Today, welcome everybody for this Scouts course secure webinar now organized marketing from Government Science College, Rover Crew and Ranger team. So heartily welcome everyone for this. Okay, before going into the session, let's have a formal introduction. Okay, first of all, my name is Hariharan. I'm a rover from Government Science College. Okay, ಇವಾಗ ನೀವು ಕೂಡ introduce ಮಾಡ್ಕೊಳ್ಳಿ. You have a chat box. I hope everyone can see that. ಅಲ್ವಾ? ಸೊ ಅಲ್ಲಿ ನಿಮ್ಮ ಹೆಸರು ಮತ್ತೆ ನೀವು ಯಾವ ಕಾಲೇಜಿಂದ ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ ಆರ್ ಇಫ್ ಯು ಆರ್ ಫ್ರಮ್ ಬೇರೆ ಡಿಸ್ಟ್ರಿಕ್ಟ್ ಇಂದ ಪಾರ್ಟಿಸಿಪೇಟ್ ಮಾಡ್ತಿದ್ರು ಪ್ಲೀಸ್ ಅಪ್ಡೇಟ್ ಯುವರ್ ಡಿಸ್ಟ್ರಿಕ್ಟ್ ನೇಮ್ ಆಲ್ಸೋ. ಓಕೆ, ಯಾ ಯು ಕ್ಯಾನ್ ಗೋ ಅಂಡ್ ಕಮೆಂಟ್ ಇನ್ ದ ಚಾಟ್ ಬಾಕ್ಸ್. ಎಸ್ ಎವ್ರಿವನ್. ಜಸ್ಟ್ ಯುವರ್ ನೇಮ್, ನಿಮ್ಮ ಹೆಸರು. ವಿ ನೀಡ್ ಇಂಟ್ರೊಡಕ್ಷನ್ ಫ್ರಮ್ ಯುವರ್ ಸೈಡ್ ಆಲ್ಸೋ ಸೊ ದಟ್ ನಮಗೂ ಒಂದು ಕೌಂಟ್ ಸಿಗುತ್ತೆ ಈ ಕಾಲೇಜಿಂದ ಇಷ್ಟು ಜನ ಪಾರ್ಟಿಸಿಪೇಟ್ ಮಾಡಿದ್ರು ಅಂತ. ನಿಮ್ಮ ಹೆಸರನ್ನ ಅಪ್ಡೇಟ್ ಮಾಡಿ, ನೀವು ಯಾವ ಕಾಲೇಜಿಂದ ಬರ್ತಿದ್ದೀರಾ ಅಂತ ಅಪ್ಡೇಟ್ ಮಾಡಿ. ಮೀಟ್ ಲೈಕ್ ಯು ಆರ್ ಅಟೆಂಡಿಂಗ್ ದಿಸ್ ಮೀಟಿಂಗ್ ಆರ್ ಇಫ್ ಯು ಫ್ರಮ್ ಡಿಫ್ರೆಂಟ್ ಡಿಸ್ಟ್ರಿಕ್ಟ್, ಬೇರೆ ಡಿಸ್ಟ್ರಿಕ್ಟ್ ಅದರ್ ದ್ಯಾನ್ ಬ್ಯಾಂಗ್ಳೂರ್ ನಾರ್ತ್ ಡಿಸ್ಟ್ರಿಕ್ಟ್ ಬಿಟ್ಟು ಬೇರೆ ಡಿಸ್ಟ್ರಿಕ್ಟ್ ಇಂದ ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ ಅಂತಾನು ಪ್ಲೀಸ್ ಅಪ್ಡೇಟ್ ದಟ್ ಡಿಸ್ಟ್ರಿಕ್ಟ್ ನೇಮ್ ಆಲ್ಸೋ. Okay, we have Lokesh Aram and Ashok Kumar is Ashok Kumar, district organizers from Chamarajanagar. I welcome you, sir. And Rashika S. There is hi everyone. I'm Rashika from Government Science College. Okay, we have Tara Devi from Government Science College. Madhusri. Okay, we have there is a row from Kerala State. Okay, I welcome you all. And Narsimhabhuti from Government Science College. Carmel Jyoti College. Okay, Lokesh Aram is from Carmel Jyoti School. Sorry. And we have Likita Sri from Government Science College, Bangalore. Okay. Okay, Rahul KV from Kerala. Okay, we welcome you, Rahul. Okay, and we have Keshav Reddy from Government Science College. Chandini from Government Science College. Okay. Any other district? Like, so we have some rovers from Kerala, and we have our district organizers from Chamarajanagar. Ashok sir is available with us. And Lucy Kumar. Okay, fine. Dana Sri from Maharani Science College. Okay, we welcome you all. Okay, fine. Okay, we had an introduction. It was very nice. Overall, we have almost 28 participants for this session. Before going to this session, I'm complete on the brief information ನಾವೇನೇನು ಎಕ್ಸ್ಪ್ಲೇನ್ ಮಾಡ್ತೀವಿ ಈ ಸೆಷನ್ ಅಲ್ಲಿ ಅಂತ. ಅಂಡ್ ಫಸ್ಟ್ ಏನಂದ್ರೆ ತುಂಬಾ ಜನ ನಮಗೆ ಡೌಟ್ಸ್ ಕೇಳಿದ್ರು ಆಕ್ಚುಲಿ. ಈ ತರ ನಾವು ಸ್ಕೌಟ್ಸ್ ಕೋರ್ಸ್ ಸೆಕ್ಯೂರ್ ಅಂತ ಆರ್ಗನೈಸ್ ಮಾಡ್ತೀವಿ ಅಂದಾಗ ಡ್ಯೂರಿಂಗ್ ದಿಸ್ ಪ್ಯಾಂಡಮಿಕ್ ಟೈಮ್ ವೈರಸ್ ಸ್ಪ್ರೆಡ್ ಆಗ್ತಿರೋ ಟೈಮಲ್ಲಿ ನೀವು ಅದ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಬದಲು ಏನಕ್ಕೆ ಈ ತರ ಆನ್ಲೈನ್ ಸೆಕ್ಯೂರಿಟಿ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದೀರಾ, ಏನಕ್ಕೆ ಈ ತರ ವೆಬಿನಾರ್ನ ನೀವು ಆರ್ಗನೈಸ್ ಮಾಡ್ತಿದ್ದೀರಾ ಅಂತ ತುಂಬಾ ಕ್ವಶನ್ಸ್ ಬಂದಿತ್ತು. ಲೆಟ್ಸ್ ಥಿಂಕ್ ಪ್ರಾಕ್ಟಿಕಲಿ ನೋಡಿದ್ರೆ ಡ್ಯೂರಿಂಗ್ ದಿಸ್ ಲಾಕ್ಡೌನ್, ಓಕೆ, ವಿ ಆಲ್ ಆರ್ ದೇರ್ ಇನ್ ಅ ಹೋಮ್ಸ್ ಅಲ್ವಾ. ಮನೇಲಿ ನಾವೇನ್ ಮಾಡ್ತಿದ್ದೀವಿ, ಯೂಶಲಿ ಯಾವ್ದನ್ನ ಇಟ್ಕೊಂಡು ನಾವು ಮೋಸ್ಟ್ ಆಫ್ ಅರ್ ಟೈಮ್ ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡ್ತೀವಿ ಅಂದ್ರೆ ಯೂಸಿಂಗ್ ಎನಿ ಗ್ಯಾಜೆಟ್ಸ್. ಯು ಕ್ಯಾನ್ ಟೇಕ್ ಲೈಕ್ ಸ್ಮಾರ್ಟ್ ಫೋನ್ಸ್ ಯೂಸ್ ಮಾಡ್ತಿದ್ದೀವಿ, ಪರ್ಸನಲ್ ಕಂಪ್ಯೂಟರ್ಸ್ ಯೂಸ್ ಮಾಡ್ತಿದ್ದೀವಿ, or any gadgets, Bluetooth devices ಯೂಸ್ ಮಾಡಿ ನಾವು ಟೈಮ್ ಪಾಸ್ ಮಾಡ್ಬೋದು, ಅವ್ರ ಎಂಟರ್ಟೈನ್ಮೆಂಟ್ ಅವ್ರ ಏನಾದ್ರು ಕಲಿಬೇಕಂದ್ರೂ ಇದನ್ನ ನಾವು ಯೂಸ್ ಮಾಡ್ಬೋದು. ಓಕೆ, ಬಟ್ ಎವ್ರಿಥಿಂಗ್ ಕಾಮನ್ ಆಗಿ ಯಾವ್ದು ಬರುತ್ತೆ ಅಂದ್ರೆ ಇಲ್ಲಿ ನಿಮ್ಗೆ ಆನ್ಲೈನ್ ಬರುತ್ತೆ ಮತ್ತೆ ಇಂಟರ್ನೆಟ್ ಬರುತ್ತೆ. ಅಂಡ್ ವಿಲ್ ಬಿ ಸರ್ಚಿಂಗ್ ವೆಬ್ಸೈಟ್ನ ತುಂಬಾ ಸರ್ಚ್ ಮಾಡ್ತಿರ್ತೀರಾ, ಮೊಬೈಲ್ನ ತುಂಬಾ ಯೂಸ್ ಮಾಡ್ತಿರ್ತೀರಾ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಡ್ಯೂರಿಂಗ್ ದಿಸ್ ಲಾಕ್ ಟೈಮ್ ಅಲ್ಲಿ ನೀವು ಸೆಕ್ಯೂರ್ ಆಗಿರಬೇಕು ಇವನ್ ಇನ್ ಆನ್ಲೈನ್. ಓಕೆ, ಸೊ ವಿ ಹ್ಯಾವ್ ಕಮ್ ಅಕ್ರಾಸ್ ವಿತ್ ದಿಸ್ ವೆಬಿನಾರ್ ಸೊ ದಟ್ ನಿಮ್ಗೆ ಗೊತ್ತಿಲ್ಲದೆ ಇರೋ ಕೆಲವು ವಿಷಯಸ್ನ things ನಾವು ಇದರಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಓಕೆ, ಹೋಪ್ ಯು ಗೈಸ್ ವಿಲ್ ಅಂಡರ್ಸ್ಟ್ಯಾಂಡ್ ದಿಸ್. ಅಂಡ್ ಬಿಫೋರ್ ಗೋಯಿಂಗ್ ಟು ಸೆಷನ್ ಐ ವಾಂಟ್ ಎವ್ರಿ ಒನ್, ಐ ಗಿವ್ ಒಂದು ನಿಮಿಷ ನಿಮ್ಗೆ ನಾನು ಟೈಮ್ ಕೊಡ್ತೀನಿ. ನಿಮ್ಮ ಹತ್ರ ಯಾವುದೋ ಬುಕ್ ಆರ್ ಎಲ್ಸ್ ಪೆನ್ನ ನೀವು ತಗೊಂಡು ರೆಡಿ ಆಗಿರಿ. ಐ ಗಿವ್ 1 minute ಆಫ್ ಟೈಮ್. ನಾವು ಇಟ್ ಈಸ್ ಆಲ್ಮೋಸ್ಟ್ ಲೈಕ್ 6:16 ಆಗಿದೆ. 6:17 ಮತ್ತೆ ಬನ್ನಿ. ಈ 1 minute ಟೈಮಲ್ಲಿ ನಿಮ್ಮ ಹತ್ರ ಇರೋ ಬುಕ್ಕು ಪೆನ್ ಅನ್ನೋದಿದ್ರೆ ಪ್ಲೀಸ್ ಟೇಕ್ ಇಟ್ ಡೌನ್. ಬಿಕಾಸ್ ಗೋಯಿಂಗ್ ಫಾರ್ವರ್ಡ್ ಸೆಷನಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ತುಂಬಾ ಟಾಪಿಕ್ಸ್ ಬರುತ್ತೆ ಸೆಕ್ಯೂರಿಟಿ ಮೇಲೆ, ವೆಬ್ಸೈಟ್ ಸೆಕ್ಯೂರಿಟಿ, ಪಾಸ್ವರ್ಡ್ ಸೆಕ್ಯೂರಿಟೀಸ್, ಮೊಬೈಲ್ ಸೆಕ್ಯೂರಿಟೀಸ್ ಟಾಪಿಕ್ ಅಲ್ಲಿ ನೀವು ನೋಟ್ ಡೌನ್ ಮಾಡ್ಕೊಳ್ಳಿ. ಅಂಡ್ ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ನಾನು ಹೇಳ್ತೀನಿ, ಕ್ವಶನ್ ಅಂಡ್ ಆನ್ಸರ್ಸ್ ಏನೇ ಇದ್ರು ವಿಲ್ ಕೀಪ್ ಇಟ್ ಇನ್ ಎಂಡ್ ಆಫ್ ದ ಸೆಷನ್. ಆಫ್ಟರ್ ದಿಸ್ ಸೆಷನ್ ಎಲ್ಲ ಎಕ್ಸ್ಪ್ಲನೇಷನ್ ಆದ್ಮೇಲೆ ನಿಮ್ಗೆ ನಾವು ಕ್ವಶನ್ ಅಂಡ್ ಆನ್ಸರ್ ಸೆಷನ್ಸ್ ನಾವು ಕಂಡಕ್ಟ್ ಮಾಡ್ತೀವಿ.
ಅವಾಗ ನೀವು ಬರ್ಕೊಂಡಿದ್ದಿದ್ರೆ ನಿಮ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ದಟ್ ಯು ಕ್ಯಾನ್ ಆಸ್ಕ್ ಇನ್ ದ ಚಾಟ್ ಬಾಕ್ಸ್. ಕ್ವಶನ್ಸ್ ಏನಿದ್ರು ಚಾಟ್ ಬಾಕ್ಸ್ ಅಲ್ಲಿ ಕೇಳಿ. ಲಾಸ್ಟ್ at the end of the session we will try our level best in answering that. Okay. Yeah. Yes, I think everyone is ready. ನೀವು ರೆಡಿ ಆಗಿಟ್ಕೊಂಡಿದ್ದೀರಾ ಅನ್ಕೊಂಡಿದ್ದೀನಿ with book and pen. Okay, let's go into the session. And I would like to invite ನನ್ನ ಜೊತೆಗೆ ಈ ಸೆಷನ್ ತಗೊಂಡಿದ್ದಕ್ಕೆ I have my friend called Santosh, who is a rover from Government Science College. Recently ಸಂತೋಷ್ ಈಗ ಸರ್ಟಿಫಿಕೇಟ್ ಕೋರ್ಸ್ನ ಕೂಡ ಮಾಡಿದ್ರು in network security expert ಅಲ್ಲಿ. We'll be demonstrating a live demonstration ನಾವು ಕೊಡ್ತೀವಿ ಇವತ್ತು in our session about ethical hacking. Ethical hacking ಏನಂದ್ರೆ ನಿಮ್ಮ ಪಾಸ್ವರ್ಡ್ನ ಯಾರ್ಯಾರು ಕದಿಬೋದು, ನಿಮಗೆ ಗೊತ್ತಿಲ್ಲದೆ ಯಾರ್ಯಾರು ಕದಿಬೋದು ಆನ್ಲೈನ್ ಪ್ಲಾಟ್ಫಾರ್ಮ್ ಅಂತ ನಿಮಗೆ ಲೈವ್ ಡೆಮಾನ್ಸ್ಟ್ರೇಷನ್ ಕೂಡ ಅರೇಂಜ್ ಮಾಡಿದ್ದೀವಿ. ಸ್ಟೇ ಟ್ಯೂನ್. ಹೋಪ್ ಯು ಲೈಕ್ ದಿಸ್ ವೆಬಿನಾರ್. And I pass down this webinar to Santosh. Santosh, it's over to you. Yes, thank you very much, Harry. So yes, one second. I'll just share my screen for you. ಸೊ ಎಲ್ಲರೂ ಈಗ ಗೊತ್ತಿರ್ಬೋದು, ನಾವೆಲ್ಲ ಇವಾಗ ಲಾಕ್ಡೌನ್ ಪೀರಿಯಡಲ್ಲಿ ಇದ್ದೀವಿ. ಲಾಕ್ಡೌನ್ ಪೀರಿಯಡಲ್ಲಿ ಇದ್ದಾಗ ನಮ್ಮ ಫಸ್ಟ್ ಸೋರ್ಸ್ ಆಫ್ ಮೀಡಿಯಾ ಆರ್ ಎನಿಥಿಂಗ್ ಇಸ್ ಇಂಟರ್ನೆಟ್ ಅಲ್ವಾ. ಇಂಟರ್ನೆಟ್ ಇದ್ದರೆ ಇವಾಗ ದುನಿಯಾನೇ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಸೊ ಏನೇ ಬೇಕಾದ್ರೂ ಏನೇ ಮಾಡ್ಬೇಕಂದ್ರೂ ಇಂಟರ್ನೆಟ್ ಇಸ್ ಮಸ್ಟ್ ಆ್ಯಂಡ್ ಶುಡ್ ಅಲ್ವಾ. ಬಟ್ ಇಂಟರ್ನೆಟ್ ಅಲ್ಲಿ ಇರೋದು ಇಟ್ಸ್ ಒನ್ ಪಾರ್ಟ್ ಆಫ್ ದ ಲೈಫ್, ಬಟ್ ಸೆಕ್ಯೂರ್ ಆಗಿರೋದು ಕೂಡ ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಯಾಕಂದ್ರೆ ಸೆಕ್ಯೂರಿಟಿ ಬ್ರೀಚ್ ಅಂತ ಎಷ್ಟೊಂದು ಜನ ಕಡೆ ನೋಡ್ತಿರ್ಬೋದು, ಸೆಕ್ಯೂರಿಟಿ ಬ್ರೀಚ್ ಆಗಿ ಅಷ್ಟು ಲಾಸ್ ಆಗಿದೆ. ಊಬರ್ ಎಲ್ಲ ಹ್ಯಾಕ್ ಮಾಡಿ ಇನ್ಫಾರ್ಮೇಶನ್ ತಗೊಂಡಿದ್ದಾರೆ. ಅಂಡ್ ಓಕೆ, somebody with want to yeah sure, I'll both manage with Kannada and English for you so that everybody are comfortable. Can you just chat box ಅಲ್ಲಿ ಯಾರಾದ್ರೂ ಹಾಕ್ಬೋದಾ? Like how many are okay with English or any other languages? ಯಾರಾದ್ರೂ ಬೇರೆ language apart from Kannada ಇದ್ರೆ just raise your hands or tell us which language you are in. Put it in the chat box, please. Okay. Okay, I'll just be almost Kannadalli, English alla. I guess most of the people are almost familiar with both the language. Okay, so let's get into the point. Yes, ಸೇಫ್ಟಿ, ಆನ್ಲೈನ್ ಸೇಫ್ಟಿ ಅಂತ ಕೇಳಿದ ತಕ್ಷಣ ಎಲ್ಲರೂ ನಾವು ಸೇಫ್ ಆಗಿದ್ದೀವಲ್ವಾ, ನಾವೇನು ಇದು ಮಾಡಲ್ಲ ಅಂತ ಅನ್ಕೊಂತೀವಿ ಅಲ್ವಾ. ಫಾರ್ ಎಕ್ಸಾಂಪಲ್, ಇವಾಗ ಐ ಜಸ್ಟ್ ಶೋ ಗೂಗಲ್. ನಾವು ಗೂಗಲ್ಗೆ ಬಂದಿದ್ದೀವಲ್ವಾ, ಗೂಗಲಲ್ಲಿ ನಿಮ್ಗೆ ಏನು ಕಾಣಿಸ್ತಿದೆ? ಗೂಗಲ್ ಲೋಗೋ ಕಾಣಿಸ್ತಿದೆ, ಸರ್ಚ್ ಇಂಜಿನ್ ಕಾಣಿಸ್ತಿದೆ, ಅಂಡ್ ಸರ್ಚ್ ಐ ಆಮ್ ಫೀಲಿಂಗ್ ಲಕ್ಕಿ ವಾಟ್ ಎವರ್ ಇಸ್ ದೇರ್ ನಿಮ್ಗೆ ಕಾಣಿಸ್ತಿದೆ. ಬಟ್ ಯು ಕಾಂಟ್ ಸಿ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದ ಬ್ಯಾಕ್ ಗ್ರೌಂಡ್, ರೈಟ್? ಅಂಡ್ ಗೂಗಲ್ ಸರ್ಚ್ ಮಾಡಿದೆಲ್ಲ ಟ್ರಸ್ಟೆಡ್ ಅಂತ ಕೂಡ ಹೇಳಕ್ಕಾಗಲ್ಲ. ಮೋಸ್ಟ್ ಆಫ್ ದ ಥಿಂಗ್ಸ್ ಗೂಗಲ್ ಅವ್ರು ಕೂಡ ಸೆಕ್ಯೂರ್ ಮಾಡ್ತಾರೆ. ಇವನ್ ಅಪಾರ್ಟ್ ಫ್ರಮ್ ದಟ್ ಆಲ್ಸೋ ಮೆನಿ ಥಿಂಗ್ಸ್ ವಿಚ್ ವಿ ಶುಡ್ ಗೆಟ್ ಸೆಕ್ಯೂರ್ಡ್ ವಿತ್. ಎಸ್, ಓಕೆ. ಸೆಕ್ಯೂರ್ ಬಗ್ಗೆ ಹೇಳಕ್ ಬಂದಾಗ ಫಸ್ಟ್ ಥಿಂಗ್ ವಿ ಶುಡ್ ಡೂ ಲುಕ್ ಇನ್ ಟು ಇಸ್ ವೆಬ್ಸೈಟ್ಸ್. ಇವಾಗ ಓಕೆ, ಐ ಜಸ್ಟ್ ಟೈಪ್ಡ್
www.google.com ಅಂತ ಹೊತ್ತ ತಕ್ಷಣ I didn't type anything, https/ ಏನೂ ಆಗಿಲ್ಲ, it is automatically generated, right? I just typed www.google.com and ಬಂತು. The first and foremost thing what you should see as a security is ಅದು HTTPS or HTTP ಅಂತ ಇದೆಯಾ ಅಂತ. Yes, this is the most important thing you should see as a first thing. ಯಾಕೆ ಅಂದರೆ HTTP ಅನ್ನೋದು ಇಟ್ ವಾಸ್ ಅ ಓಲ್ಡರ್ ವರ್ಷನ್ ಆಫ್ ದಿಸ್ ಆಲ್ ನೆಟ್ವರ್ಕ್ ಕನೆಕ್ಷನ್. ಅದು ತುಂಬ ವಾಲನಬಲ್ ಆಗಿತ್ತು. ಬಿಕಾಸ್ ಆ ಟೈಮಲ್ಲಿ ಏನಾಗಿತ್ತು ಅಂದರೆ ಕನೆಕ್ಷನ್ಸ್ ವಾಸ್ ಲೂಪ್ಡ್ ಓವರ್ ಆ್ಯಂಡ್ ಹ್ಯಾಕರ್ಸ್ಗೆ ಈಸಿಯಾಗಿ ಅದನ್ನು ಅಲ್ಲಿ ಬರ್ತಿದ್ದು ಪ್ಯಾಕೆಟ್ಸ್ ಅಂತ ಕರಿತೀವಿ ನಾವು, ಆ ಪ್ಯಾಕೆಟ್ಸ್ನ ಈಸಿಯಾಗಿ ನಾವು ತಗೊಳಕ್ಕೆ ಈಸಿ ಆಯಿತು. I will give a live demonstration about it in the next after this. Okay, ಇವಾಗ ನಾನು ವೆಬ್ಸೈಟ್ ಬಂದೆ, HTTPS ಅಂತ ಕಾಣಿಸ್ತು. ಅಂಡ್ ಇವನ್ ಯು ಕ್ಯಾನ್ ಸಿ ಮೋಸ್ಟ್ ಆಫ್ ಯುವರ್ ಬ್ರೌಸರ್ಸ್, ನೀವು ಫೋನ್ ಯೂಸ್ ಮಾಡ್ತಿರ್ಬೋದು, ಆಂಡ್ರಾಯ್ಡ್ ಆರ್ ಎನಿ ಅದರ್ ಥಿಂಗ್, ನಿಮಗೆ ಇಲ್ಲಿ ಐಕಾನ್ ಕಾಣಿಸ್ತಿರುತ್ತಲ್ವಾ. ಸೊ ದಿಸ್ ಐಕಾನ್ ಸೆಡ್ ಎಸ್ ಇಟ್ ಸೆಡ್ ವೆರಿಫೈಡ್ ಬೈ ಗೂಗಲ್ ಟ್ರಸ್ಟ್ ಸರ್ವಿಸಸ್. ಬಟ್ ಇನ್ನು ನೀವು ಇನ್ನೊಂದ್ಸತಿ ವೆರಿಫೈ ಹೆಂಗ್ ಮಾಡ್ಕೊಬೋದಂದ್ರೆ, ಇಫ್ ಇಟ್ ಕ್ಲಿಕ್ ಮಾಡಿದಾಗ ದ ಕನೆಕ್ಷನ್ ಇಸ್ ಸೆಕ್ಯೂರ್ ಅಂತ ಕಾಣಿಸ್ತಿದೆ ನಿಮಗೆ ಅಲ್ವಾ. ಎಸ್, ಸೆಕ್ಯೂರ್ ಅಲ್ಲ ಅಂತ ಹೆಂಗ್ ಗೊತ್ತಾಗುತ್ತೆ? ಆನ್ ಎಕ್ಸಾಂಪಲ್ ಐ ಹ್ಯಾವ್ ಟೇಕನ್ ಅದರ್ ಥಿಂಗ್ ಆಲ್ಸೋ. ಈ ನೆಟ್ವರ್ಕ್ ನೀವು ನೋಡ್ಬೋದು, ಈ ನೆಟ್ವರ್ಕ್ ಅಲ್ಲಿ ಇಲ್ಲೇನು ಕಾಣಿಸ್ತಿದೆ ನಿಮಗೆ, ಈ ಲಾಕ್ ಸಿಂಬಲ್ ಕಾಣಿಸ್ತಿಲ್ಲ. ಬಟ್ ನಾವು ಅದನ್ನ ನೋಟಿಸ್ ಮಾಡಲ್ಲ. ಯಾಕೆ ಹೇಳಿ? ಬಿಕಾಸ್ ವಿ ಆರ್ ಕ್ಯೂರಿಯಸ್ ಅಬೌಟ್ ಸೀಯಿಂಗ್ ಇನ್ ಟು ದೋಸ್ ಇನ್ಫಾರ್ಮೇಶನ್ಸ್ ವಿಚ್ ಇಸ್ ದೇರ್ ಇನ್ಸೈಡ್ ದ ವೆಬ್ಸೈಟ್. ನೀವು ಜಸ್ಟ್ ಹೋಗಿ ಇದ್ರ ಮೇಲೆ ಹವರ್ ಮಾಡಿದಾಗ ಯು ಕ್ಯಾನ್ ಜಸ್ಟ್ ನಾಟ್ ಗೆಟ್ ಎನಿಥಿಂಗ್ ಅಬೌಟ್ ಎಲ್ಲಿಂದ ಬರ್ತಿದೆ, ಯಾವ ಟ್ರಸ್ಟ್ ಅಂತ ಗೊತ್ತಾಗಲ್ಲ. ಆ್ಯಂಡ್ ಕ್ಲಿಕ್ ಮಾಡಿ ನೋಡಿ, ದ ಕನೆಕ್ಷನ್ ಇಸ್ ನಾಟ್ ಸೆಕ್ಯೂರ್ ಅಂತ ತೋರಿಸಿದೆ. ಎಸ್, ನೀವು ಆಂಡ್ರಾಯ್ಡಲ್ಲಿ ಕೂಡ ನೀವು ಮೇಲ್ಗಡೆ ಹೋದ ತಕ್ಷಣ ಯು ಜಸ್ಟ್ ಗೆಟ್ ಆ ವೆಬ್ ಅಡ್ರೆಸ್ ಏನಿರುತ್ತೆ, ವೆಬ್ ಅಡ್ರೆಸ್ ಪಕ್ಕದಲ್ಲಿ ನಿಮ್ಗೆ ಕನೆಕ್ಷನ್ ಸೋರ್ಸಸ್ಸು ಫುಲ್ ಡೀಟೇಲ್ಸ್ ಬರುತ್ತೆ. ಆ್ಯಂಡ್ ಈವನ್ ನಿಮ್ಗೆ ಬೇಕಾದ್ರೆ ಸರ್ಟಿಫಿಕೇಶನ್ ಕೂಡ ನಿಮ್ಗೆ ಸಿಗುತ್ತೆ. ಮೋಸ್ಟ್ ಆಫ್ ದ ಅದರ್ ವೆಬ್ಸೈಟ್ಗೆ ಸರ್ಟಿಫಿಕೇಶನ್ ಕೂಡ ಇರುತ್ತೆ. ಓಕೆ, HTTP ಆಯಿತು, HTTPS ಆಯಿತು, ಇದ್ರ ಬಗ್ಗೆ ತಿಳ್ಕೊಂಡು ದೇರ್ ಇಸ್ ಅನದರ್ ಥಿಂಗ್ ಕಾಲ್ಡ್ ಆನಿಯನ್ ಅಂತ ಇದೆ. ಆನಿಯನ್ ಅಂದರೆ ಈರುಳ್ಳಿ ಅಲ್ಲ, ಆನಿಯನ್. ಎಸ್, ದಟ್ ಇಸ್ ಆಲ್ಸೋ ಒನ್ ಟೈಪ್ ಆಫ್ ವೆಬ್ ಲಿಂಕ್. ಏನಂದ್ರೆ ಇಟ್ ಇಸ್ ನಾಟ್ ಎಟ್ ಆಲ್ ರಿಲೇಟೆಡ್ ಫಾರ್ ದಿಸ್. ಇವಾಗ ನೀವೆಲ್ಲ ಏನ್ ಸರ್ಚ್ ಮಾಡ್ತಿದ್ದೀರಾ ಇದನ್ನ ಡೀಪ್ ಸರ್ಫೇಸ್ ವೆಬ್ ಅಂತ ಹೇಳ್ತೀವಿ. ಸೊ ಇಟ್ಸ್ ಜಸ್ಟ್ 20% ಆಫ್ ರಿಯಲ್ ವೆಬ್ಸೈಟ್ ಆಕ್ಚುಲಿ. ಸೊ ಆನಿಯನ್ ಹೆಂಗೆ ವೆಬ್ಸೈಟ್ ಬಗ್ಗೆ ನಾನು ನಿಮ್ಗೆ ಒಂದು ತೋರಿಸ್ತೀನಿ, ಅದು ಹೌ ಇಟ್ ವಿಲ್ ಬಿ ಲುಕಿಂಗ್ ಅಂತ. ಎಸ್, ಸೊ ಇಲ್ಲಿ ಡೌನ್ ಬಿಲೋ ಯು ಕ್ಯಾನ್ ಜಸ್ಟ್ ಸಿ, ನಿಮ್ಗೆ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಐ ಜಸ್ಟ್ ಹೈಲೈಟೆಡ್ ಅಂಡ್ ಶೋ. ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಐ ಆಮ್ ಜಸ್ಟ್ ಹೋವರಿಂಗ್ ಆನ್ ಇಟ್. ಇವಾಗ ಈ ವೆಬ್ಸೈಟ್ ID ನೋಡಿ, ಇಟ್ ಇಸ್ ನಾಟ್ ಎಟ್ ಆಲ್ ದ ಸಿಮಿಲರ್ ವರ್ಡ್. ನಿಮಗೆ ಗೊತ್ತಿರೋ ಯಾವುದೇ ವರ್ಡ್ಸ್ ಅಲ್ಲಿ ಸಿಮಿಲರ್ ಆಗಲ್ಲ. ಇಟ್ಸ್ ನಾಟ್ ಎಟ್ ಆಲ್ ಮೀನಿಂಗ್ಫುಲ್ ಸೆಂಟೆನ್ಸ್ ಆಲ್ಸೋ. ಸಮಥಿಂಗ್ ವಿತ್ ಲೆಟರ್ಸ್ ಅಂಡ್ ನಂಬರ್ಸ್ ಅಂಡ್ ಅದರ್ ಥಿಂಗ್ಸ್ ಆರ್ ದೇರ್. ಅಂಡ್ ಆದ್ರೆ ನೀವು ಅಲ್ಲಿ ನೋಟ್ ಮಾಡ್ಕೊಬೇಕಾದ್ರೆ ಏನಂದ್ರೆ .onion ಅಂತ ಇದೆ ಅಲ್ವಾ, ದಟ್ ಈಸ್ ದ ಮೋಸ್ಟ್ ಫಸ್ಟ್ ಥಿಂಗ್ ಯು ಶುಡ್ ಬಿ ನೋಟಿಸಿಂಗ್. ಅಂಡ್ ಯಾವುದೇ ಕಾರಣಕ್ಕೂ ಈ ತರ ಒಂದು ವೆಬ್ಸೈಟ್ ನಿಮಗೆ ಕಾಣಿಸಿದ್ರೆ ನಾಟ್ ಇವನ್ ಗೋ ಅಂಡ್ ಓಪನ್ ಇಟ್ ಫಾರ್ ಯೋರ್ ಕ್ಯೂರಿಯಾಸಿಟಿ. ನೀವು ಯಾವುದೇ ಕಾರಣಕ್ಕೂ ಕ್ಯೂರಿಯಾಸಿಟಿಯಿಂದ ಕೂಡ ಆ ವೆಬ್ಸೈಟ್ನ ಓಪನ್ ಮಾಡಬೇಡಿ. ಯಾಕಂದ್ರೆ ಇಟ್ ಇಸ್ ಪ್ಯೂರ್ಲಿ ಡಾರ್ಕ್ ವೆಬ್. ಎಸ್, ಮೋಸ್ಟ್ ಆಫ್ ದ CS ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ನಿಮಗೆ ಗೊತ್ತಿರುತ್ತೆ ಡಾರ್ಕ್ ವೆಬ್ ಅಂದ್ರೆ ಏನು ಅಂತ. ಇಟ್ಸ್ ಆಲ್ಮೋಸ್ಟ್ ಕವರಿಂಗ್ ಫ್ರಮ್ ಇದು ಅಪಾರ್ಟ್ ಫ್ರಮ್ ನಮ್ಮ ವೆಬ್ಸೈಟ್ಸೇ ಅಲ್ಲ, ಅದು ವಾಟ್ ಇಟ್ ಆಲ್ ಇಂಟರ್ನೆಟ್ ನೀವು ಏನು ಯೂಸ್ ಮಾಡ್ತಿದ್ದೀರಾ ಅದಕ್ಕೂ ಇದಕ್ಕೂ ಕನೆಕ್ಷನ್ ಇಲ್ಲ. ಬಟ್ ಸ್ಟಿಲ್ ಇದೇನಕ್ಕೆ ಸರ್ಚ್ ಆಗ್ತಿದೆ, ನಮ್ಗೆ ಏನಕ್ಕೆ ಡಿಸ್ಪ್ಲೇ ಆಗ್ತಿದೆ ಅಂತ ನಿಮ್ಗೆಲ್ಲ ಡೌಟ್ಸ್ ಇರ್ಬೋದು. ಏನಕ್ಕೆ ಅಂದ್ರೆ ಈ ಗೂಗಲ್ ಆಗಿರ್ಬೋದು, ಯಾವುದೇ ಸರ್ಚ್ ಇಂಜಿನ್ ಆಗಿರ್ಬೋದು, ದೇ ಡೋಂಟ್ ವೆರಿಫೈ. ಆ ವೆರಿಫೈ ಮಾಡಿ ನಿಮಗೆ ಸರ್ಚ್ ರಿಸಲ್ಟ್ ಕೊಡ್ಬೇಕಂದ್ರೆ ಇಟ್ ವಿಲ್ ಟೇಕ್ ಲಾಟ್ಸ್ ಆಫ್ ಟೈಮ್. ಅವ್ರಿಗೇನ್ ಬೇಕು ಮೇನ್ ಆಗಿ ದ ಕಸ್ಟಮರ್ ಆರ್ ನಾವೇನಿರ್ತೀವಿ ಕ್ಲೈಂಟ್ಸ್, ಅವ್ರಿಗೆ ನಾವೇನ್ ಕೇಳ್ತೀವೋ ಅವ್ರಿಗೆ ಟಕ್ ಅಂತ ಅವ್ರಿಗೆ ದೇ ಶುಡ್ ಬಿ ದ ಸರ್ಚ್ ರಿಸಲ್ಟ್ ಶುಡ್ ಬಿ ಕಮ್ ಫಾಸ್ಟ್ ಅಲ್ವಾ. ಇಲ್ಲಿ ನೀವು ಜಸ್ಟ್ ನೋಡಿದ್ರೆ ಎಷ್ಟು ಸೆಕೆಂಡ್ಸ್ಗೆ ನಾವು ಸರ್ಚ್ ರಿಸಲ್ಟ್ ಕೊಟ್ಟಿದೀವಿ ಅಂತ ಇದೇನಿದೆ 0.62 ಸೆಕೆಂಡ್ಸ್ ಅಂತ, ಅದು ಬಂದ್ಬಿಟ್ಟು ಎಷ್ಟು ಸೆಕೆಂಡ್ಸ್ಗೆ ಎಷ್ಟು ರಿಸಲ್ಟ್ಸ್ ಕೊಟ್ಟಿದ್ದೀನಿ ಅಂತ ಇಟ್ ಇಸ್ ಶೋಯಿಂಗ್. ಇಟ್ ಹ್ಯಾಸ್ ಬಿಕಮ್ ಅ ಡಿಬೇಟ್. ಅದಕ್ಕೆ ಯು ವಿಲ್ ಗೆಟ್ ಆಲ್ ದ ಲಿಸ್ಟ್. ಸೊ ದಿಸ್ ಇಸ್ ದ ಪಾಯಿಂಟ್. ಆನಿಯನ್ ಅಂತ ಇರೋದು ಯಾವುದೇ ವೆಬ್ಸೈಟ್ಸ್ನು ಯು ನೆವರ್ ಇವನ್ ಓಪನ್ ಇಟ್ ಫಾರ್ ಯೋರ್ ಕ್ಯೂರಿಯಾಸಿಟಿ. ಓಕೆ, ಅದು ಒಂದು ಪಾಯಿಂಟ್ ಆಯ್ತು. ದೇರ್ ಇಸ್ ಅನದರ್ ಥಿಂಗ್, ಇದು ಎಲ್ಲರಿಗೂ ಸಿಮಿಲರ್ ಆಗಿರೋದು ಅಂತ ಅನ್ಕೊಂತೀನಿ. ವಾಟ್ ಈಸ್ ದಟ್? ಟೊರೆಂಟ್ ಅಲ್ವಾ. ಟೊರೆಂಟ್, ದಿಸ್ ವರ್ಡ್ ಎಲ್ಲರೂ ಫೆಮಿಲಿಯರ್ ಆಗಿರ್ತೀವಿ ಬಿಕಾಸ್ ಮೂವೀಸ್ ಡೌನ್ಲೋಡ್ ಮಾಡಬೇಕು ಅಂತ ಎಲ್ಲರಿಗೂ ಇಂಟ್ರೆಸ್ಟ್ ಇರುತ್ತಲ್ವಾ. ಆ್ಯಂಡ್ ಎಷ್ಟೊಂದು ಜನ ಮೂವೀಸ್ ಡೌನ್ಲೋಡ್ ಮಾಡ್ಬೇಕಂದ್ರೆ ಫಸ್ಟ್ ಆಪ್ಷನ್ ತಗೊಳ್ಳೋದೇ ಟೊರೆಂಟ್ ಆಗ್ಬಿಟ್ಟಿದೆ.
ಬಿಕಾಸ್ ದೇ ವಾಂಟ್ ಇಟ್ ಎವ್ರಿಥಿಂಗ್ ಫ್ರೀ ಆಗಬೇಕು ಅಂತ ನಮ್ಗೆಲ್ಲರಿಗೂ ಇಷ್ಟ ಇರುತ್ತೆ. ಅಂಡ್ ತುಂಬಾ ಜನ ಟೊರೆಂಟ್ಸ್ ಯೂಸ್ ಮಾಡ್ತಿದ್ದಾರೆ. ಬಟ್ ವೈ ವಿ ಲಿಸ್ಟೆಡ್ ಇನ್ ಟು ದಿಸ್ ಟೊರೆಂಟ್ ಈಸ್ ಆಲ್ಸೋ ಒನ್ ಆಫ್ ದ ಗ್ರೇಟೆಸ್ಟ್ ಡೇಂಜರ್. ಎಸ್, ಯಾಕೆ ಅಂದ್ರೆ ಟೊರೆಂಟ್ಸ್ ಅಲ್ಲಿ ನಿಮ್ಗೆ ಏನ್ ಬರ್ತಿದೆ ಕಂಟೆಂಟ್ ಅಂತ ನಿಮ್ಗೆ ಯಾರಿಗೂ ಗೊತ್ತಿರಲ್ಲ. ಅಂಡ್ ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಬಿಡ್ತೀರಾ ಅಂಡ್ ಯುಲ್ ಗೆಟ್ ಇಟ್ ಅಲ್ವಾ. ಸಿಕ್ಕಿದ ಮೇಲೆ ನೀವು ವೆರಿಫೈ ಮಾಡ್ತೀರಾ ಅದ್ರಲ್ಲಿ ಏನಿದೆ ಅಂತ? ನೋ, ವಿಲ್ ಡೈರೆಕ್ಟ್ಲಿ ಓಪನ್ ಇಟ್ ಅಂಡ್ ದಟ್ ಇಸ್ ದ ಮೋಸ್ಟ್ ಡೇಂಜರಸ್ ಥಿಂಗ್ ಯು ಡೂ. ನಾವು ನಿಮ್ಗೆ ಏನ್ ಕನ್ಸಲ್ಟ್ ಮಾಡ್ತೀವಿ ಅಂದ್ರೆ, ನೀವು ಒಂದು ಟೊರೆಂಟ್ ಯಾವುದೇ ಒಂದು ವೆಬ್ಸೈಟ್ ಆರ್ ಟೊರೆಂಟ್ ಏನಾದ್ರು ಡೌನ್ಲೋಡ್ ಮಾಡಿದ್ರೆ, ಯು ಜಸ್ಟ್ ಫಾರ್ ಕಪಲ್ ಆಫ್ ಸೆಕೆಂಡ್ಸ್ ನೀವು ಒಂದು ವೈರಸ್ ಸ್ಕ್ಯಾನರ್ ಇಂದನೋ ಯಾವ್ದಾದ್ರು ಒಂದು ಬೆಸ್ಟ್ ಸ್ಕ್ಯಾನರ್ ಇಂದ ಸ್ಕ್ಯಾನ್ ಮಾಡಿ, ಅಗೇನ್ ಯು ಓಪನ್ ದಟ್. ಅವಾಗ ಯು ಕ್ಯಾನ್ ಈಸಿಲಿ ಜಸ್ಟ್ ಯೂಸ್ ದೋಸ್ ಥಿಂಗ್ಸ್ ಅಂಡ್ ಆಲ್. ಸರಿ, ಟೊರೆಂಟ್ ಕೂಡ ಆಯ್ತು. ನೆಕ್ಸ್ಟ್ ಬರೋಣ ಸ್ಪ್ಯಾಮ್ಸ್. ಎಲ್ಲರಿಗೂ ಗೊತ್ತಾರ ಸ್ಪ್ಯಾಮ್ ಬಗ್ಗೆ? ಎಲ್ಲ ಜಿಮೇಲ್ ಯೂಸ್ ಮಾಡೋರ್ಗಂತೂ ಆಟೋಮೆಟಿಕಲಿ ಸ್ಪ್ಯಾಮ್ ಬಗ್ಗೆ ಗೊತ್ತೇ ಇರುತ್ತೆ. ಓಕೆ, ನಾನೊಂದು ಸ್ಪ್ಯಾಮ್ ಲಿಸ್ಟ್ ತೋರಿಸ್ತೀನಿ ಫಾರ್ ಯುವರ್ ಎಕ್ಸಾಂಪಲ್. ಸಮಥಿಂಗ್ ಲೈಕ್, ಓಕೆ, ನಾವು ಒಂದು ಸ್ಪ್ಯಾಮ್ ಲಿಸ್ಟ್ಗೆ ಹೋಗೋಣ ಸಿಂಪಲ್ ಆಗಿ. ಐ ಕ್ಯಾನ್ ಜಸ್ಟ್ ಶೋ ಯು ಫಾರ್ ಸ್ಪ್ಯಾಮ್ಸ್. ಮೋರ್ ಓವರ್ ನಾನು ಡಿಲೀಟ್ ಮಾಡ್ತಿರ್ತೀನಿ, ಆರ್ ಐ ಕ್ಯಾನ್ ಜಸ್ಟ್ ಶೋ ಯು ಒನ್ ಥಿಂಗ್. ಈ ಸ್ಪ್ಯಾಮ್ಸ್, ಓಕೆ, ಇಲ್ಲಿ ಯಾವುದೋ ಒಂದು ನನಗೆ ಒಂದು ಮೇಲ್ ಐ ಡಿ ಹಿಂಗೆ ಬಂದಿದೆ. ಜಸ್ಟ್ ಇಮ್ಯಾಜಿನ್ ಇದು ಅಮೆಝಾನ್ ಇಂದ ಬಂದಿದೆ ಅಂತ ಅನ್ಕೊಳ್ಳೋಣ, ಓಕೆನಾ, ಫಾರ್ ಟೈಮ್ ಬೀಯಿಂಗ್. ಏನಾಗುತ್ತೆ ಅಂದ್ರೆ, ಅಮೆಝಾನ್ ಅಲ್ಲಿ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾವು ಯಾವುದೇ ಕಾರಣಕ್ಕೂ ಇಲ್ಲಿ ಏನ್ ಕಾಣಿಸ್ತಿದೆ ಹೈಪರ್ ಟೆಕ್ಸ್ಟ್ ಅಂತ ಕರಿತೀವಿ. ಈ ಹೈಪರ್ ಟೆಕ್ಸ್ಟ್ ನ ಯಾವುದೇ ಕಾರಣಕ್ಕೂ ಓಪನ್ ಮಾಡಕ್ ಹೋಗ್ಬಿಡಿ. ಏನೋ ಹೇಳಿರುತ್ತೆ ಸಡನ್ ಆಗಿ ನಿಮ್ಮ ಅಕೌಂಟ್ ಏನೋ ಆಗಿದೆ, ದೇ ವಿಲ್ ಯಾವಾಗ ಅವ್ರು ಮಾಡೋದೇ ಆ ತರ ಟೆನ್ಷನ್ ಕ್ರಿಯೇಟ್ ಮಾಡಿ ನಿಮ್ನ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಮಾಡಿದಾಗ ಏನಾಗುತ್ತೆ ಅಂತ, ಇಟ್ಸ್ ಕಾಲ್ಡ್ ಫಿಶಿಂಗ್ ಅಟ್ಯಾಕ್. ಅದ್ರ ಬಗ್ಗೆ ನಿಮ್ಗೆ ನೆಕ್ಸ್ಟ್ ಹರಿಹರನ್ ಅವ್ರು ಹೇಳ್ತಾರೆ. ಅಂಡ್ ಐ ವಿಲ್ ಈವನ್ ಶೋ ಯು ದ ಡೆಮಾನ್ಸ್ಟ್ರೇಷನ್ ಆಫ್ ಇಟ್. ಕ್ಲಿಕ್ ಮಾಡಿದಾಗ ನೀವು ದೇ ವಿಲ್ ಟೇಕ್ ಯು ಟು ಅನದರ್ ವೆಬ್ಸೈಟ್ ವೇರ್ ಯು ವಿಲ್ ಫೇಸ್ ಅ ಲಾರ್ಜ್ ಪ್ರಾಬ್ಲಮ್. ಓಕೆನಾ, ನಿಮ್ಗೆ ಒಂದು ಹೇಗೆ ಸ್ಪ್ಯಾಮ ಇಲ್ವಾ ಅಂತ ಡಿಟೆಕ್ಟ್ ಮಾಡಕ್ಕೆ ಒಂದು ಐಡಿಯಾ ಟಿಪ್ಸ್ ಹೇಳ್ಕೊಡ್ತೀನಿ. ಫಸ್ಟ್ ಟಿಪ್ ಇಸ್, ನಿಮ್ಗೆ ಇಲ್ಲಿ ಏನ್ ಕಾಣಿಸ್ತಿದೆ, ಈ ಬಟನ್ ಕಾಣಿಸ್ತಿದೆ ಅಲ್ವಾ, ಶೋ ಡೀಟೇಲ್ಸ್ ಅಂತ, ಶೋ ಡೀಟೇಲ್ಸ್ ಮೇಲೆ ಒತ್ತಿದಾಗ ಇಲ್ಲಿ ಸ್ಟ್ಯಾಂಡರ್ಡ್ TCP/IP ಅಂತ ಸ್ಟ್ಯಾಂಡರ್ಡ್ ಎನ್ಕ್ರಿಪ್ಷನ್ ಏನ್ ಕಾಣಿಸ್ತಿದೆ, ಇಟ್ಸ್ ಆಕ್ಚುಲಿ ಸ್ಟ್ಯಾಂಡರ್ಡ್ ಎನ್ಕ್ರಿಪ್ಷನ್, ವರ್ಲ್ಡ್ ವೈಡ್ ಯೂಸ್ ಮಾಡೋ ಎನ್ಕ್ರಿಪ್ಷನ್ ಇದು. ಓಕೆ, ಆ ಎನ್ಕ್ರಿಪ್ಷನ್ ಆಗಿದೆಯಾ? ಓಕೆ, ಗುಡ್ ಅಂಡ್ ವೆಲ್. ಅನದರ್ ಥಿಂಗ್ ಇಸ್, ಇಲ್ಲಿ ಕಾಣಿಸ್ತಿರೋ ಡೀಟೇಲ್ಸ್ ಆರ್ ಎನಿ ವೆಬ್ಸೈಟ್ ಅಡ್ರೆಸ್ ಇಲ್ಲಿ ಬಂದಿರೋ ವೆಬ್ಸೈಟ್ ಲಿಂಕ್ ಆಗ್ತಿದ್ಯಾ ಅಂತ ನೋಡಿ. ಇಫ್ ಇಟ್ ಈಸ್ ಜಸ್ಟ್ ವೆಲ್, ಇಲ್ಲ ಅಂದ್ರೆ ಜಸ್ಟ್ ಡೋಂಟ್ ಓಪನ್ ಇಟ್. ಅನದರ್ ಥಿಂಗ್ ಇಸ್, PC ಯೂಸರ್ಸ್ಗೆ ಹೇಳ್ತೀನಿ, ನೀವು ಇಲ್ಲಿ ಬರೋ ಒಂದು ಟ್ಯಾಗ್ ಲೈನ್ ನೋಡಿ, ನೀವು ಈ ತರ ಹಿಂಗ್ ಹೋವರ್ ಮಾಡಿದ ತಕ್ಷಣ ವಿಲ್ ಗೆಟ್ ಆಲ್ ದ ಡೀಟೇಲ್ಸ್ ಅಬೌಟ್ ಇಟ್ ಇನ್ ದ ಡೌನ್ ಬಿಲೋ. ಈ ಪಾರ್ಟ್ ಅಲ್ಲಿ ನೋಡಿ, ಡೌನ್ ಬಿಲೋ ನಿಮ್ಗೆ ಎಲ್ಲಾ ಡೀಟೇಲ್ಸ್ ಕೂಡ ಬರುತ್ತೆ ಅಬೌಟ್ ದಟ್ ವೆಬ್ ಅಡ್ರೆಸ್. ಅದು ಮ್ಯಾಚ್ ಆಗ್ತಿದ್ಯಾ ಅಂತ ಒಂದ್ಸತಿ ನೋಡ್ಕೊಳ್ಳಿ. ಓಕೆ, ಎಲ್ಲಾನು ನೋಡಿದೆ, ಓಕೆ, ಇಟ್ ಇಸ್ ಗುಡ್, ಇದು ಟ್ರಸ್ಟೆಡ್ ಅಂತ ನಾನು ಅನ್ಕೊಂಡಿದ್ದೀನಿ. ಡೈರೆಕ್ಟ್ಲಿ ನೆವರ್ ಗೋ ಅಂಡ್ ಕ್ಲಿಕ್ ಆನ್ ದಟ್. ಹೋಗಿ ರೈಟ್ ಕ್ಲಿಕ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಅದನ್ನ ಕಾಪಿ ಮಾಡ್ಕೊಂಡು ಗೋ ಫಾರ್ ದ ನ್ಯೂ ಟ್ಯಾಬ್ ಅಂಡ್ ದೆನ್ ಓಪನ್ ಇಟ್. So that will be a secure way of using any mail IDs. So next ನಾನು ನಿಮ್ಗೆ ಡೆಮೋನ್ಸ್ಟ್ರೇಷನ್ ಮಾಡ್ತೀನಿ. ಬಟ್ ಟೈಮಿಂಗ್ ಹರಿಹರನ್ ಅವರು ನಿಮ್ಗೆ ಆನ್ಲೈನ್ ಫ್ರಾಡ್ಸ್ ಅಂಡ್ ಆನ್ಲೈನ್ ಸ್ಕ್ಯಾಮ್ಸ್ ಬಗ್ಗೆ ಹೇಳ್ಕೊಡ್ತಿರ್ತಾರೆ. ಓವರ್ ಟು ಯು ಹರಿಹರನ್. So thank you Santosh. And yes, next ನಿಮಗೆ ಆನ್ಲೈನ್ ಫ್ರಾಡ್ಸ್ ಬಗ್ಗೆ ಹೇಳ್ತೀನಿ. ಆನ್ಲೈನ್ ಫ್ರಾಡ್ಸ್ ಅಲ್ಲಿ ಮೇಜರ್ ಕಾಮನ್ ಥಿಂಗ್ ಏನಾಗೋದಂದ್ರೆ ಫಿಶಿಂಗ್ ಅಂತ ಕರೀತಾರೆ. ದಟ್ ಇಸ್ PISHING. ಇಟ್ ಇಸ್ ಕಾಲ್ಡ್ ಫಿಶಿಂಗ್. ಓಕೆನಾ. ಅಂಡ್ ಫ್ಯಾಕ್ಟ್ ಏನಂದ್ರೆ, ಮೋಸ್ಟ್ ಆಫ್ ಯು ನೀವು ಯಾರ್ಯಾರಿಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೀರೋ, ನೀವು ಆಲ್ರೆಡಿ ಫಿಶಿಂಗ್ ಒಂದು ಆಕ್ಟಿವಿಟಿ, ಇಟ್ ಇಸ್ ಇಲ್ಲಿಗಲ್ ಅಂತ ಹೇಳಕ್ಕಾಗಲ್ಲ, ಇಟ್ ಇಸ್ ಕೈಂಡ್ ಆಫ್ ಹ್ಯಾಕಿಂಗ್ ಆಕ್ಟಿವಿಟಿ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿರ್ತೀರ. ಟು ಬಿ ಸರ್ಪ್ರೈಸ್ಡ್. ಅದು ಹೆಂಗಂದ್ರೆ, ನಿಮ್ಗೊಂದು ಮೆಸೇಜಸ್ ಎಲ್ಲ ರಿಸೀವ್ ಮಾಡಿರ್ತೀರಲ್ಲ ಆಲ್ರೆಡಿ ನೀವು, ಲೈಕ್ ಸೇಯಿಂಗ್ ದಟ್ ಯು ವಾಂಟ್ ಸೊ ಒಂದು ಡಮಕ್ ಆಫರ್ ನಿಮ್ಗೆ ಒಂದು ಪ್ರೈಸಸ್ ಸಿಕ್ಕಿದೆ, ಸೊ ಈ ಲಿಂಕ್ ನ ನೀವು ಕ್ಲಿಕ್ ಮಾಡಿ ನಿಮ್ಮ ಡೀಟೇಲ್ಸ್ ನ ಅಪ್ಡೇಟ್ ಮಾಡಿದ್ಮೇಲೆ ಯು ಕ್ಯಾನ್ ಕ್ಲೇಮ್ ದಿಸ್ ಪ್ರೈಸ್ ಅಂತ ನಿಮ್ಗೊಂದು ಮೆಸೇಜಸ್ ಬಂದಿರುತ್ತೆ. ಆಲ್ರೆಡಿ ತುಂಬಾ ಜನ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರ. ಈವನ್ ವಾಟ್ಸಪ್ ಅಲ್ಲಿ ಕೂಡ ಶೇರ್ ಆಗುತ್ತೆ ನಿಮಗೆ. ಈ ಮೆಸೇಜಸ್ ನ ನೀವು ನಿಮ್ ತರನೇ ಒಂದು 10 ಜನಕ್ಕೆ ನೀವು ಫಾರ್ವರ್ಡ್ ಮಾಡಿದ್ರೆ, ಇಫ್ ಯು ಫಾರ್ವರ್ಡ್ ದ ಸೇಮ್ ಮೆಸೇಜಸ್ ಟು 10 more people, your friends, you can claim this reward. It may be anything. It may be a gadget, it may be any clothing, or even it may be a small thing like a wallet or a bracelet. Such kind of messages ಎಲ್ಲ ನಿಮಗೆ ರಿಸೀವ್ ಮಾಡಿರ್ತೀರಲ್ವಾ. ಸೊ ಎಷ್ಟು ಜನ ಅದನ್ನ ಫಾರ್ವರ್ಡ್ ಮಾಡಿದ್ದೀರಾ? ಕ್ಯಾನ್ ಐ ಹ್ಯಾವ್ ಜೆನ್ಯೂನ್ ಆನೆಸ್ಟ್ ಆಗಿ ಎಷ್ಟು ಜನ ಇದನ್ನ ವಾಟ್ಸಪ್ ನಾನು ಫಾರ್ವರ್ಡ್ ಮಾಡಿದ್ದೀನಿ,
ಅನ್ನೋರು ಎಷ್ಟು ಜನ ಇದ್ದೀರಾ ಅಲ್ಲಿ? ಕ್ಯಾನ್ ಐ ಹ್ಯಾವ್ ದಟ್ ಪೋಲ್ಸ್ ಹಿಯರ್ ಚಾಟ್ ಬಾಕ್ಸ್? ಚಾಟ್ ಬಾಕ್ಸಲ್ಲಿ ಎಸ್ ನಾನು ಮಾಡಿದ್ದೀನಿ ಅಂತ ಹಾಕಿದಂದ್ರೆ ನೋ ನಾನು ಆ ಥರ ಯಾವುದು ಮಾಡಿಲ್ಲ ಅಂತ ನೀವು ಅಪ್ಡೇಟ್ ಮಾಡ್ಬೋದು. ಎನಿವನ್? ಶುಡ್ ಐ ರಿಪೀಟ್ again? Okay, I'll repeat it again, Sagar. So this is process, ಈ ಟೆಕ್ನಿಕಲ್ ಟರ್ಮ್ಸ್ ಏನಂತ ಕರೀತಾರೆ ಅಂದ್ರೆ ಫಿಶಿಂಗ್ ಅಂತ ಕರೀತಾರೆ. PISHING ಇಸ್ ಕಾಲ್ಡ್ ಫಿಶಿಂಗ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಗೊಂದು ಮೆಸೇಜಸ್ ಬರುತ್ತೆ, ನಾರ್ಮಲ್ ಟೆಕ್ಸ್ಟ್ ಮೆಸೇಜ್, SMS ಮೆಸೇಜ್ ಆಗಿರ್ಬೋದು, ಆರ್ ಎಲ್ಸ್ ಅದರ್ ಟೈಪ್ ಇಸ್ ಇನ್ ದ ಫಾರ್ವರ್ಡ್ ಮೆಸೇಜಸ್ ಯು ಮೈಟ್ ರಿಸೀವ್ ಇನ್ ದ ವಾಟ್ಸ್ಆಪ್ ಆಲ್ಸೋ. ವಾಟ್ಸ್ಆಪಲ್ಲಿ ತುಂಬಾ ಸರಿ ನಿಮಗೆ ಯಾರೋ ಫ್ರೆಂಡ್ ಕಳ್ಸಿರ್ತಾರೆ ರ್ಯಾಂಡಮ್ ಲಿಂಕ್ ಕಳಿಸ್ಬಿಟ್ಟು, ಕ್ಲಿಕ್ ಆನ್ ದಿಸ್ ಲಿಂಕ್ ಅಂಡ್ ಅಪ್ಡೇಟ್ ಯುವರ್ ಡೀಟೇಲ್ಸ್ ಇಮಿಡಿಯೇಟ್ಲಿ, ಲೈಕ್ ಯುವರ್ ಅಡ್ರೆಸ್, ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಹೆಸರು, ಮೇಲ್ ID, update this details and give submit, and after that share the same link to 10 of your friends. If you do that, you can get this reward. And then in messages bandirutte, you might have got this message in SMS or in the WhatsApp also. What I'm asking is how many of you have participated, like you have already forwarded it. I want that polls now. Chat box ಇದೆಲ್ಲ ಅದ್ರಲ್ಲಿ ನೀವು ಆಲ್ರೆಡಿ ನೀವು ಮೆಸೇಜ್ ಸೇವ್ ಮಾಡಿದೀನಿ ಅಂದ್ರೆ you just type S. If you're not shared such kind of messages, you can type no. Okay, like Chandini have said, okay, today I got a message but I didn't forward. Okay, it's good. Okay, Tara Devi, no. Saivardhan, no, you're not forwarded. Keshav Reddy has said not forwarded. Dishan, many time came but I didn't share them. Okay, no, no, okay, good. Very good. Okay, we're getting a positive response only. Actually, ನೀವು ಶೇರ್ ಮಾಡದೇ ಇರೋದೇ ತುಂಬ ಒಳ್ಳೆಯದು. ಬಿಕಾಸ್ ನೀವು ಶೇರ್ ಮಾಡಿದ್ರೆ ಏನಾಗುತ್ತೆ, ಇದೊಂದು ಆನ್ಲೈನ್ ಚೆಕ್ ಥರ. ಆ್ಯಕ್ಚುಲಿ ಏನು ಮಾಡ್ತಾರೆ ಅಂದರೆ ಹ್ಯಾಕರ್ಸ್, ದೇ ವಿಲ್ ಕ್ರಿಯೇಟ್ ಸಮ್ ವೆಬ್ಸೈಟ್, ಫೇಕ್ ವೆಬ್ಸೈಟ್ ಥರ ಕ್ರಿಯೇಟ್ ಮಾಡ್ತಾರೆ. ಆ ವೆಬ್ಸೈಟಿಗೆ ವಿಲ್ ಮೇಕ್ ಯು ಎಂಟರ್ಟೈನ್. ಫಾರ್ ಎಕ್ಸಾಂಪಲ್, ಕೆಲವು ವೆಬ್ಸೈಟಲ್ಲಿ ದೇ ಆಸ್ಕ್ ಯು ಟು ಪ್ಲೇ ಗೇಮ್ಸ್, ಸ್ಪಿನ್ನಿಂಗ್ ಗೇಮ್ಸ್ ಎಲ್ಲ ಬರುತ್ತೆ ನಿಮಗೆ. ಸ್ಪಿನ್ ದಿಸ್ ಫಾರ್ 2 times, ನಿಮಗೆ ಯಾವ ರಿವಾರ್ಡ್ ಬರುತ್ತೋ ಅದನ್ನು ನೀವು ಸೇಮ್ ಲಿಂಕ್ನ ನೀವು ಇಫ್ ಯು ಫಾರ್ವರ್ಡ್ ಫಾರ್ 5 of your friends, you can claim that reward ಅಂತ they'll send you on messages, like ಅಲ್ವಾ. will make you will make you feel like that it is an entertainment website. You don't know is that a secure website ಆಗಿದೆಯಾ or it is a non secure website ಆಗಿದೆ, ನಿಮ್ಗೆ ಚೆಕ್ ಮಾಡಕ್ ನಿಮಗೆ ಗೊತ್ತಿರಲ್ಲ most of the time. So Santosh have already told that ನೀವೇನಾದ್ರು ಸೆಕ್ಯೂರ್ ವೆಬ್ಸೈಟ್ ಏನಾದ್ರು just go and click on the URL ಪಕ್ಕದಲ್ಲಿ ಒಂದು ಲಾಕ್ ಅಂತ ಇರುತ್ತೆ, ಲಾಕ್ ಸಿಂಬಲ್ ಇರುತ್ತೆ ಐಕಾನ್. ಇಫ್ ಯು ಸಿ ದಟ್ ಲಾಕ್ ಸಿಂಬಲ್, ದಟ್ ಇಸ್ ಅ ಸೆಕ್ಯೂರ್ಡ್ ವೆಬ್ಸೈಟ್. ಎಸ್ ಅಂತ HTTPS ಅಂತ ಬರುತ್ತೆ, ಅಂಡ್ ಎಸ್ ಸ್ಟ್ಯಾಂಡ್ಸ್ ಫಾರ್ ಸೆಕ್ಯೂರ್. ಇಫ್ ಲಾಕ್ ಸಿಂಬಲ್ ಇಲ್ಲ ಅಂದ್ರೆ ನಿಮ್ಗೆ ಆಲ್ರೆಡಿ ಪಾಪಪ್ ಆಗುತ್ತೆ ಮೆಸೇಜಸ್, ಇಟ್ ಇಸ್ ಅ ನಾನ್ ಸೆಕ್ಯೂರ್ಡ್ ವೆಬ್ಸೈಟ್ ಅಂತ. ಹ್ಯಾಕರ್ಸ್ ಏನ್ ಮಾಡ್ತಾರೆ ಅಂದ್ರೆ ಇದ್ರಲ್ಲಿ ನೀವು ಲಾಗಿನ್ ಇನ್ಫಾರ್ಮೇಶನ್ಸ್ ಏನೇನು ಅಪ್ಡೇಟ್ ಮಾಡ್ತಿರ್ತೀರೋ ನಿಮ್ಗೆ ಗೊತ್ತಿಲ್ಲದೇನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆ ಇನ್ಫಾರ್ಮೇಶನ್ ಕಂಪ್ಲೀಟ್ಲಿ ಕಾಪಿ ಮಾಡ್ಕೊಂತಾರೆ ಅವ್ರ ಸಿಸ್ಟಮ್ಗೆ, ಅವ್ರ ಡೇಟಾ ಬೇಸ್ ಅಲ್ಲಿ. ಸೊ ದಟ್ ಆಫ್ಟರ್ ಇನ್ಫಾರ್ಮೇಶನ್ ಸಿಕ್ಕಾದ್ಮೇಲೆ ದೇ ಕ್ಯಾನ್ ಮಿಸ್ಯೂಸ್ ಇಟ್. ಅವ್ರು ನಿಮ್ಮ ಪಾಸ್ವರ್ಡ್ ತಗೊಂಡು ಮಿಸ್ಯೂಸ್ ಮಾಡ್ಬೋದು, ನಿಮ್ಮ ಮೇಲ್ ID ಕ್ರ್ಯಾಕ್ ಮಾಡ್ಬೋದು, ಅವರು ನಿಮ್ಮ ಸೋಷಿಯಲ್ ಮೀಡಿಯಾಸ್ನ ಟ್ರ್ಯಾಕ್ ಮಾಡ್ಬೋದು. ಇದ್ರ ಬಗ್ಗೆ ನಿಮಗೆ ಒಂದು ಲೈವ್ ಡೆಮಾನ್ಸ್ಟ್ರೇಷನ್ ಇದೆ ಯೂಸಿಂಗ್ ಎಥಿಕಲ್ ಹ್ಯಾಕಿಂಗ್. ಸೊ ದಟ್ ಸಂತೋಷ್ ವಿಲ್ ಶೋ ಯು ನಾವ್. ಓವರ್ ಟು ಯು ಸಂತೋಷ್. ಎಸ್, ಥ್ಯಾಂಕ್ ಯು ವೆರಿ ಮಚ್ ಹರಿ. ಸೊ ಇವಾಗ ನಾನು ನಿಮ್ಗೆ ಒಂದು ಲೈವ್ ಡೆಮಾನ್ಸ್ಟ್ರೇಷನ್ ಕೊಡ್ತೀನಿ. ಆ ಲೈವ್ ಡೆಮಾನ್ಸ್ಟ್ರೇಷನ್ ಕೊಡಬೇಕಾದ್ರೆ ಐ ವಾಂಟ್ ಸಮ್ ಆನ್ಸರ್ಸ್. ಓಕೆ, ಹರಿಹರನ್ ಅವರು ನಿಮ್ಮ ಆನ್ಸರ್ಸ್ನ ಕೊಡ್ತಾರೆ. ನೀವು ಏನು ಮಾಡ್ಬೇಕಂದ್ರೆ ನೀವು ಜಸ್ಟ್ ನೀವು ಆ ವೆಬ್ಸೈಟ್ ನೋಡ್ಬಿಟ್ಟು ನೀವು ಅದನ್ನ ಹೆಂಗ್ ಚೆಕ್ ಮಾಡ್ತೀರಾ ಅಂತ ನೀವು ಹೇಳ್ಬೇಕು. ಓಕೆನಾ? ಐ ಜಸ್ಟ್ ಸ್ಕ್ರೀನ್ ಶೇರ್ ಇಟ್.
ಓಕೆ, ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ವೆಬ್ ಪೇಜ್ ಕಾಣಿಸ್ತಿದೆ ನಿಮಗೆ ಅಲ್ವಾ? ಇದರಲ್ಲಿ ನಿಮಗೆ ಎಲ್ಲ ನೋಡ್ತಿರ್ಬೋದು, ಸೈನ್ ಅಪ್ ಇದೆ, ಎಲ್ಲ ಆಪ್ಷನ್ಸ್ ಇದೆ, ಇಟ್ ಹ್ಯಾಸ್ ಅ ಲೋಗೋ ಎಲ್ಲ. ಜಸ್ಟ್ ಸಮಥಿಂಗ್ ವೆಂಟ್ ರಾಂಗ್ ಅನ್ಕೋತೀವಿ, ನಾವೇನು ಅನ್ಕೊಂತೀವಿ ಇಟ್ ಹ್ಯಾಸ್ ಕನೆಕ್ಷನ್ ಎರರ್ ಅಂತ ಏನೋ ಅನ್ಕೊಂತೀವಿ. ಓಕೆನಾ? ಇದನ್ನ ಫಸ್ಟ್ ಆಫ್ ಆಲ್ ಯಾರಾದ್ರೂ ಹೇಳ್ಬೋದಾ ಇದು ಸೆಕ್ಯೂರಾ ಅಲ್ಲ ಅಂತ ಹೆಂಗೆ ನಾವು ಡಿಟೆಕ್ಟ್ ಮಾಡಬೇಕು? ಆನ್ಸರ್ಸ್ ಪ್ಲೀಸ್ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇದು ಸೆಕ್ಯೂರಾ ಅಲ್ವಾ ಅಂತ ಹೆಂಗೆ ನಾವು ಡಿಟೆಕ್ಟ್ ಮಾಡ್ಬೋದು ಅಂತ. ಎನಿವನ್? ಆಲ್ರೆಡಿ ನಿಮ್ಗೆ ಎಷ್ಟೊಂದು ಹೇಳ್ಕೊಟ್ಟಿದ್ದೀವಿ. ಲೈಕ್ ಒಂದು ವೆಬ್ಸೈಟ್ನ ಸೆಕ್ಯೂರ್ ಇದೆಯಾ ಇಲ್ವಾ ಅಂತ ಒಂದು ಐಡಿಯಾಲಜಿಯಿಂದ ನಾವು ಇದು ಮಾಡ್ಕೊಬೋದು. ಸೊ ಎನಿ ಆನ್ಸರ್ಸ್? ಎಸ್, ಫಸ್ಟ್ ಆಫ್ ಆಲ್ ನೀವು ನೋಡ್ಬೋದು ಇಲ್ಲಿ ಇಟ್ಸ್ ಆಲ್ರೆಡಿ ಶೋಯಿಂಗ್ ಕ್ರಾಸ್ ಮಾರ್ಕ್ ತೋರಿಸ್ತಿದೆ ಅಲ್ವಾ? ನೀವು ಅಲ್ಲಿ ಹೋದ ತಕ್ಷಣ ಯು ಕ್ಯಾನ್ ಜಸ್ಟ್ ಸಿ ಕನೆಕ್ಷನ್ ಇಸ್ ನಾಟ್ ಸೆಕ್ಯೂರ್ ಅಂತ ತೋರಿಸ್ತಿದೆ ಅಲ್ವಾ? ಎಸ್, ದ ಲಾಕ್ ಐಕಾನ್ ಕನೆಕ್ಷನ್ ಇಸ್ ನಾಟ್ ಸೆಕ್ಯೂರ್ ಅಂತ ತೋರಿಸ್ತಿದೆ ಫಸ್ಟ್. ಸೊ ನನ್ಗಾದ್ರೂ ವಿ ಆರ್ ಮೋರ್ ಇಂಟ್ರೆಸ್ಟೆಡ್. ಓಕೆ, ನನಗೆ ಧೈರ್ಯ ಜಾಸ್ತಿ, ಏನಾಗಲ್ಲ ಬಿಡು ಅನ್ನೋ ಥರ ಹೋಗ್ತೀನಿ. ಐ ವಿಲ್ ಆಲ್ಸೋ ಲಾಗಿನ್, ನೋಡೋಣ ಏನಾಗುತ್ತೆ. ಆವಾಗೂ ತೋರಿಸ್ತಿರುತ್ತೆ ದಿಸ್ ಕನೆಕ್ಷನ್ ಇಸ್ ನಾಟ್ ಸೆಕ್ಯೂರ್ ಅಂತ. ಮೋಸ್ಟ್ ಆಫ್ ದ ಬ್ರೌಸರ್ಸ್ ನಿಮ್ಗೆ ತೋರಿಸುತ್ತೆ. ಓಕೆ, ತೋರಿಸಿಲ್ಲ ನಿಮ್ಗೆಲ್ಲ ವೆಲ್ ಸೆಟ್. HTTP ಅಂತ ಇದ್ರೂ ಕೂಡ ನಾನು ಲಾಗಿನ್ ಮಾಡಕ್ ಹೋಗ್ತಾ ಇದ್ದೀನಿ. ಸಮಥಿಂಗ್ ಐ ಲಾಗ್. ಹಿಂಗಾಗ್ಬಿಟ್ಟು ನಾನು ಲಾಗಿನ್ ಹೊತ್ತೇ ಬಿಟ್ಟೆ. ಸಡನ್ ಆಗಿ ಏನೋ ಎರರ್ ರೆಸ್ಪಾನ್ಸ್ ಬಂತು. ಐ ಫೀಲ್ ಲೈಕ್ ಓಕೆ ಏನೂ ಆಗಿಲ್ಲ, ಸಮಥಿಂಗ್ ಏನೋ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅಂದ್ಕೊಂಡು ನಾನು ಸುಮ್ಮನೆ ಆಗ್ತೀನಲ್ಲ. ಬಟ್ ನೀವು ಹ್ಯಾಕರ್ಸ್ ಏನು ಮಾಡಿರುತ್ತೆ ಅಂದರೆ ಅವ್ರಿಗೆ ಆಲ್ರೆಡಿ ನಿಮ್ಮ ಹೋಲ್ ಡೀಟೇಲ್ಸ್ ಅಲ್ಲಿ ಹೋಗಿರುತ್ತೆ. ಯು ಕ್ಯಾನ್ ಜಸ್ಟ್ ಸಿ, ನಾನು ಅದನ್ನ ಟೈಪ್ ಮಾಡ್ತಿದ್ದಂಗೆ ಐ ಗಾಟ್ ದ ಪಾಸ್ವರ್ಡ್, ಯೂಸರ್ ನೇಮ್, ಬೋತ್ ಥಿಂಗ್ಸ್. ಇಮೇಲ್ ಆರ್ ಪಾಸ್ವರ್ಡ್ ಸಿಕ್ಕಿದೆ, ಜೊತೆಗೆ ಆ ಪಾಸ್ವರ್ಡ್ ಕೂಡ ಸಿಕ್ಕಿದೆ. ಇಮೇಲ್ ಅಂಡ್ ಪಾಸ್ವರ್ಡ್ ಎರಡೂ ಸಿಕ್ಕಿದೆ ಅಲ್ವಾ? ಯು ಕ್ಯಾನ್ ಜಸ್ಟ್ ಸಿ ಹಿಯರ್. ನೀವು ಇಷ್ಟು ಈಸಿಯಾಗಿ ನಿಮ್ಮ ಪಾಸ್ವರ್ಡ್ನ ನೀವು ಕೊಟ್ಬಿಟ್ಟಿದ್ದೀರಾ ನೀವು. ಆ್ಯಂಡ್ ದಿಸ್ ಇಸ್ ಆಲ್ ಇಸ್ ಅವರ್ ಆ್ಯಂಡ್ ಇದು ನಮ್ಮ ಫಾಲ್ಟ್ ಅಲ್ವಾ? ಓಕೆ, ಇವಾಗ ಗೊತ್ತಾಯ್ತಲ್ಲ ನಿಮ್ಮ ಪಾಸ್ವರ್ಡ್ಸ್ ಎಲ್ಲ ಹೆಂಗೆ ಅವ್ರು ತಗೊಂಡ್ಬಿಡ್ತಾರೆ ಅಂತ. ಸೊ ಇವಾಗಿಂದ ಐ ಹೋಪ್ ಎವ್ರಿಬಡಿ ಡಸಂಟ್ ಲಾಗಿನ್ ಎನಿಥಿಂಗ್ ಇನ್ ದ HTTP ಅಕೌಂಟ್ ಆರ್ HTTP ವೆಬ್ಸೈಟ್ಸ್. ಸೊ ಫೀಲ್ ಫ್ರೀ ಆ್ಯಂಡ್ ಬಿ ಸೇಫ್. ಬಟ್ ಓಕೆ, ಇವಾಗೆಲ್ಲ ನಮ್ಗೆ ಗೊತ್ತಾಯ್ತು ಹೆಂಗೆ ಸೆಕ್ಯೂರ್ ಆಗಿ ಇಟ್ಕೊಬೇಕು ಅಂತ ಅಲ್ವಾ? ನೋಡಿ, ಇವಾಗ HTTP ಅಂತ ಗೊತ್ತಿದ್ರು ನಾವು ಲಾಗಿನ್ ಮಾಡಿದ್ವಿ. ಆ್ಯಂಡ್ ದಿಸ್ ಸೆಷನ್ ದಿಸ್ ಎಥಿಕಲ್ ಹ್ಯಾಕಿಂಗ್ ಏನೇ ನಾನು ಮಾಡಿದ್ರು ಇಟ್ಸ್ ಇನ್ ಅಂಡರ್ ಮೈ ಲೋಕಲ್ ಕಂಪ್ಯೂಟರ್. ಸೊ ಯಾವುದೇ ಥರ ಇಂಟರ್ನೆಟ್ ಸೋರ್ಸಸ್ಗೆ ಕನೆಕ್ಟ್ ಆಗಿಲ್ಲ. ಸೊ ಇಟ್ಸ್ ಜಸ್ಟ್ ಡನ್ ವರ್ಚುವಲಿ, ನಥಿಂಗ್ ಇಸ್ ಹಾರ್ಮ್ಫುಲ್ ಇನ್ ದಿಸ್. ಓಕೆ, ಇವಾಗ ಎಲ್ಲರಿಗೂ ಗೊತ್ತಾಯ್ತು. ಬಟ್ ಸ್ಟಿಲ್ ನೀವು ಇನ್ನೂ ವಾಲನವರ್ ಆಗಿರ್ತೀರಾ. ಹೆಂಗೆ ಅಂದರೆ ನೀವು ಲಾಗಿನ್ ಮಾಡಿದ್ರು HTTPS ಆಗಿರೋ ಸರ್ವರಲ್ಲಿ ಮಾಡಿದ್ರು ನೀವು ಇನ್ನೂ ಹ್ಯಾಕ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಹೆಂಗೆ ಅಂದರೆ ಫ್ರಮ್ ಯುವರ್ ವೀಕ್ ಪಾಸ್ವರ್ಡ್ಸ್. ಆ ವೀಕ್ ಪಾಸ್ವರ್ಡ್ಸ್ ಇಂದ ಇರುತ್ತೆ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ. ಓಕೆ, ಸ್ಟ್ರಾಂಗ್ ಪಾಸ್ವರ್ಡ್ ಇಟ್ಕೊಬೇಕಾದ್ರೆ ನಾನು ತುಂಬ ತಲೆ ಕೆಡ್ಸ್ಕೊಬೇಕು, ರಿಮೆಂಬರ್ ಮಾಡ್ಕೊಬೇಕು. ನೋ ವರೀಸ್. ಇವಾಗ ಹರಿಹರನ್ ಅವರು ನಿಮಗೆ ಈಸಿಯಾಗಿ ಪಾಸ್ವರ್ಡ್ಸ್ನ ಹೆಂಗೆ ಸೇವ್ ಮಾಡಿಕೊಂಡು ಈಸಿಯಾಗಿ ಹೆಂಗೆ ರಿಮೆಂಬರ್ ಮಾಡ್ಕೊಬೇಕು ಅಂತ ಹೇಳ್ಕೊಡ್ತಾರೆ. ಓವರ್ ಟು ಯು ಹರಿಹರನ್. Yeah, thank you, Santosh. ನೀವು ನೋಡಿದ್ರಿ, ಇಫ್ ಯು ಗೋ ಟು ಸಮ್ ವೆಬ್ಸೈಟ್, ಸೆಕ್ಯೂರ್ಡ್ ಆಗದಿರೋ ವೆಬ್ಸೈಟ್ಗೆ ಹೋದರೆ ಈಸಿಲಿ your information, not only your user ID and password. ಕೆಲವು ವೆಬ್ಸೈಟಲ್ಲಿ ದಿ ಮೈಟ್ ಆಸ್ಕ್ ಯುವರ್ ಫೋನ್ ನಂಬರ್ಸ್ ಆಲ್ಸೋ, ಫೋನ್ ನಂಬರ್ಸ್, ಇಮೇಲ್ IDs, ಆ್ಯಂಡ್ ಇವನ್ ಯುವರ್ ಅಡ್ರೆಸ್ ಆಲ್ಸೋ ದಿ ಮೈಟ್ ಆಸ್ಕ್. ಈಗ ಫಾರ್ ಎಕ್ಸಾಂಪಲ್, ಈಗ ಇಮೇಲ್ ID ತಗೊಂಡ್ರು ನೀವು ನಿಮ್ಮ ಕಡೆನೇ ಕೊಟ್ಟಿದ್ದೀರಾ ಆ್ಯಂಡ್ ಪಾಸ್ವರ್ಡ್ ಆಲ್ಸೋ ನೀವು ಲಾಗಿನ್ ಮಾಡಿದ್ದಾರೆ ಅಂದರೆ ಅದನ್ನೇ ಅವರು ನಿಮ್ಮ ಜಿಮೇಲ್ ಆಗಿರಲಿ ಮೇಲ್ IDs ಅಲ್ಲಿ ಚೆಕ್ ಮಾಡ್ತಾರೆ, ಸೇಮ್ ಪಾಸ್ವರ್ಡ್ ನೀವಲ್ಲಿ ಅಪ್ಡೇಟ್ ಮಾಡಿದ್ದೀರಾ ಅಂತ. ಅದನ್ನೇ ನೀವು ಸೇಮ್ ಅಪ್ಡೇಟ್ ಮಾಡಿದ್ರೆ ದೇ ವಿಲ್ ಗೆಟ್ ಆಕ್ಸೆಸ್ ಟು ಯುವರ್ ಮೇಲ್ IDs ಆಲ್ಸೋ. ಮೇಲ್ ID ಒಂದು ಸಿಕ್ಕಿದ್ರೆ ಕಂಪ್ಲೀಟ್ ಯುವರ್ ಸೋಷಿಯಲ್ ಮೀಡಿಯಾಸ್ ಅಲ್ಲಿ ಹೋಗಿ ಅವ್ರು ಫಾರ್ಗಾಟ್ ಪಾಸ್ವರ್ಡ್ ಕೊಟ್ಟು ಇವನ್ ದೇ ಕ್ಯಾನ್ ಚೇಂಜ್ ಯುವರ್ ಪಾಸ್ವರ್ಡ್. ಮೇನ್ ಥಿಂಗ್ ದೇ ಕ್ಯಾನ್ ಮಿಸ್ಯೂಸ್ ಎವ್ರಿಥಿಂಗ್. ನಿಮ್ಮ ಒಂದು ಹೆಸರು ಇಟ್ಕೊಂಡು ದೇ ಕ್ಯಾನ್ ಡೂ ಸಮ್ ಆನ್ಲೈನ್ ಸ್ಟಫ್ಸ್ ಲೈಕ್ ಇಲ್ಲೀಗಲ್ ಐಟಮ್ಸ್ ಎಲ್ಲ ಅವ್ರು ಬೈ ಮಾಡ್ಬೋದು ಇನ್ ವೆಬ್ಸೈಟ್ಸ್, ಎವ್ರಿಥಿಂಗ್. ಸೊ ಯು ವಿಲ್ ಬಿ ಅಂಡರ್ ಟ್ರಬಲ್ ಅಟ್ ದ ಎಂಡ್ ಆಫ್ ದ ಮೂಮೆಂಟ್. ಓಕೆ, ಸೊ ಐ ಕಮ್ ಟು ದ ಪಾಸ್ವರ್ಡ್ ಸೆಷನ್.
That is, now everything is digital in India ಅಲ್ವಾ. Digital in India, and ಈಗ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ಗಂಟ ಎಲ್ಲರೂ ಸ್ಮಾರ್ಟ್ ಫೋನ್ಸ್ನ ಯೂಸ್ ಮಾಡ್ತಿದ್ದಾರೆ, ಪರ್ಸನಲ್ ಕಂಪ್ಯೂಟರ್ಸ್ ಯೂಸ್ ಮಾಡ್ತಿದ್ದಾರೆ. ಈವನ್ ದೇ ಆರ್ ಯೂಸಿಂಗ್ ಸೋಷಿಯಲ್ ಮೀಡಿಯಾಸ್ ಆಲ್ಸೋ. Everyone is having a Facebook account nowadays, right? And even Instagram account, all the social medias ಇಟ್ಕೊಂಡಿದ್ದಾರೆ. ಸೊ ಯಾವುದೇ ಅಕೌಂಟ್ ಆಗಿರಲಿ, ಯಾವುದೇ ಒಂದು ಗ್ಯಾಜೆಟ್ ಆಗಿರಲಿ, ನೀವು ಒಂದು ಆಕ್ಸೆಸ್ ಬೇಕಂದ್ರೆ ಫಸ್ಟ್ ಯು ನೀಡ್ ಟು ಕ್ರಿಯೇಟ್ ಅ ಪಾಸ್ವರ್ಡ್ ಯುವರ್ ಸೆಲ್ಫ್. ಪಾಸ್ವರ್ಡ್ ವೀಕ್ ಆಗಿದ್ರೂ ಕೂಡ ಅವ್ರು ಈಸಿಯಾಗಿ ನಿಮಗೆ ಹ್ಯಾಕ್ ಮಾಡ್ತಾರೆ. ಅಂಡ್ ಮೋಸ್ಟ್ ಆಫ್ ದ ಟೈಮ್ ಫ್ಯಾಕ್ಟ್ ಏನಂದ್ರೆ, ನಿಮ್ಮ ಪಾಸ್ವರ್ಡ್ಸ್ನ ಬಂದು ಅವ್ರು ಯಾವುದೇ ಕೈಂಡ್ ಆಫ್ ಆಲ್ಗೋರಿದಮ್ ಆಗಿರಲಿ, ಸಾಫ್ಟ್ವೇರ್ ಆಗಿರಲಿ, ಅದ್ರಲ್ಲಿ ಹಾಕಿ ಲೈಕ್ ಅಲ್ಲಿಂದ ಅವ್ರು ತಗೊಳೋದು ತುಂಬಾನೇ ಚಾನ್ಸಸ್ ಕಡಿಮೆ. ಬಿಕಾಸ್ ಮೋಸ್ಟ್ ಆಫ್ ಇಂಡಿಯನ್ಸ್ ಆರ್ ಕೀಪಿಂಗ್ ಅ ವೆರಿ ವೆರಿ ವೀಕರ್ ಪಾಸ್ವರ್ಡ್ಸ್. ಎಷ್ಟು ವೀಕ್ ಆಗಿರುತ್ತೆ ಅಂದ್ರೆ ವಿ ಕ್ಯಾನ್ ಈಸಿಲಿ ಗೆಸ್ ದ ಪಾಸ್ವರ್ಡ್ಸ್ ಆಲ್ಸೋ. ಫಾರ್ ಎಕ್ಸಾಂಪಲ್, ವಿ ವಿಲ್ ಶೋ ಇನ್ ಅ ಲೈವ್ ಡೆಮಾನ್ಸ್ಟ್ರೇಷನ್ ಟು ಯು ಪಾಸ್ವರ್ಡ್ ಎಷ್ಟು ವೀಕ್ ಆಗಿ ಇಟ್ಕೊಂತಾರಂತ. Now I will show you how to create a strong password so that no hacker can hack your systems or any devices, or ನಿಮ್ಮ ಅಕೌಂಟ್ ಯಾವುದು ಹ್ಯಾಕ್ ಮಾಡೋಕ್ಕಾಗಲ್ಲ. they cannot get the access. ಆ ಥರ ನಿಮ್ಗೆ ನಾನು ಪಾಸ್ವರ್ಡ್ ನಿಮಗೆ ಕ್ರಿಯೇಟ್ ಮಾಡಿ ತೋರಿಸ್ತೀನಿ. ಫಸ್ಟ್ ಆಫ್ ಆಲ್, ಸ್ಟ್ರಾಂಗ್ ಪಾಸ್ವರ್ಡ್ ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ಕಂಟೈನ್ ಸೆಂಟೆನ್ಸ್. ಒಂದು ಸೆಂಟೆನ್ಸ್ನ ನೀವು ಬೇರೆದಾಗಿ ನೀವು ಕನ್ವರ್ಟ್ ಮಾಡ್ಕೊಬೇಕು. ಫಾರ್ ಎಕ್ಸಾಂಪಲ್, ಐ ವಿಲ್ ಟೇಕ್ ದಿಸ್ I am, okay, I'll update a space, safe from home. Okay, ಈ ಸೆಂಟೆನ್ಸ್ನ ನಾನು ತಗೊತೀನಿ. say that this is my sentence for my strong password. ಓಕೆನಾ? ಇದನ್ನ ಸ್ಟ್ರಾಂಗ್ ಪಾಸ್ವರ್ಡ್ ಹೆಂಗ್ ಕನ್ವರ್ಟ್ ಮಾಡ್ಕೊತೀನಿ ಅಂದ್ರೆ, ಇನ್ಸ್ಟೆಡ್ ಆಫ್ ಐ ಇರೋ ಜಾಗದಲ್ಲಿ ನಾನು ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕೊತೀನಿ. ಓಕೆ, ಅಂಡ್ ಐ ಯೂಸ್ ಎ ಇರೋ ಜಾಗದಲ್ಲಿ ಎ ಅಂತ ಹಾಕ್ತೀನಿ, ಎಮ್ ಇರೋ ಜಾಗದಲ್ಲಿ ಎಮ್ ಅಂತ ಹಾಕೊತೀನಿ, ಎಸ್ ಇರೋ ಜಾಗದಲ್ಲಿ ಐ ವಿಲ್ ಅಪ್ಡೇಟ್ ಆಸ್ ಡಾಲರ್ ಸಿಂಬಲ್ ಹಾಕೊತೀನಿ. ಓಕೆ, ಮತ್ತೆ ಎ ಇರೋ ಜಾಗದಲ್ಲಿ ಸ್ಮಾಲ್ ಎ ಹಾಕ್ತೀನಿ, ಎಫ್ ಇರೋ ಜಾಗದಲ್ಲಿ ಕ್ಯಾಪಿಟಲ್ ಎಫ್ ನಾನು ಹಾಕ್ತೀನಿ. ಓಕೆ, ಅಂಡ್ ಐ ಕ್ಯಾನ್ ಅಪ್ಡೇಟ್ ಲೈಕ್ ಇರೋ ಜಾಗದಲ್ಲಿ ನಾನು ನ್ಯೂಮರಿಕಲ್ 6 ಹಾಕೊತೀನಿ ಇರೋ ಜಾಗದಲ್ಲಿ. ಓಕೆ, ಅಂಡ್ ಫ್ರಮ್ ಹೋಮ್ ಎಫ್ ಇರೋ ಜಾಗದಲ್ಲಿ ಎಫ್ ಹಾಕೊತೀನಿ, ಆರ್ ಇರೋ ಜಾಗದಲ್ಲಿ ಐ ಕ್ಯಾನ್ ಕ್ಯಾಪಿಟಲ್ ಆರ್, ಓ ಇರೋ ಜಾಗದಲ್ಲಿ 0 ಹಾಕೊಬೋದು ಸೇಮ್, ಅಂಡ್ ಎಮ್ ಇರೋ ಜಾಗದಲ್ಲಿ ಸ್ಮಾಲ್ ಎಮ್ ಹಾಕೊತೀನಿ. ಓಮ್ ಅಂತ ಇದೆಯಲ್ಲ, ಸೊ ಇದನ್ನ ನಾನು 0 ಅಂತ ಹಾಕೊತೀನಿ. 0M ಜೊತೆಗೆ ನೀವು ಓದಿದ್ರೆ ಇಟ್ ಬಿಕಮ್ಸ್ ಓಮ್ ಅಂತ ನಾವು ಈಸಿಯಾಗಿ ಹಾಕೊಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ದಿಸ್ ಸೆಂಟೆನ್ಸ್ ಐ ಆಮ್ ಸೇಫ್ ಫ್ರಮ್ ಹೋಮ್, ಈ ಸೆಂಟೆನ್ಸ್ನ ನಾನು ಈ ಕನ್ವರ್ಷನ್ ಮಾಡಿದ್ದೀನಿ, ಈ ಥರ ನಾನು ಕನ್ವರ್ಷನ್ ಮಾಡಿದ್ದೀನಿ. ಓಕೆ, ದಿಸ್ ಇಸ್ ಕಾಲ್ಡ್ ಅಸ್ ಸ್ಟ್ರಾಂಗ್ ಪಾಸ್ವರ್ಡ್ಸ್. ಸ್ಟ್ರಾಂಗ್ ಪಾಸ್ವರ್ಡ್ಸ್ ಅಲ್ಲಿ ಏನೇನು ಇರಬೇಕಂದ್ರೆ, ಇಟ್ ಶುಡ್ ಕಂಟೈನ್ ಎ ಕ್ಯಾಪಿಟಲ್ ಲೆಟರ್. This is everything is mandatory. Strong passwords, these 4 things are mandatory. The first thing is capital letters, that is A, B, C, I can go till Z. Option is available. A to Z yade kind of alphabets man use ಮಾಡ್ಕೊಬಹುದು. Next thing is small letters. It starts from A, B, C in the start agi till Z. You can update the small letters there. And the third one is special characters you use ಮಾಡಲೇಬೇಕು. Okay, ಸ್ಪೆಷಲ್ ಕ್ಯಾರೆಕ್ಟರ್ಸ್ ನೀವು ತಗೊಂಡ್ರೆ ಇಲ್ಲಿ ನಿಮಗೆ ಕೀಬೋರ್ಡಲ್ಲಿ ಅವೈಲಬಲ್ ಇರೋದು ಬಂದು ಎಕ್ಸ್ಕ್ಲಮೇಟರಿ ಮಾರ್ಕ್, ಅಟ್ ಸಿಂಬಲ್, ಹ್ಯಾಶ್ ಟ್ಯಾಗು, ಡಾಲರು, ಎವ್ರಿ ಎಕ್ಸ್ಕ್ಲಮೇಟರಿ ಮಾರ್ಕ್ಸ್ ಯು ಕ್ಯಾನ್ ಯೂಸ್. ಓಕೆ, ಆ್ಯಂಡ್ ಫೋರ್ತ್ ಥಿಂಗ್ ಇಸ್ ನ್ಯೂಮರಿಕಲ್ಸ್, ನಂಬರ್ಸ್ ನೀವು ಯೂಸ್ ಮಾಡಬೇಕು. ಪಾಸ್ವರ್ಡ್, ಒಂದು ಸ್ಟ್ರಾಂಗ್ ಪಾಸ್ವರ್ಡಲ್ಲಿ ಈ 4 ಇದ್ದರೆ ಇಟ್ ಕನ್ಸಿಡರ್ ಆಸ್ ಎ ಸ್ಟ್ರಾಂಗ್ ಪಾಸ್ವರ್ಡ್. ನ್ಯೂಮರಿಕಲ್ಸಲ್ಲಿ ಯು ಕ್ಯಾನ್ ಗೋ ಟಿಲ್ 1 to 0, ಸಾರಿ 0 ನೀವು ತಗೊಬೋದು ನ್ಯೂಮರಿಕಲ್ಸಲ್ಲಿ. And you can see it here, ಎಲ್ಲ ಈ 4 ಥಿಂಗ್ಸ್ನು ಈ ಪಾಸ್ವರ್ಡ್ ನಾನು ಯೂಸ್ ಮಾಡಿದ್ದೀನಿ. ಫಸ್ಟ್ ನಾನು ಯೂಸ್ ಮಾಡ್ತಿರೋದು ಬಂದು ಲೈಕ್ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿದ್ದೀನಿ. ಐ ಯೂಸ್ ದ ಸ್ಮಾಲ್ ಸಿಂಬಲ್ಸ್ ಆ್ಯಂಡ್ ಯೂಸ್ ದ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಗೇನ್. ಸ್ಮಾಲ್ ಸಿಂಬಲ್ ಯೂಸ್ ಮಾಡಿದ್ದೀನಿ, ಕ್ಯಾಪಿಟಲ್ ಲೆಟರ್ಸ್ ಯೂಸ್ ಮಾಡಿದ್ದೀನಿ, ಆ್ಯಂಡ್ ಐ ಹ್ಯಾವ್ ಯೂಸ್ ನ್ಯೂಮರಿಕಲ್ಸ್ ಆಲ್ಸೋ. ಸ್ಮಾಲ್ ಲೆಟರ್ಸ್, ಕ್ಯಾಪಿಟಲ್ ಲೆಟರ್ಸ್, ನ್ಯೂಮರಿಕಲ್ಸ್, ಸ್ಮಾಲ್ ಲೆಟರ್, ನ್ಯೂಮರಿಕಲ್ಸ್, ಸ್ಮಾಲ್ ಲೆಟರ್ಸ್. This is how you create a safer password. Okay, now I'm going to give you a task. ನಿಮ್ಮೆಲ್ಲರಿಗೂ ಒಂದು ಟಾಸ್ಕ್ ಕೊಡ್ತೀನಿ ನಾನು. ಇದೇನಂದ್ರೆ, I'll give a sentence to you. ಒಂದು ಸೆಂಟೆನ್ಸ್ ನಾನೇ ನಿಮಗೆ ನಾನು ಕೊಡ್ತೀನಿ. So using this method, using these 4 methods, you have to convert that into a strong password. Okay, now so I'll give you a sentence or a word like I'll give you the same topic ಏನಿದೆ ಅದನ್ನೇ ಕೊಡ್ತೀನಿ. Scouts go secure. Okay, and your task is this. ಈ ಸೆಂಟೆನ್ಸ್ ನ ನೀವು ಪಾಸ್ವರ್ಡ್ ಆಗಿ ಕನ್ವರ್ಟ್ ಮಾಡ್ಕೊಬೇಕು. ಕನ್ವರ್ಟ್ ಮಾಡಿ ಕಮೆಂಟ್ ಚಾಟ್ ಬಾಕ್ಸ್ ಇದೆಯಲ್ಲ ಅದ್ರಲ್ಲಿ ನೀವು ಬೇಗ ಅಪ್ಡೇಟ್ ಮಾಡಿ. ಯೂಸ್ ದಿಸ್ ಸೆಂಟೆನ್ಸ್, ಕನ್ವರ್ಟ್ ಇಟ್ ಯೂಸಿಂಗ್ ದಿಸ್ ಮೆಥಡ್. ಕ್ಯಾಪ್ಸ್ ಯೂಸ್ ಮಾಡಿ, ಸ್ಮಾಲ್ಸ್ ಯೂಸ್ ಮಾಡಿ, ಸ್ಪೆಷಲ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿ, ನ್ಯೂಮರಿಕಲ್ಸ್ ಯೂಸ್ ಮಾಡಿ. ಇದು 4 ಯೂಸ್ ಮಾಡಿ ಈ ಒಂದು
ಸೆಂಟೆನ್ಸ್ ನ ನೀವು ಕನ್ವರ್ಟ್ ಮಾಡಿ ಚಾಟ್ ಬಾಕ್ಸ್ ಅಲ್ಲಿ ಅಪ್ಡೇಟ್ ಮಾಡಿ. Okay, already there's a person who have done this. Hi Vardhan. Okay, I want everyone, ellaru ನೀವು participate ಮಾಡಿದ್ರೆ even you can learn how to create a strong password ಅಂತ. Because after this activity we will demonstrate you ಮತ್ತೆ ಒಂದು ethical hacking ಅಲ್ಲಿ ಒಂದು ಡೆಮಾನ್ಸ್ಟ್ರೇಷನ್ ಇರುತ್ತೆ. ನೀವು ತುಂಬಾ ವೀಕ್ ಪಾಸ್ವರ್ಡ್ ಇಟ್ಕೊಂಡ್ರೆ ಎಷ್ಟು ಬೇಗ ನಿಮ್ಮ ಪಾಸ್ವರ್ಡ್ ಕ್ರ್ಯಾಕ್ ಆಗುತ್ತೆ ಅಂತ. So it is very important. Everyone, yeah, we got answers from Dishant. Okay, like use this sentence. CrowdScore Solana secure on secure ಅನ್ನೋ ಸೆಂಟೆನ್ಸ್ ನ ನೀವು ಯೂಸ್ ಮಾಡಿ ಈ ಸೆಂಟೆನ್ಸ್ ನ ನೀವು ಕನ್ವರ್ಟ್ ಮಾಡಬೇಕು. Okay, we got it answer from Marija Rao. Okay, Scout to secure. Okay, nice. It is. Any others? Okay, we got a person. Okay, Scout to Solar. It's up to you. ನೀವು ಒಂದೇ ತರ ಕನ್ವರ್ಟ್ ಮಾಡ್ಬೇಕಂತಲ್ಲ, ನಿಮ್ಗೆ ಏನ್ ಅನ್ಸುತ್ತೋ ಯೂಸಿಂಗ್ ದಟ್ 4 methods you can convert it. Okay, we got it from Sindhuja G, Rakesh have done it. Okay, good. Tara Devi have done it. Good. Okay, there is a person called Dora have done it. Okay, Narsim Murthy. Okay, good. Chinchana. Okay, you have given it 2. Okay, it's a one single sentence. Okay, Achyuta have done it. Keshav Reddy ಮಾಡಿದ್ದಾರೆ. Okay, okay, the Rashikar have done it. Anyone? ಬೇರೆ ಯಾರು ಮಾಡಬೇಕಾ? You can update that in the chat box. Meanwhile, ನಾವೇನ್ ಮಾಡೋಣ ಅಂದ್ರೆ now you got to know how to create a password, secure password. Same thing, ನಾನು ಈಗ ಸೆಂಟೆನ್ಸ್ ಕೊಟ್ಟಿದ್ದೀನಿ, ಅದೇ ತರ ನಿಮ್ಗೆ ಫೆಮಿಲಿಯರ್ ಸೆಂಟೆನ್ಸ್ ಏನಿರುತ್ತೋ ಆ ಸೆಂಟೆನ್ಸ್ ಒಂದು ಪೇಪರ್ ಅಲ್ಲಿ ಬರ್ಕೊಳ್ಳಿ ಅಂಡ್ ಅದ್ರ ಕೆಳಗಡೆ ನೀವು ಕನ್ವರ್ಷನ್ ಮಾಡಿ ಪಾಸ್ವರ್ಡ್ ಆಗಿ. ಅಂಡ್ ಒನ್ ಥಿಂಗ್ ಇಸ್ ಡೋಂಟ್ ಯೂಸ್ ದ ಸೇಮ್ ಪಾಸ್ವರ್ಡ್ ಫಾರ್ ಡಿಫರೆಂಟ್ ಅಕೌಂಟ್ಸ್. ಓಕೆ, ನೌ ವಿ ವಿಲ್ ಗೋ ವಿತ್ ಲೈವ್ ಡೆಮಾನ್ಸ್ಟ್ರೇಷನ್. ಐ ಹೋಪ್ ಸಂತೋಷ್ ಇಸ್ ರೆಡಿ ಫಾರ್ ದಟ್. Yes, over to you, Santosh. Yes, thank you very much, Hariharan. ಸೊ ಎಲ್ಲ ನೋಡಿದಲ್ಲ, ಒಂದು ಪಾಸ್ವರ್ಡ್ನ ಹೆಂಗೆ ಈಸಿಯಾಗಿ ಸೇಫ್ ಗಾರ್ಡ್ ಮಾಡ್ಕೊಬೋದು, ಹಾಗೆ ಹೆಂಗೆ ನೀವು ಈಸಿಯಾಗಿ ಅದನ್ನ ಸ್ಟ್ರಾಂಗ್ ಆಗಿ ಎಲ್ಲ ಸೆಕ್ಯೂರ್ ಮಾಡ್ಕೊಬೋದು ಅಂತ ಗೊತ್ತಾಯ್ತಲ್ಲ. ಸೊ ಇವಾಗ ನಾನು ನಿಮಗೆ ಲೈವ್ ಆಗಿ ಒಂದು ತೋರಿಸ್ತೀನಿ ಹೌ ಹ್ಯಾಕರ್ಸ್ ವಿಲ್ ಈಸಿಲಿ ಟೇಕ್ ಓವರ್ ಯುವರ್ ಆಲ್ ಪಾಸ್ವರ್ಡ್ನ ಹೆಂಗೆ ಬೇಕು ಕ್ರ್ಯಾಕ್ ಮಾಡ್ತಾರೆ ಅಂತ. ಸೊ ಜಸ್ಟ್ ಸೇಮ್ ಸ್ಕ್ರೀನ್ ಫಾರ್. Okay. Okay, I hope my is my screen sharing, Harry? Sorry, no. One second, I'll just share you again. Yes, so ಇವಾಗ ಶೇರ್ ಆಗ್ತಿದೆ ಅಲ್ವಾ ಎಲ್ಲರಿಗೂ ನಿಮಗೆ? ಓಕೆ, ಈ ಪಾಸ್ವರ್ಡ್ಸ್ನ ಇರೋದ್ರಲ್ಲಿ 3 types of persons ಇದ್ದಾರೆ. ಓಕೆನಾ? ದೇ ಆರ್ ಲೈಕ್ ಅವ್ರ ಓನ್ ಇಂಟೆನ್ಷನ್ಸ್ ಇಟ್ಕೊಂತಾರೆ. ತುಂಬಾ ಜನ ತುಂಬಾ ಹೆಸರು ಇಟ್ಕೊಂತಾರೆ, ಅವ್ರ ಫ್ರೆಂಡ್ಸ್, ಅವ್ರ ತುಂಬಾ ಹತ್ರದಲ್ಲಿರೋರ್ದು ಏನೇನೋ ಇಟ್ಕೊಂತಾರಲ್ವಾ. ಓಕೆ, ಅಂಡ್ ಸಮ್ ಆರ್ ದ ಲೆಜೆಂಡ್ಸ್ ಅವರು ಪಾಸ್ವರ್ಡ್ ಅಂತಾನೆ ಇಟ್ಕೊಂತಾರೆ. ಓಕೆನಾ? ಸೊ ಆ ಥರ ಅವ್ರಿಗೆ ಅವ್ರು ಯಾವ ಥರ ಇಟ್ಕೊಂತಾರೆ ಅನ್ನೋದಕ್ಕಿಂತ ಲೆಟ್ಸ್ ಸಿ. ಇವಾಗ ಅವ್ರು ಇಟ್ಕೊಂಡಿದ್ದಾರಪ್ಪ ಯಾರೋ ಒಬ್ರು, ದಿಸ್ ಇಸ್ ಫ್ರಮ್ ಪ್ಯಾಕೆಟ್ಸ್ ಆಫ್ ವೈಫೈ. ಓಕೆ, ನಾನು ತೋರಿಸ್ತೀನಿ. ಈಗ ಯಾರೋ ಒಬ್ರು ಪಾಸ್ವರ್ಡ್ ಅಂತಾನೆ ಇಟ್ಕೊಂಡಿದ್ದಾರೆ. ಓಕೆನಾ? ಸೊ ಹ್ಯಾಕರ್ ಏನ್ ಮಾಡ್ತಾರೆ ಅಂದ್ರೆ, ಹಿ ಜಸ್ಟ್ ಅವನು ಅಲ್ಲಿ ಬರ್ತಿರೋ ಪ್ಯಾಕೆಟ್ಸ್, ನಾನು ಆಲ್ರೆಡಿ ಹೇಳಿದ್ದೀನಲ್ಲ, ಪ್ಯಾಕೆಟ್ಸ್ ಅಂದ್ರೆ ಸಮಥಿಂಗ್ ವಿಚ್ ಇಸ್ ಗೋಯಿಂಗ್ ಆನ್ ಇನ್ ದ ಏರ್ ಅಲ್ಲಿ ಎಲ್ಲ ಓಡಾಡ್ತಿರುತ್ತೆ, ನಮ್ಗೆ ಕಾಣಿಸಲ್ಲ ಅಷ್ಟೇ. ಈ ವೈಫೈ ಆನ್ ಮಾಡಿಬಿಟ್ಟ ತಕ್ಷಣ ಎಲ್ಲ ಓಡಾಡ್ತಿರುತ್ತಲ್ಲ, ಆ ಥರ. ಸೊ ಅದರಲ್ಲಿ ನಾವೆಲ್ಲ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ನಿಮ್ಮ ಪಿನ್ ಎಲ್ಲ ಇರುತ್ತೆ. ಸೊ ವಾಟ್ ದೇ ವಿಲ್ ಡೂ ಇಸ್ ಜಸ್ಟ್ ಅದನ್ನ ಅಟ್ಯಾಕ್ ಮಾಡ್ತಾರೆ. ಹೆಂಗೆ ಅಂದ್ರೆ ನಂಬರ್ ಆಫ್ ಪಾಸ್ವರ್ಡ್ಸ್ ಇಂದ. ಓಕೆನಾ? ಸೊ ನಂಬರ್ ಆಫ್ ಪಾಸ್ವರ್ಡ್ಸ್ ಇಂದ ನಿಮ್ನ ಅಟ್ಯಾಕ್ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೂ ಗೊತ್ತು, ಲೈಕ್ ಈ ತರ ಜನ ಇರ್ತಾರೆ, ಇದೇ ತುಂಬಾ ಜನ ಕಾಮನ್ ಟೈಪ್ಸ್ ಆಫ್ ಪಾಸ್ವರ್ಡ್ ಇರ್ತಾರೆ ಅಂತ ಒಂದು ವರ್ಡ್ ಲಿಸ್ಟ್ ಅಂತ ಕ್ರಿಯೇಟ್ ಮಾಡ್ತಾರೆ. ಅದೇನಂದ್ರೆ ಥೌಸಂಡ್ಸ್ ಅಂಡ್ ಥೌಸಂಡ್ಸ್ ಆಫ್ ಪಾಸ್ವರ್ಡ್ಸ್ ಅದರಲ್ಲಿ ಇರುತ್ತೆ. ಇಟ್ಸ್ ಕಾಮನ್ ಟೈಪ್ ಆಫ್ ಪಾಸ್ವರ್ಡ್.
ಸೊ ಆ ಥೌಸಂಡ್ಸ್ ಪಾಸ್ವರ್ಡ್ ಅಲ್ಲಿ ನಿಮ್ ಪಾಸ್ವರ್ಡ್ ನ ಸಿಮಿಲರ್ ಆಗಿ ಯಾವ್ದು ಕಾಣಿಸುತ್ತೋ ಅಂತ ಅಟ್ಯಾಕ್ ಮಾಡ್ತಾರೆ. ಅಂಡ್ ಯು ಕ್ಯಾನ್ ಸಿ ಅಂಡ್ ನಿಮ್ ಪಾಸ್ವರ್ಡ್ ಈಸಿಯಾಗಿ ಇಟ್ಸ್ ಆಲ್ಮೋಸ್ಟ್ ಕ್ರ್ಯಾಕ್ಡ್ ಅಲ್ವಾ. ಸೊ ಈ ತರ ದೇ ವಿಲ್ ಜಸ್ಟ್ ಈಸಿಯಾಗಿ ನಿಮ್ಮ ಪಾಸ್ವರ್ಡ್ಸ್ನೆಲ್ಲ ಎತ್ಕೊಂಡ್ಬಿಡ್ತಾರೆ. ಅಂಡ್ ಓಕೆ, ಆ ಪಾರ್ಟ್ ಬಿಟ್ಬಿಡೋಣ. ಇನ್ನೂ ಒಂದು ಟೈಪ್ ಇದ್ದಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಫೋನ್ ನಂಬರ್ನೇ ಪಾಸ್ವರ್ಡ್ ಆಗಿ ಇಟ್ಕೊಂತಾರೆ. ಸೊ ಅವ್ರೇನ್ ಮಾಡ್ತಾರೆ ಅಂತ ಲೆಟ್ಸ್ ಸಿ ದಟ್ ಒನ್. ಐ ಜಸ್ಟ್ ಕ್ಲಿಯರ್ ದಿಸ್. ಫಾರ್ ಟೈಮಿಂಗ್ ಯಾರು ಈ ತರ ಎಲ್ಲ ಸರ್ಚ್ ಮಾಡಕ್ ಹೋಗ್ಬೇಡಿ, ಇಟ್ಸ್ ನಾಟ್ ಅ ಗುಡ್ ಥಿಂಗ್. ಸೊ ಐ ಜಸ್ಟ್ ಟೇಕ್ ಔಟ್ ಅವರ್ ನೋಟೇಶನ್. ಎಸ್, ಇವಾಗ ನಂಬರ್ನ ಎಷ್ಟೊಂದು ಜನ ಇಟ್ಕೊಂಡಿರ್ತಾರಪ್ಪ, ಯಾಕಂದ್ರೆ ಓಕೆ ಫೋನ್ ನಂಬರ್ ಎಲ್ಲ ಬೇಗ ಸಿಗುತ್ತೆ ಅಂತ. ಸೊ ಅವರು ಕೂಡ ಅಷ್ಟೇ ಈ ತರ ವರ್ಡ್ ಲಿಸ್ಟ್ ಅಟ್ಯಾಕ್ ಮಾಡಿದ ತಕ್ಷಣ ದೇ ಈಸಿಲಿ ಗೆಟ್ ಕಾಟ್. ಬಿಕಾಸ್ ಅದು ಅಷ್ಟೇ, ಫೋನ್ ನಂಬರ್ ಎಷ್ಟಿರುತ್ತೆ 10 ಡಿಜಿಟ್ಸ್. 10 ಡಿಜಿಟ್ಸ್ ಅಲ್ಲಿ ಅವರು ರ್ಯಾಂಡಮ್ ಆಗಿ ಜನರೇಟ್ ಮಾಡಿದ್ರೆ 100% ಯುವರ್ ನಂಬರ್ ವಿಲ್ ಬಿ ಕಾಟ್ ಅಲ್ವಾ. ದಟ್ ಇಸ್ ಆಲ್ಸೋ ಥಿಂಗ್. ಅಂಡ್ ಅದೇ ನೀವು ನಾವು ಹೇಳ್ಕೊಟ್ಟಂಗೆ ನೀಟಾಗಿ ಸೆಕ್ಯೂರ್ ಆಗಿ ಇಫ್ ಯು ಕೀಪ್ ಆಲ್ ದಿಸ್ ಕ್ಯಾಪಿಟಲ್ ಲೆಟರ್ ಅಂಡ್ ಆಲ್ ದ ಲೆಟರ್ಸ್ ಲೈಕ್ ದಿಸ್. ಇವಾಗ ನೋಡ್ಬೋದು ನಿಮ್ಗೆ ರೈಟ್ ಸೈಡ್ ಅಲ್ಲಿ ನಾನು ಏನ್ ತೋರಿಸ್ತಾ ಇದ್ದೀನಿ. ಸೊ ಐ ಆಮ್ ಸೇಫ್ ಇನ್ ಹೋಮ್ ನೋಡಿ, ಈಸಿಯಾಗಿ ನೀವು ಮೆಮೊರೈಸ್ ಕೂಡ ಮಾಡ್ಕೊಬಹುದು. ಅಂಡ್ ದಟ್ ಇಸ್ ದ ಸ್ಟ್ರಾಂಗೆಸ್ಟ್ ಪಾಸ್ವರ್ಡ್ ವಿಚ್ ಇಸ್ ಯೂಸಿಂಗ್ ಅಪರ್ ಕೇಸ್, ಲೋವರ್ ಕೇಸ್ ಅಂಡ್ ಸಿಂಬಲ್ ಅಂಡ್ ದ ನ್ಯೂಮರಿಕ್ ಲೆಟರ್ ಅಲ್ವಾ. ಆ ತರ ಪಾಸ್ವರ್ಡ್ಸ್ ನ ಏನಾದ್ರು ಕ್ರ್ಯಾಕ್ ಮಾಡಕ್ ಟ್ರೈ ಮಾಡಿದ್ರೆ ಕೂಡ ದಟ್ಸ್ ಇಟ್, ಇಟ್ ಇಸ್ ನಾಟ್ ಅಟ್ ಆಲ್ ಕ್ರ್ಯಾಕ್. ನೀವು ಎಷ್ಟೇ ಸತಿ ಇವನ್ ಇಫ್ ಈಸ್ ಇಂಟೆಲಿಜೆಂಟ್ ಲೈಕ್ ಟ್ರೈ ಮಾಡಿದ್ರೆ ಕೂಡ ಯು ವಿಲ್ ನಾಟ್ ಗೆಟ್, ಬಿಕಾಸ್ ಅದು ಅಷ್ಟು ಸ್ಟ್ರಾಂಗ್ ಪಾಸ್ವರ್ಡ್ ಆಗಿರುತ್ತೆ. ನೋಡಿದಲ್ಲ, this is how easily they will get cracked if your password is very weak. And ಇದೇ ತರನೇ ನಿಮ್ಮ ನೀವು ನೋಡ್ಕೊಬಹುದು, ಲೈಕ್ ದಿಸ್ ಇಸ್ ಹೌ ದೇ ವಿಲ್ ಬಿ ಏನೇನ್ ಮಾಡ್ತಾರೆ ವರ್ಡ್ ಲಿಸ್ಟ್ ಅಂದ್ರೆ ಅಂತ. ಅಂಡ್ ನಿಮ್ಗೆ ಒಂದು ವರ್ಡ್ ಲಿಸ್ಟ್ ಕೂಡ ನಿಮ್ಮ ವರ್ಡ್ ಲಿಸ್ಟ್ ವಿಲ್ ಬಿ I'll just stop my sharing for a moment and I'll just show you. ಒಂದ್ಸತಿ ನಿಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಆಗ್ಬಿಡಿ ಅಂತ I'll just show you that. So ಏನಂದ್ರೆ ವರ್ಡ್ ಲಿಸ್ಟ್, I already said that word list is a number of thousands of your passwords, common type of passwords ಇರುತ್ತಲ್ಲ, ಆ ಥರ thousands and thousands types of passwords ನ ಒಂದ್ ಕಡೆ ಅವರು ಒಂದು ಮರ್ಜ್ ಮಾಡಿ it will be created ಅಷ್ಟೇ. I'll just show you now. ಸ್ಕ್ರೀನ್ ಶೇರ್ ಮಾಡ್ತೀನಿ. So okay, I guess you can see now. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ನೋಡಿ ಥೌಸಂಡ್ಸ್ ತುಂಬಾ ನ್ಯೂಮರಿಕ್ ಇರ್ಬೋದು, ಕಾಮನ್ ಟೈಪ್ಸ್ ಆಫ್ ಪಾಸ್ವರ್ಡ್ಸ್ ಇರ್ಬೋದು, ಎಲ್ಲ ನೋಡ್ಬೋದು. ಈ ತರ ಎಷ್ಟೋ ಟೈಪ್ಸ್ CL, DL, EL, FL ಎಲ್ಲಾ ತರ ಇಟ್ಟಿದಾರಲ್ವಾ ಪಾಸ್ವರ್ಡ್ಸ್. ರ್ಯಾಂಡಮ್ ಆಗಿರೋ ತುಂಬಾ ಕಾಮನ್ ಆಗಿರೋ ಪಾಸ್ವರ್ಡ್ಸ್ ನ ಅವರು ಕಲೆಕ್ಟ್ ಮಾಡ್ಕೊಂತಾರೆ. ಬಿಕಾಸ್ ದೇ ನೋ ಪೀಪಲ್ ವಿಲ್ ನಮ್ಗೆ ಬಾದರ್ ಅಷ್ಟಿರಲ್ಲ, ನಾವು ಈ ತರ ಕಾಮನ್ ಟೈಪ್ಸ್ ಆಫ್ ಪಾಸ್ವರ್ಡ್ ಇಟ್ಕೊಂತೀವಿ ಅಂತ. ಇದೇ ತರ ಅಲ್ಲ, ಲೈಕ್ ಕಾಮನ್ ಟೈಪ್ಸ್ ಆಫ್ ಆಲ್ಸೋ ದೇರ್. ಇವಾಗ ಕಾಮನ್ ಟೈಪ್ ಆಫ್ ನೋಡಿ, ಈ ತರ ಒನ್ ಡೇ ಎಲ್ಲ ಬಟರ್ಫ್ಲೈ, ಡ್ರ್ಯಾಗನ್ ಏನೇನೋ ಇಟ್ಕೊಂಡಿದಾರಲ್ವಾ. ಈ ತರ ಡಿಫ್ರೆಂಟ್ ಆಗಿ ಇಟ್ಕೊಂಡಿರೋ ನೋಡ್ಬೋದು. ಬಿಕಾಸ್ ವಿ ಫೀಲ್ ಲೈಕ್ ಇಟ್ ಇಸ್ ಈಸಿ. ಅಂಡ್ ನಾಟ್ ಓನ್ಲಿ ದಟ್, ನೇಮ್ಸ್ ಹೆಸರು ಇಟ್ಕೊಂಡ್ರೆ ಕೂಡ ಅಷ್ಟೇ ಈ ತರ ತುಂಬಾ AL ಬರೋ ನೇಮ್ಸ್, BL ಬರೋ ನೇಮ್ಸ್ ಎಲ್ಲ ಇರುತ್ತೆ. ಜಸ್ಟ್ ಸ್ಕ್ರಾಲ್ ಡೌನ್, ನೀವು ಎಷ್ಟು ತರ ನೇಮ್ಸ್ ಇದೆ ನೋಡಿ. ಸೊ ಈ ತರ ನೇಮ್ಸ್ ಇಟ್ರೆ ಕೂಡ ಯು ವಿಲ್ ಗೆಟ್ ಈಸಿಲಿ ಕಾಟ್. ಸೊ ಈ ತರ, ಸೊ ದಿಸ್ ಇಸ್ ಹೌ ಯು ವಿಲ್ ಗೆಟ್ ಕಾಟ್ ಬೈ ಪಾಸ್ವರ್ಡ್ ಆಫ್ ದ ವೀಕ್ ಪಾಸ್ವರ್ಡ್ಸ್ ಏನಾದ್ರು ಇಟ್ಕೊಂಡಾಗ. ಸೊ ಇವಾಗ ಗೊತ್ತಾಯ್ತಲ್ಲ. ಬಟ್ ಸ್ಟಿಲ್ ನೀವು ಈ ಪಾಸ್ವರ್ಡ್ಸ್ ಎಲ್ಲ ಸೆಕ್ಯೂರ್ ಆಗಿ ಇಟ್ಕೊಂಡ್ರಿ, ಬಟ್ ಇನ್ನ ಸೆಕ್ಯೂರ್ ಆಗಿ ಹಿಂಗೆ ಇಟ್ಕೊಬಹುದು ಅಂತ ನಿಮ್ಗೆ ಈಗ ಹರಿಹರನ್ ಅವರು ಹೇಳ್ತಾರೆ. ಬಿಕಾಸ್ ಅದರ್ ಟೈಪ್ ಆಫ್ ಸೆಕ್ಯೂರಿಟಿ ಇಸ್ ದೇರ್ ಅಬೌಟ್ OTP ಎಲ್ಲ ಗೊತ್ತಿರ್ಬೋದು, ಅಂಡ್ ಬ್ಯಾಂಕಿಂಗ್ ಬಗ್ಗೆನೂ ಗೊತ್ತಿರ್ಬೋದು. ಓವರ್ ಟು ಯು ಹರಿಹರನ್. Yes, yeah. Thank you for the demonstration, Santosh. ನೀವು ನೋಡಿದ್ರಿ, if you keep a weaker password, hacker will have a file. For ಒಂದು ಫೈಲ್ ಇರುತ್ತೆ, ವಿಚ್ ಈ ಫೈಲಲ್ಲಿ ಏನಂದ್ರೆ ಕಂಪ್ಲೀಟ್ ಲಿಸ್ಟೇ ಇರುತ್ತೆ ಫಾರ್ ಕಾಮನ್ಲಿ ಯೂಸ್ ಪಾಸ್ವರ್ಡ್ಸ್, ವೀಕ್ ಪಾಸ್ವರ್ಡ್ಸ್ ಎಲ್ಲ. By using any programs like that, softwares like that, within a fraction of seconds they can track your password and get into your access, login ಮಾಡ್ಬೋದು ಈಸಿಯಾಗಿ. Okay. And coming to the next part is about the OTP. OTP ಅಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತು, you guys might have received it. ಏನೇ ಹೊಸದಾಗಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಅವ್ರು ಫಾರ್ ವೆರಿಫಿಕೇಶನ್ ಯು ಗೆಟ್ OTP ಟು ಯುವರ್ ಕಾಂಟ್ಯಾಕ್ಟ್ ನಂಬರ್. ಯಾವ ನಂಬರ್ ಕೊಟ್ಟಿರ್ತೀರೋ ಫಾರ್ ದಟ್ ನಂಬರ್ ಯು ವಿಲ್ ರಿಸೀವ್ OTP. ಇದ್ರಲ್ಲಿ ನೀವು ಹೆಂಗೆ ಸೆಕ್ಯೂರ್ ಆಗಿರ್ಬೇಕಂದ್ರೆ ದೇ ಆರ್ ಸಮ್ ಕೇಸಸ್, ರೇರ್ ಸಿನಾರಿಯೋಸ್ ದಟ್ ಇಸ್
ಇದು ಹೆಂಗಂದ್ರೆ ನೀವು ಆನ್ಲೈನ್ ಟ್ರಾನ್ಸಾಕ್ಷನ್ಸ್ ಮಾಡ್ತಿದ್ದೀರಾ, ಆನ್ಲೈನ್ ಟ್ರಾನ್ಸಾಕ್ಷನ್ ಇಂಟರ್ನೆಟ್ ಬ್ಯಾಂಕಿಂಗ್ ಮಾಡ್ತಿದ್ದಾಗ ದೇ ವಿಲ್ ಆಸ್ಕ್ ಯು ಫಾರ್ ಒ ಟಿ ಪಿ ಸೆಂಡ್ ಮಾಡ್ತೀವಿ, ಮತ್ತೆ ನೀವು ಈ ಪೇಜಿಗೆ ಬಂದು ನೀವು ಅಪ್ಡೇಟ್ ಮಾಡಿ ಅಂತ ಕೆಲ ಟೈಮ್ ಕೇಳ್ತಾರೆ. ಆಸ್ ಪರ್ ಬ್ಯಾಂಕ್ ರೂಲ್ಸ್ ಏನಂದ್ರೆ ದೇ ಕ್ಯಾನ್ ಓನ್ಲಿ ಸೆಂಡ್ ಯು ದ ಒ ಟಿ ಪಿ ಅಷ್ಟೇ. ಬಟ್ ಯೂಶಲಿ ಏನಾಗುತ್ತೆ ಕೇಸಸ್ ಅಲ್ಲಿ ಅಲಾಂಗ್ ವಿತ್ ದಟ್ ಮೆಸೇಜ್ ಬೇರೆ ಐಡಿಯಿಂದ ನಿಮ್ಗೆ ಇನ್ನೊಂದು ಮೆಸೇಜ್ ಕೂಡ ಬರುತ್ತೆ ಆಸ್ಕಿಂಗ್ ಫಾರ್ ದಟ್ ಒ ಟಿ ಪಿನ ಈ ಒಂದು ಲಿಂಕ್ಗೆ ಕ್ಲಿಕ್ ಮಾಡಿ ನೀವು ಎಂಟರ್ ಮಾಡಿ ಅಂತ ಇನ್ನೊಂದು ಮೆಸೇಜ್ ಬರುತ್ತೆ ಆಫ್ಟರ್ ಒ ಟಿ ಪಿ ಜನರೇಟ್ ಆದ್ಮೇಲೆ. ನೀವು ಒಂದ್ ವೇಳೆ ಏನಾದ್ರು ಸೆಕೆಂಡ್ ಮೆಸೇಜ್ಗೆ ಹೋಗಿ ನೀವು ಕ್ಲಿಕ್ ಮಾಡಿ ಅಲ್ಲಿ ನೀವು ಅಪ್ಡೇಟ್ ಮಾಡಿದ್ರೆ ದಟ್ ಈಸ್ ಕಂಪ್ಲೀಟ್ಲಿ ಅನ್ಸೆಕ್ಯೂರ್ಡ್. ನಿಮ್ಗೆ ಆಲ್ರೆಡಿ ನಾವು ತೋರಿಸಿದ್ದೀವಿ ಅನ್ಸೆಕ್ಯೂರ್ಡ್ ವೆಬ್ಸೈಟ್ನ ಹೆಂಗ್ ಐಡೆಂಟಿಫೈ ಮಾಡೋದಂತ. ಓಕೆ, ಪ್ಲೀಸ್ ಚೆಕ್ ಆನ್ ದ URL ಬಾಕ್ಸ್. HTTPS ಇದೆ ಅಂತ ನೋಡಿ ಫಸ್ಟ್ ಆಫ್ ಆಲ್. ಆ್ಯಂಡ್ ಯು ಕ್ಯಾನ್ ಸಿ SSL ಸರ್ಟಿಫಿಕೇಟ್ಸ್ ಕೂಡ ಇರುತ್ತೆ. ಇಫ್ ಯು ಸ್ಕ್ರೋಲ್ ಡೌನ್ ದೇ 3 ಲೈನ್ಸ್ ಇರುತ್ತೆ ಅದರಲ್ಲಿ URL ಬಾಕ್ಸ್ ಅಲ್ಲಿ, ಅದೆಲ್ಲ ವೆರಿಫೈ ಆಗಿದೆ ಅಂತ ನೋಡಿ. ಇಫ್ ಇಟ್ ಈಸ್ ವೆರಿಫೈಡ್ ಯು ಕ್ಯಾನ್ ಗೋ ಅಂಡ್ ಶೇರ್. ಇಟ್ ಇಸ್ ಫ್ರಮ್ ಅ ಆಥರೈಸ್ಡ್ ಪರ್ಸನ್. ವೆರಿಫೈ ಆಗಿಲ್ಲ ಅಂದ್ರೆ ದಟ್ ಈಸ್ ಕಂಪ್ಲೀಟ್ಲಿ ಅ ಫೇಕ್ ವೆಬ್ಸೈಟ್. ಇನ್ ಕೇಸ್ ನೀವೇನಾದ್ರೂ ಅಲ್ಲಿ ಹೋಗಿ ಒ ಟಿ ಪಿ ಕೊಟ್ಟರೆ ಕಂಪ್ಲೀಟ್ ಅಮೌಂಟ್ ನಿಮ್ಮ ಬ್ಯಾಂಕಲ್ಲಿ ಎಷ್ಟು ಅಮೌಂಟ್ ಇದೆಯೋ ಕಂಪ್ಲೀಟ್ಲಿ ಸ್ವೈಪ್ ಅಪ್ ಆಗುತ್ತೆ, ಕ್ಲೀನ್ ಅಪ್ ಆಗಿರುತ್ತೆ. ಓಕೆನಾ, ದಟ್ ಈಸ್ ಅಬೌಟ್ ಒ ಟಿ ಪಿ. ಅಂಡ್ ಸೆಕೆಂಡ್ ಥಿಂಗ್ ಈಸ್ ಡೋಂಟ್ ಒ ಟಿ ಪಿ ಬಂದಾಗ ಇಫ್ ಎನಿ ಒನ್ ಅರೌಂಡ್ ಯು, ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ರಿಲೇಟಿವ್ಸ್ ಆಗಿರ್ಬೋದು, ಇವನ್ ದೇ ಆರ್ ಟ್ರಸ್ಟ್ ಆಲ್ಸೋ, ಟ್ರಸ್ಟೆಡ್ ಪರ್ಸನ್ ಆಗಿದ್ರು, ಪ್ಲೀಸ್ ಡೋಂಟ್ ಶೇರ್ ದಟ್ ಒ ಟಿ ಪಿ ಟು ಎನಿಬಡಿ. ಓಕೆ, ಅಂಡ್ ಸೇಮ್ ವಿತ್ ಇಂಟರ್ನೆಟ್ ಬ್ಯಾಂಕಿಂಗ್ ಬಂದಾಗ ಪ್ರೈವೇಟ್ ಪಾಸ್ವರ್ಡ್ಸ್ ಅಂತ ಇರುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್ ಲಾಗಿನ್ ಆಗುವಾಗ ನೀವು ಪಾಸ್ವರ್ಡ್ಸ್ ಹಾಕ್ಬೇಕಲ್ಲಿ. ಸೇಮ್ ದಟ್ ಒನ್ ಆಲ್ಸೋ ಡೋಂಟ್ ಅಲ್ಲೂ ನಿಮ್ಗೆ ಒ ಟಿ ಪಿ ಜನರೇಟ್ ಆಗುವ ಶೇರ್ ಮಾಡೋಕೆ ಹೋಗ್ಬೇಡಿ. ಇವನ್ ಪ್ರೈವೇಟ್ ಪಾಸ್ವರ್ಡ್ಸ್ ಕೀಪ್ ಚೇಂಜಿಂಗ್ ಇಟ್ ರೆಗ್ಯುಲರ್ಲಿ, ಲೈಕ್ ಫಾರ್ ಮಂತ್ಲಿ ಒನ್ಸ್ 2 months ಒನ್ಸ್ಗೆ ರೆಗ್ಯುಲರ್ ಚೇಂಜ್ ಮಾಡ್ತೀರಿ. ಯೂಸ್ ದಿಸ್ ಸ್ಟ್ರಾಂಗ್ ಪಾಸ್ವರ್ಡ್ ಟೆಕ್ನಿಕ್ ವಿಚ್ ವಿ ಹವ್ taught you now how to create a strong password. And one more important thing is ನಿಮ್ಮ ಹತ್ರ ಡಿಫ್ರೆಂಟ್ IDs ಇರ್ಬೋದು, ಲೈಕ್ ಡಿಫ್ರೆಂಟ್ ಅಕೌಂಟ್ಸ್ ಇರ್ಬೋದು, ಓಕೆ, ಡಿಫ್ರೆಂಟ್ ಗ್ಯಾಜೆಟ್ಸ್ ಇರ್ಬೋದು. ಡೋಂಟ್ ಯೂಸ್ ಸೇಮ್ ಪಾಸ್ವರ್ಡ್ ಫಾರ್ ಡಿಫ್ರೆಂಟ್ ಅಕೌಂಟ್ಸ್. ಜಸ್ಟ್ ಬಿಕಾಸ್ ಯು ಮೈಟ್ ಥಿಂಕ್ ಒಂದೇ ಪಾಸ್ವರ್ಡ್ ಸ್ಟ್ರಾಂಗ್ ಆಗಿ ಕ್ರಿಯೇಟ್ ಮಾಡಿ ನಾನು ಎಲ್ಲರಿಗೂ ಶೇರ್ ಮಾಡಿದ್ರೆ ನಿಮ್ಗೆ ಈಸಿ ಇರುತ್ತೆ ಅವ್ರ ಲಾಗಿನ್ ಆಕ್ಸೆಸ್ ಅಂತ ನೀವು ತಿಳ್ಕೊಬೋದು. ಬಟ್ ಇಫ್ ಪಾಸಿಬಲ್, ಇಫ್ ಯು ಕ್ರ್ಯಾಕ್ ಫಾರ್ ಒನ್ ಪಾಸ್ವರ್ಡ್ ಏನಾದ್ರು ಕ್ರ್ಯಾಕ್ ಮಾಡಿದ್ರೆ ಸೇಮ್ ಥಿಂಗ್ ಯು ಕ್ಯಾನ್ ಕ್ರ್ಯಾಕ್ ಫಾರ್ ಅದರ್ ಅಕೌಂಟ್ಸ್ ಆಲ್ಸೋ. ಈಸಿಲಿ ಅವ್ನು ಕ್ರ್ಯಾಕ್ ಮಾಡ್ಬೋದು. ಅವ್ನು ಮತ್ತೆ ಫಸ್ಟಿಂದ ಗೆಸ್ಟ್ ಮಾಡೋದೇನು ಬೇಕಾಗಿರಲ್ಲ. Okay, for that keep different passwords for different accounts and use strong passwords always. Okay, don't share your confidential things like OTP, private passwords have to share ಮಾಡಬಹುದು. And don't write it also. Some people they will write it in a book, memorize ಆಗಬೇಕಂತ ಒಂದು book ಅಲ್ಲಿ ಬರೆದು ಬ್ಯಾಗ್ ಅಲ್ಲಿ ಇಟ್ಟಿರ್ತಾರೆ. That in rare cases ಅಲ್ಲಿ ಅದು ಕೂಡ ಸ್ಟೋಲ್ ಆಗುತ್ತೆ, ಲೈಕ್ ಅದು ಯಾರು ಕದೀತಾರೆ, even they can misuse that. Okay, please don't do anything about ಈ ತರ ಏನು ಮಾಡಕ್ ಹೋಗ್ಬೇಡಿ. And the next thing we are coming into about mobiles ಇಂದ ಬಂದಾಗ ನಿಮಗೆ ವೈರಸ್ ಅಟ್ಯಾಕ್ ಆಗುತ್ತೆ, ಮಾಲ್ವೇರ್ಸ್ ಅಟ್ಯಾಕ್ ಆಗುತ್ತೆ, or sometimes you might have downloaded unverified apps ಎಲ್ಲ ನೀವು ಡೌನ್ಲೋಡ್ ಮಾಡಿರ್ಬೋದಲ್ವಾ. ಸೊ ಅದ್ರ ಬಗ್ಗೆ ಡೀಟೇಲ್ ಆಗಿ ಮಿಸ್ಟರ್ ಸಂತೋಷ್ will explain you. Okay, over to you Santosh. Yes, thank you very much sir Aaron. ಇವಾಗೆಲ್ಲ ಗೊತ್ತಾಯ್ತಲ್ಲ ನಿಮಗೆ ಹೆಂಗೆ ಪಾಸ್ವರ್ಡ್ ಎಲ್ಲ ಸೆಕ್ಯೂರ್ ಆಗಿ ಇಟ್ಕೊಬೇಕು ಅಂತ ಗೊತ್ತಾಯ್ತು. ಸೆಕ್ಯೂರ್ ಆಗಿ ಇಟ್ಕೊಂಡ್ರು ಇನ್ನ ಹೆಂಗೆ ಸೆಕ್ಯೂರ್ ಆಗಿ ಇಟ್ಕೊಬೇಕು ಅಂತ ಗೊತ್ತಾಯ್ತು. ಆ್ಯಂಡ್ ಅನದರ್ ಪಾಯಿಂಟ್ ನಾನೊಂದು ಆ್ಯಡ್ ಮಾಡ್ತೀನಿ. ಓಕೆ, ಫಾರ್ ಟೈಮಿಂಗ್ ನಿಮ್ಗೆ ಏನೋ ಒಂದು ಅರ್ಜೆಂಟ್ ಕೆಲಸ ಇರುತ್ತೆ, ನಿಮ್ಮ ಹತ್ರ ಅವಾಗ ಮೊಬೈಲ್ ಇರಲ್ಲ ಅಂತ ಅನ್ಕೊಳ್ಳೋಣ. ಓಕೆನಾ, ನೀವೇನು ಮಾಡ್ತೀರಾ, ಇಮಿಡಿಯೇಟ್ಲಿ ವಿಲ್ ಸರ್ಚ್ ಫಾರ್ ಸೈಬರ್ ಸೆಕ್ಯೂರಿಟಿ ಓವರ್ ದರ್. ಸಾರಿ, ಸೈಬರ್ ಕೇಫ್ ಎಲ್ಲಿರುತ್ತೆ ಅಂತ ಜಸ್ಟ್ ಹುಡುಕ್ತಿರಲ್ವಾ, ಹುಡುಕ್ಬಿಟ್ಟು ಯು ವಿಲ್ ಗೋ ದೇರ್ ಆ್ಯಂಡ್ ಲಾಗಿನ್. ದಟ್ ಇಸ್ ದ ಮೋಸ್ಟ್ ಆಬ್ವಿಯಸ್ ಥಿಂಗ್ ಯು ಡೂ. ಯಾಕಂದ್ರೆ ನಿಮ್ಗೆ ಆ ಕಂಪ್ಯೂಟರ್ ಬಗ್ಗೆ ಗೊತ್ತಿಲ್ಲ, ಅಲ್ಲಿ ಯಾವ ನೆಟ್ವರ್ಕ್ ಯೂಸ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ವಿತೌಟ್ ನೋಯಿಂಗ್ ಎನಿಥಿಂಗ್, ಇಟ್ ಸ್ಟ್ರಾಂಗ್ಲಿ ರೆಕಮೆಂಡ್ ದಟ್ ಯಾವುದೇ ಕಾರಣಕ್ಕೂ ಪಬ್ಲಿಕ್ ಪ್ಲೇಸಸ್ ಅಲ್ಲಿ ನಿಮ್ ಪಾಸ್ವರ್ಡ್ ಹಾಕೋದಾಗಿರ್ಬೋದು, ಅಂಡ್ ಸೈಬರ್ ಕೇಫ್ ಅಲ್ಲಿ ನಿಮ್ ಪಾಸ್ವರ್ಡ್ ಹಾಕೋದಾಗಿರ್ಬೋದು. ಅಂಡ್ ಅನದರ್ ಥಿಂಗ್ ಐ ಕ್ಯಾನ್ ಜಸ್ಟ್ ರಿಕಮೆಂಡ್ ಯು, ಎಲ್ಲಿ ಕ್ಯಾಮರಾಸ್ ಕಾಣಿಸಲ್ವೋ ಅಲ್ಲೇ ಪಾಸ್ವರ್ಡ್ ಹಾಕಿ. ಇಟ್ಸ್ ಗುಡ್, ನಾಟ್ ಓನ್ಲಿ ಬ್ಯಾಡ್. ಯಾಕಂದ್ರೆ ಎಲ್ಲಾ ಕಡೆ CCTVs ಇರುತ್ತೆ ಅಂಡ್ ಇಟ್ಸ್ ಫಾರ್ ಗುಡ್ ಸೇಕ್. ಬಟ್ ಆಪರೇಟರ್ ಹೆಂಗಿರ್ತಾರೆ ಅಂತ ವಿ ಕಾಂಟ್ ನೋ, ರೈಟ್? So I strongly recommend you that you don't ever use your passwords in the public places. And okay, ಇದೆಲ್ಲ ಗೊತ್ತಾಯ್ತಲ್ಲ. So these are all things we got now. But still ಇನ್ನೊಂದೇನಂದ್ರೆ ಇದೆಲ್ಲ ಹಾಕೋದು ಮೋಸ್ಟ್ ಆಫ್ ದಮ್ ಯಾರ ಹತ್ರ ಅಂದ್ರು PC ಇದ್ರೆ ನಾವೆಲ್ಲ ಯೂಸ್ ಮಾಡ್ತೀವಿ. ವಾಟ್ ಅಬೌಟ್ somebody don't have any PC? And ನಾವು ಅದರಲ್ಲೂ ಕೂಡ PCನೇ ಬೇಡ, ಇವಾಗ ಇಡೀ ಪ್ರಪಂಚನೇ ಒಂದ್ ಕಡೆ ಇದೆ, ಅದು ಕೈಯಲ್ಲೇ ಇದೆ, ದಟ್ ಈಸ್ ಮೊಬೈಲ್ ಅಲ್ವಾ? ಪಾಸ್ವರ್ಡ್ ಅಲ್ಲಿ ಎಲ್ಲ ಡೀಟೇಲ್ಸ್ ಕೂಡ ನಿಮ್ಮ ಮೊಬೈಲ್ ಅಲ್ಲಿ ಇರುತ್ತೆ. ಅಂಡ್ ದಿಸ್ ಇಸ್ ದ ಲಾಸ್ಟ್ ಟಾಪಿಕ್ ಫಾರ್ ಅವರ್ಸ್. ಸೊ ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಐ ಕ್ಯಾನ್ ಸೇ.
ಇದ್ರದ್ದು 2.0 ವರ್ಷನ್ ಕೂಡ ಇರುತ್ತೆ. ಬಿಕಾಸ್ ನಾವ್ ಇವಾಗ ಏನ್ ಹೇಳಿದ್ರೆ ಜಸ್ಟ್ ಇಂಟ್ರೊಡಕ್ಷನ್, ಇನ್ನ ತುಂಬಾ ಎಲಾಬರೇಟ್ ಆಗಿದೆ. ಯು ಲರ್ನ್ ಮೋರ್ ಇನ್ ದ ನೆಕ್ಸ್ಟ್ ಸೆಷನ್ಸ್ ಇಫ್ ಯು ವಾಂಟ್. ಅಂಡ್ ಕಮಿಂಗ್ ಬ್ಯಾಕ್ ಟು ದ ಅವರ್ only thing, like I'll just screen share you now. One second. Hariharan, are you there? Yes, thank you very much. Yes, we'll get into our session now. Okay, first thing is virus. ವೈರಸ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಿರುತ್ತೆ. ವೈರಸ್ ಎಷ್ಟೊಂದು ಇವಾಗ ಕೂಡ ಕರೋನಾ ವೈರಸ್ ಅಂದ ತಕ್ಷಣ ಎಲ್ಲರಿಗೂ ಗೊತ್ತಲ್ಲ. ಆಚೆಗಡೆ ಇರೋ ವೈರಸ್ಗೆ ಇಷ್ಟೊಂದು ನಾವು ಕಷ್ಟಪಡ್ತಿದ್ರೆ, ನಮ್ಮ ಕೈಯಲ್ಲೇ ವೈರಸ್ ಇದ್ರೆ, ಅದರಲ್ಲೂ ನಮ್ಮ ಡೀಟೇಲ್ಸ್ ಎಲ್ಲ ಅದು ಇಟ್ಕೊಂಡಿದ್ರೆ ಎಷ್ಟು ಡೇಂಜರಸ್ ಅಲ್ವಾ? ಎಸ್, ವೈರಸ್ ಅಲ್ಲಿ ಕೂಡ ತುಂಬಾ ರೀತಿ ಇದೆ. ಒಂದು ವೈರಸ್ ನಿಮ್ಗೆ ಜಸ್ಟ್ ನಿಮ್ಮಲ್ಲಿರೋ ಡೀಟೇಲ್ಸ್ನೆಲ್ಲ ಹ್ಯಾಂಪರ್ ಮಾಡಿ ಹಾರ್ಮ್ ಮಾಡಿದ್ರೆ, ದೇರ್ ಇಸ್ ಅನದರ್ ಟೈಪ್ ಆಫ್ ವೈರಸ್. ಅದು ನಿಮ್ಮ ಹತ್ರ ಕಾಸು ಕೇಳುತ್ತೆ. ರಿಯಲಿ ಅದನ್ನ ರ್ಯಾನ್ಸಮ್ ವೇರ್ ಅಂತ ಹೇಳ್ತಾರೆ. ಅದು ರ್ಯಾನ್ಸಮ್ ವೇರ್ ಏನ್ ಮಾಡುತ್ತೆ ಅಂದ್ರೆ, ಅದು ಸೇಮ್ ನಿಮ್ಗೆ ಆಲ್ರೆಡಿ ತುಂಬಾ ಸತಿ ತೋರಿಸಿದೀವಲ್ಲ, URL ಇಂದ ಇದನ್ನ ಕ್ಲಿಕ್ ಮಾಡಬೇಡಿ, ಅದನ್ನ ಕ್ಲಿಕ್ ಮಾಡಬೇಡಿ ಅಂತ. ಅದನ್ನ ಏನೇ ಕ್ಲಿಕ್ ಮಾಡಬಾರ್ದು ಅಂತ ನಾವು ಇವಾಗ ಹೇಳ್ತೀವಿ. ಇಫ್ ಯು ಕ್ಲಿಕ್ ಎನಿ ಆಫ್ ದೋಸ್ ಥಿಂಗ್ಸ್, ನಿಮ್ಗೆ ಈ ತರ ವೈರಸ್ ಅಂಡ್ ಮಾಲ್ವೇರ್ಸ್ ಆರ್ ರ್ಯಾನ್ಸಮ್ ವೇರ್ಸ್ ಬರುತ್ತೆ. ಇವಾದ್ರೂ ನೀವು ವೈರಸ್ ಆಂಟಿವೈರಸ್ ಇಂದ ಸ್ಕ್ಯಾನ್ ಮಾಡಿ ಕಿಲ್ ಮಾಡ್ಬೋದು. ಬಟ್ ರ್ಯಾನ್ಸಮ್ ವೇರ್ ಏನಾದ್ರು ಬಂದ್ರೆ, ಇಟ್ ವಿಲ್ ಟೇಕ್ ಓವರ್ ಆಲ್ ಯುವರ್ ಡೀಟೇಲ್ಸ್ ಅಂಡ್ ಹೋಲ್ಡ್ ಇಟ್ ಇನ್ ಇಟ್ಸ್ ಗ್ರಿಪ್. and it will ask you for lump sum amount. and ನಿಮ್ಗೆ ಅಮೌಂಟ್ ಕೇಳುತ್ತೆ. ಅಮೌಂಟ್ ಕೊಟ್ರೆ ನಾನು ನಿಮ್ಗೆ ಒಂದು ಕೀ ಕೊಡ್ತಾರೆ, ಆಮೇಲೆ ಯು ಕ್ಯಾನ್ ಗೆಟ್ ಯುವರ್ ಆಲ್ ಡೀಟೇಲ್ಸ್ ಅಂತ ಅಲ್ವಾ? ಸೊ ಓಕೆ, ಐ ವೆಲ್ಕಮ್ ಹೊನ್ನಮ್ಮ ಮ್ಯಾಮ್, ಹೂ ಇಸ್ ಅವರ್ DSQ ಅಲ್ಲಿ ವರ್ಕ್ ಮಾಡ್ತಿರೋ ಹೊನ್ನಮ್ಮ ಮ್ಯಾಮ್ ಇದ್ದಾರೆ. ಸೊ ಯು ಮೈಟ್ ಆಲ್ಮೋಸ್ಟ್ ನೋ, ಎವ್ರಿಬಡಿ ಗೊತ್ತಿರುತ್ತೆ. ಐ ವೆಲ್ಕಮ್ ಯು ಮ್ಯಾಮ್. ಸೊ ನೆಕ್ಸ್ಟ್ ಗೆಟ್ ಇನ್ ಟು ಅವರ್ ಪಾಯಿಂಟ್ ನೌ. ಓಕೆ, ಇವಾಗೆಲ್ಲ ಗೊತ್ತಾಯ್ತಲ್ಲ ವೈರಸ್ ಬಗ್ಗೆ ಎಲ್ಲ. ಅದು ಆ ಥರ ಏನಾದ್ರು ಕೇಳಿದ್ರೆ ಇಟ್ಸ್ ರಿಯಲಿ ಡೇಂಜರಸ್, ರೈಟ್? ಆಯಿತು, ಇವಾಗ ನೀವು ಆಲ್ರೆಡಿ ಲಿಂಕ್ ಏನು ಚೆಕ್ ಮಾಡಿಲ್ಲ, ಸೊ ಇಟ್ ಇಸ್ ಗುಡ್. ಇಟ್ ವಿಲ್ ಆಲ್ವೇಸ್ ಬಿ ಗುಡ್ ಇಫ್ ಇಟ್ಸ್ ಸೆಕ್ಯೂರ್ ಥಿಂಗ್. ಬಟ್ ಅದು ಬಿಟ್ಟು ಇನ್ನೂ ಒಂದಿದೆ, ಟಾರ್ಜನ್. ಹೆಸರಲ್ಲೇ ಏನೋ ಒಂಥರ ಇದೆಲ್ಲ. ಎಸ್, ಟಾರ್ಜನ್ ಅಂತ ಏನಂದ್ರೆ ಇದೊಂಥರ ಸ್ಪೈ ಇದ್ದಂಗೆ. ನೀವು ಸ್ಪೈ ಮೂವೀಸ್ ಎಲ್ಲ ನೋಡಿರ್ತೀರಲ್ವಾ? ಏನ್ ಮಾಡುತ್ತೆ ಹೇಳಿ ಸ್ಪೈ? ಇಟ್ ವಿಲ್ ಕಮ್, ಸ್ಪೈ ಒಬ್ರು ಬರ್ತಾನೆ, ಬಂದ್ಬಿಟ್ಟು ಇನ್ಫಾರ್ಮೇಶನ್ ಎಲ್ಲ ಗ್ಯಾದರ್ ಮಾಡ್ಕೊಂತಾನೆ, ಅವ್ನ್ ಮಾಸ್ಟರ್ಗೆ ಕೊಡ್ತಾನೆ ಅಲ್ವಾ? ದ ಸೇಮ್ ಥಿಂಗ್ ಇಟ್ ವಿಲ್ ಆಲ್ಸೋ ಡೂ. ಎಸ್, ಈ ಟಾರ್ಜನ್ನು ನಿಮ್ ಮೊಬೈಲಲ್ಲೇ ಇರುತ್ತೆ, ಬಟ್ ನಿಮ್ಗೆ ಗೊತ್ತಾಗಲ್ಲ. ಅಂಡ್ ಅದು ಒಂದು ಬ್ಯಾಕ್ ಡೋರ್ ಅಂತ ಕ್ರಿಯೇಟ್ ಮಾಡುತ್ತೆ, ಹಿಂದಿನ ಬಾಗ್ಲು. ಇಟ್ ವಿಲ್ ಕ್ರಿಯೇಟ್ ಸಮಥಿಂಗ್ ಕಾಲ್ಡ್ ಬ್ಯಾಕ್ ಡೋರ್. ಏನ್ ಮಾಡುತ್ತೆ ಅಂದ್ರೆ, ಆ ಬ್ಯಾಕ್ ಡೋರ್ ಇಂದ ಎಲ್ಲ ನಿಮ್ ಇನ್ಫಾರ್ಮೇಶನ್ ನ ಲೀಕ್ ಮಾಡುತ್ತೆ. ಮೀನ್ಸ್ ಹೂಎವರ್ ಕ್ರಿಯೇಟೆಡ್ ದಿಸ್ ಟಾರ್ಜನ್ ಆರ್ ಎನಿ ಪೇಲೋಡ್ ಅಂತ ಕೂಡ ಕರೀತಾರೆ, ಇದನ್ನ ಕ್ರಿಯೇಟ್ ಮಾಡಿದವನ್ಗೆ ಕಳಿಸುತ್ತೆ. ಆಲ್ರೆಡಿ ನಿಮ್ಗೆ ಹೇಳಿದೀವಿ, ಇನ್ಫಾರ್ಮೇಶನ್ ಏನಾದ್ರು ಲೀಕ್ ಆದ್ರೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತಿರ್ಬೋದು. ಸಿಂಪಲ್ ಆಗಿ ನೀವು ಇನ್ಫಾರ್ಮೇಶನ್ ಲೀಕ್ ಆಯ್ತು ಅಂತ ಅನ್ಕೊಳ್ಳೋಣ. ದೇ ಹ್ಯಾವ್ ಯುವರ್ ನೇಮ್, ಅಡ್ರೆಸ್, ಫೋಟೋ ಎಲ್ಲ ಇರುತ್ತೆ. ವಾಟ್ ದೇ ವಿಲ್ ಡೂ ಸಿಂಪ್ಲಿ ಕ್ರಿಯೇಟ್ ಒನ್ ಫೇಕ್ ಸಿಮ್ ಕಾರ್ಡ್ ಒಂದು ಫೇಕ್ ಆಗಿ ಕ್ರಿಯೇಟ್ ಮಾಡ್ಕೊಂತಾರೆ. ಅಂಡ್ ದೇ ವಿಲ್ ಡೂ ಸಮ್ ಕ್ರಿಮಿನಲ್ ಆಕ್ಟಿವಿಟೀಸ್. ಆ ಥರ ಮಾಡಿದ ತಕ್ಷಣ ಹೂ ವಿಲ್ ಬಿ ದ ರೆಸ್ಪಾನ್ಸಿಬಲ್? ದ ಪರ್ಸನ್ ಹೂಸ್ ಇನ್ಫಾರ್ಮೇಶನ್ ಇಸ್ ದೇರ್ ಇನ್ ದಟ್ ಅಲ್ವಾ? ಅದಕ್ಕೆ ನಾನು ಯಾವಾಗ ಹೇಳೋದು, ಯುವರ್ ಇನ್ಫಾರ್ಮೇಶನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅಂತ. ಈ ತರ ಟಾರ್ಜನ್ ಏನ್ ಮಾಡುತ್ತೆ ಅಂತ ಗೊತ್ತಾಯ್ತಲ್ವಾ? ಇಟ್ ವಿಲ್ ಸಿಂಪ್ಲಿ ಜಸ್ಟ್ ಸೆಂಡ್ ಆಲ್ ದೋಸ್ ಇನ್ಫಾರ್ಮೇಶನ್ ಟು ಇಟ್ಸ್ ಮಾಸ್ಟರ್. ಸೊ ಎಲ್ಲ ಗೊತ್ತಿರ್ಬೋದು ನೋಡಿ. ಈ ತರ ಈಗ ಜಸ್ಟ್ ಇಲ್ಲಿ ನೋಡ್ಬೋದು ನೀವು, ಇನ್ ದಿಸ್ ಪಾರ್ಟ್ ಸ್ಟೆಪ್ 3, ಅಪ್ಲೋಡ್ ಅ ಫೋಟೋ ಆಫ್ ಯುವರ್ ಸೆಲ್ಫ್ ಹೋಲ್ಡಿಂಗ್ ಯುವರ್ ಐಡೆಂಟಿಟಿ ಡಾಕ್ಯುಮೆಂಟ್ ನೆಕ್ಸ್ಟ್ ಟು ಯುವರ್ ಫೇಸ್ ಅಂತ ಅಲ್ವಾ? ಇದೇನಂದ್ರೆ, ಈ ತರ ಒಂದು ಟಾಸ್ಕ್ ಬರುತ್ತೆ, ಏನೋ ಒಂದು ಆಪ್ ಅಲ್ಲಿ ಈ ತರ ಒಂದು ಟಾಸ್ಕ್ ಏನೋ ಒಂದು ಬರುತ್ತೆ. ನಾವೇನ್ ಮಾಡ್ತೀವಿ, ಆಸ್ ಅ ಕ್ಯೂರಿಯಾಸಿಟಿ ಪರ್ಸನ್ಸ್ ಆರ್ ಫನ್ ಇಂದ ನಮ್ಮ ಐಡೆಂಟಿಟಿ ಕಾರ್ಡ್ ಅಲ್ವಾ, ಏನೋ ಒಂದು ಐಡೆಂಟಿಟಿ ಕಾರ್ಡ್ ಲೈಕ್ ಆಧಾರ್ ಕಾರ್ಡ್ ಸಮಥಿಂಗ್ ತಗೊಂಡು ಫೋಟೋ ಕಳಿಸ್ತೀವಿ. ಯು ಆರ್ ಈಸಿಲಿ ರಿವೀಲಿಂಗ್ ಯುವರ್ ಹೋಲ್ ಡೀಟೇಲ್ಸ್ ಇನ್ ದಟ್ ಅಲ್ವಾ? ನಿಮ್ ಪೂರ್ತಿ ಡೀಟೇಲ್ಸ್ ಕೊಟ್ಬಿಟ್ಟಿದ್ದೀರಾ. ಅದ್ರಲ್ಲಿ ಬರೋ ID ಕಾರ್ಡ್ ಅಲ್ಲಿ ಬರೋ ಎಲ್ಲಾ ಡೀಟೇಲ್ಸ್ ಜೊತೆಗೆ ನಿಮ್ ಫೋಟೋ ಕೂಡ ಕಳಿಸಿದ್ದೀರಾ ಅಲ್ವಾ? This is what Tarzan is. It's the most dangerous thing which will not be gone. It will, ಅದನ್ನ ತೆಗಿಬೇಕಂದ್ರೆ ನೀವು ಮ್ಯಾನ್ಯುಯಲ್ ಆಗೇ ತೆಗಿಬೇಕು. ಅದನ್ನ ಹೆಂಗೆ ತೆಗೆಯೋದು ಅಂತ ಕೂಡ ನಾನು ನಿಮ್ಗೆ ಒಂದು ಹೇಳ್ತೀನಿ.
ಸೊ ಈ ತರ ನೋಡಿ ಇಟ್ಸ್ ಇಂಜೆಕ್ಷನ್ ಅಟ್ಯಾಕ್ ಅಂತಾನೆ ಹೇಳ್ತಾರೆ. ಇದರ ಪೇಲರ್ ಕ್ರಿಯೇಟ್ ಮಾಡ್ತಾರೆ. ಇಟ್ ವಿಲ್ ಬಿ ಎನ್ APK ಫೈಲ್. ನಿಮಗೆ ಜಸ್ಟ್ ನಿಮ್ಮ ಆಪ್ಗೆ ಇದಕ್ಕೆ ಕ್ರಿಯೇಟ್ ಮಾಡಿ ಕಳಿಸ್ಬಿಡ್ತಾರೆ. ವಿಲ್ ನಾಟ್ ಬಿ ನೋಯಿಂಗ್. ಬಟ್ ಫಸ್ಟ್ ಥಿಂಗ್ ವಾಟ್ ಯು ಶುಡ್ ಡೂ ಇಸ್, ಅದನ್ನ ಡಿಟೆಕ್ಟ್ ಮಾಡೋಕ್ಕೆ ಫಸ್ಟ್ ಟಿಪ್ ಏನಂದ್ರೆ, ನಿಮ್ಮ ಎಲ್ಲರ ಹತ್ರ ಡಾಟಾ ಇದೆ ಅಲ್ವಾ, ಇದ್ದೇ ಇರುತ್ತೆ, ಅದಕ್ಕೆ ನೀವು ಎಲ್ಲ ಇದ್ದೀರಾ. ಎಸ್, ಡಾಟಾ ಏನಾದರೂ ಡ್ರಾಸ್ಟಿಕ್ ಆಗಿ ಡಿಕ್ರೀಸ್ ಆಗ್ತಿದ್ಯಾ ಆರ್ ದ ಡಾಟಾ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದ್ಯಾ ಅಂತ ಒಂದ್ಸತಿ ಚೆಕ್ ಮಾಡಿ. ಓಕೆ, ಇಲ್ಲ ನಾನು ನಾರ್ಮಲ್ ಆಗಿ ಯೂಸ್ ಮಾಡ್ತಿದ್ದಂಗೆ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ನೋ ವರೀಸ್, ಓಕೆ ಯು ಆರ್ ವೆಲ್ ಸೆಟ್. ಇಲ್ಲ, ಡ್ರಾಸ್ಟಿಕಲಿ ಒಂದ್ ಸ್ವಲ್ಪ ಡಿಕ್ರೀಸ್ ಆಗ್ತಿದೆ. ನೆಕ್ಸ್ಟ್ ಥಿಂಗ್ ಯು ಶುಡ್ ಡೂ ಇಸ್, ನಿಮ್ಮ ಆ್ಯಪ್ ಲಿಸ್ಟ್, ನಾರ್ಮಲ್ ಆಗಿ ನಿಮ್ಮ ಹೋಮ್ ಸ್ಕ್ರೀನಲ್ಲಿ ಕಾಣಿಸೋ ಆ್ಯಪ್ ಲಿಸ್ಟ್ ಅಲ್ಲಿ ಏನಾದರೂ ಎಕ್ಸ್ಟ್ರಾ ಆ್ಯಪ್ ಬಂದಿದೆಯಾ ಅಂತ ಚೆಕ್ ಮಾಡಿ. ಓಕೆ, ಮೋಸ್ಟ್ ಆಫ್ ದ ಇವಾಗ ಹ್ಯಾಕರ್ಸ್ ಕೂಡ ತುಂಬಾ ಇಂಟೆಲಿಜೆಂಟ್ ಆಗ್ಬಿಟ್ಟಿದ್ದಾರೆ, ಎಲ್ಲ ಅದನ್ನ ಕೂಡ ಹಿಡನ್ ಕಂಟೆಂಟ್ ತರ ಮಾಡ್ಬಿಟ್ಟಿದ್ದಾರೆ. ಸೊ ಇವಾಗ ಇಲ್ಲಿ ಕೂಡ ನಿಮ್ಗೆ ಸಿಕ್ಕಿಲ್ಲ. ಬಟ್ ನಿಮ್ಗೆ ಶ್ಯೂರ್ ಆಗಿ ಯು ವಿಲ್ ಗೆಟ್ ಇನ್ ದ ಆ್ಯಪ್ ಸೆಟ್ಟಿಂಗ್ಸ್ ಕೂಡ ನೀವೇನಾದ್ರೂ ಅಲ್ಲಿ ಆ್ಯಪ್ ಮ್ಯಾನೇಜರ್ ಅಲ್ಲಿ ಅಪ್ಲಿಕೇಶನ್ ಮ್ಯಾನೇಜರ್ಗೆ ಹೋದ್ಮೇಲೆ ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ, ಏನಾದ್ರೂ ಹೊಸ ಆ್ಯಪ್ ಏನಾದ್ರು ಬಂದಿದೆಯಾ. ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಟಾರ್ಜನ್ಸ್ ಏನಂದ್ರೆ ಅವಕ್ಕೆ ಈ ಐಕಾನ್ಸ್ ಇರಲ್ಲ. ಬಿಕಾಸ್ ಅದನ್ನ ಕ್ರಿಯೇಟ್ ಮಾಡೋನ್ಗೆ ದಟ್ ಟೂಲ್ ಏನ್ ಯೂಸ್ ಮಾಡ್ತಿರ್ತಾನೆ ಅವನು ಆ ಐಕಾನ್ ನ ಹಾಕೋಷ್ಟು ಪೇಷನ್ಸ್ ಕೂಡ ಇರಲ್ಲ. ಬಿಕಾಸ್ ಇಟ್ ಟೇಕ್ಸ್ ಅ ಲಾಂಗ್ ಪ್ರೊಸೀಜರ್. ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ವಿತೌಟ್ ಐಕಾನ್ ಕ್ರಿಯೇಟ್ ಮಾಡಿ, ಅಂಡ್ ಅದು ಕೂಡ MB ಕಮ್ಮಿ ಆಗುತ್ತೆ. ಜಾಸ್ತಿ MB ಇದ್ರೆ ನಾವು ಕೂಡ ಡೌನ್ಲೋಡ್ ಮಾಡಲ್ಲ, ಆ ಲಿಂಕ್ ನ ಕಮ್ಮಿ ಮಾಡಕ್ಕೆ ಅವರು ಐಕಾನ್ ನ ಹಾಕಲ್ಲ. ಸೊ ಈಸಿಲಿ ಐಕಾನ್ ಯಾವ್ದನ್ನ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಅನ್ಇನ್ಸ್ಟಾಲ್ ಮಾಡಿ. ಓಕೆ, ನಾನು ಇವಾಗ ಅನ್ಇನ್ಸ್ಟಾಲ್ ಕೂಡ ಮಾಡಕ್ ಆಗಿಲ್ಲ, ಏನ್ ಮಾಡ್ಬೇಕು? ನೆವರ್ ಗೆಟ್ ಪ್ಯಾನಿಕ್. ನೆಕ್ಸ್ಟ್ ಸ್ಟೆಪ್ ಏನ್ ಮಾಡ್ಬೋದು ಅಂದ್ರೆ, ನಿಮ್ಮ ಪವರ್ ಬಟನ್ ಇರುತ್ತಲ್ವಾ, ನೀವು ಸ್ವಿಚ್ ಆಫ್ ಮಾಡೋಕ್ಕೋಸ್ಕರ ಪವರ್ ಬಟನ್ ಯೂಸ್ ಮಾಡ್ತೀರಲ್ವಾ, ಆ ಪವರ್ ಬಟನ್ ಲಾಂಗ್ ಪ್ರೆಸ್ ಮಾಡಿದಾಗ ನಿಮ್ ಪವರ್ ಆಪ್ಷನ್ಸ್ ಬರುತ್ತೆ. ಪವರ್ ಆಫ್ ಅಂತ ಬರುತ್ತೆ, ರೀಸ್ಟಾರ್ಟ್ ಅಂತ ಬರುತ್ತೆ. ಅಂಡ್ ಡಿಫ್ರೆಂಟ್ ಮೊಬೈಲ್ಸ್ಗೆ ಡಿಫ್ರೆಂಟ್ ಸೆಟ್ಟಿಂಗ್ಸ್ ಇರುತ್ತೆ. ನೀವು ಪವರ್ ಆಫ್ ಮೇಲೆ ಇಲ್ಲಾಂದ್ರೆ ರೀಸ್ಟಾರ್ಟ್ ಮೇಲೆ ಲಾಂಗ್ ಪ್ರೆಸ್ ಮಾಡಿ. ಲಾಂಗ್ ಪ್ರೆಸ್ ಮಾಡಿದಾಗ ಯು ವಿಲ್ ಗೆಟ್ ಸಮಥಿಂಗ್ ಲೈಕ್ ಸೇಫ್ ಮೋಡ್ ಅಂತ ಒಂದು ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಆವಾಗ ನಿಮ್ ಫೋನ್ ರೀಬೂಟ್ ಆಗಿ ಒಂದ್ ಮೋಡ್ ಆಗಿ ಬರುತ್ತೆ. ದಟ್ ವಿಲ್ ಆಲ್ವೇಸ್ ಇನ್ಕ್ಲೂಡ್ ಲೈಕ್ ಅದರಲ್ಲಿ ಬರೀ ನಿಮ್ಗೆ ಬ್ಯಾಕ್ ಗ್ರೌಂಡ್ ಆಪ್ಸ್ ಎಲ್ಲ ಕ್ಲಿಯರ್ ಆಗಿ ಅಂಡ್ ವಾಟ್ ಎವರ್ ನಿಮ್ಮ ಇನ್ಸ್ಟಾಲ್ಡ್ ಆಪ್ಸ್ ಎಲ್ಲ ಕ್ಲಿಯರ್ ಆಗಿ ಸಿಸ್ಟಮ್ ಆಪ್ಸ್ ಏನೇನಿರುತ್ತೋ ಅದು ಮಾತ್ರ ರನ್ ಇಟ್ ವಿಲ್ ಬಿ ಶೋಯಿಂಗ್ ಆನ್ ಟು ಯು. ಸೊ ಅವಾಗ ಈಸಿಯಾಗಿ ನೀವು ಅಲ್ಲಿರೋ ಆ್ಯಪ್ನ ಅನ್ಇನ್ಸ್ಟಾಲ್ ಮಾಡ್ಕೊಬೋದು. ಸೊ ದೀಸ್ ಆರ್ ದ ಟಿಪ್ಸ್ ಫಾರ್ ಯು ಅಬೌಟ್ ಟಾರ್ಜನ್. ಇದೆಲ್ಲ ಆಯ್ತಲ್ಲ, ಮೊಬೈಲ್ ಆಯ್ತು, ಇದೆಲ್ಲ ಆಗೋಯ್ತು. ಸೊ ನೆಕ್ಸ್ಟ್ ಬರೋಣ ವೈಫೈ. ದಿಸ್ ಈಸ್ ದ ಮೋಸ್ಟ್ ಡೇಂಜರ್ ಥಿಂಗ್. ಯಾಕೆ ಅಂದ್ರೆ ವೈಫೈನ ಓಪನ್ ಆಗಿ ಆನ್ ಮಾಡೋದು ತಪ್ಪೆ, ಓಪನ್ ನೆಟ್ವರ್ಕ್ನ ಜಾಯಿನ್ ಮಾಡ್ಕೊಳ್ಳೋದು ತಪ್ಪೆ. ಯಾಕಂದ್ರೆ ನೀವು ಫಾರ್ ಎಕ್ಸಾಂಪಲ್ ನೀವು ಓಪನ್ ಮಾಡಿ ಹಾಟ್ಸ್ಪಾಟ್ನ ನೀವು ಓಪನ್ ಆಗಿ ಇಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ಓಪನ್ ಮಾಡಿ ಇಟ್ಟಾಗ ಫಸ್ಟ್ ಥಿಂಗ್ ವಾಟ್ ಇಟ್ ವಿಲ್ ಬಿಕಮ್ ಇಸ್, ನಿಮ್ಮ ಡಾಟಾ ಎಲ್ಲ ಸ್ಪ್ರೆಡ್ ಆಗಿರುತ್ತೆ. ಆಲ್ಮೋಸ್ಟ್ ಲೈಕ್ 100 ಮೀಟರ್ಸ್ಗೆಲ್ಲ ಸ್ಪ್ರೆಡ್ ಆಗಿರುತ್ತೆ. ಯಾರೋ ಹ್ಯಾಕರ್ ಅದನ್ನ ನೋಡಿದ ತಕ್ಷಣ ವಾಟ್ ವಿಲ್ ಡೂ ಇಸ್ ವಿಲ್ ಈಸಿಲಿ ಕನೆಕ್ಟ್ ಮಾಡ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಆಲ್ಮೋಸ್ಟ್ ನಿಮ್ಮ ಡಾಟಾ ಎಲ್ಲ ಏರಲ್ಲೇ ಇರುತ್ತೆ. ಸೊ ವಿಲ್ ಟೇಕ್ ಇಟ್ ಆಲ್ ಯುವರ್ ಡಾಟಾ ಅಂಡ್ ಈಸಿಯಾಗಿ ಅದರಿಂದ ನಿಮ್ಮ ಫೋನ್ ಒಳಗಡೆನೆ ಎಂಟರ್ ಆಗ್ಬೋದು ಅವನು. ಅನದರ್ ಥಿಂಗ್, ಓಕೆ, ಅದು ಕೂಡ ನಾನು ಆಲ್ಮೋಸ್ಟ್ ಇವಾಗ ಡಾಟಾ ಅಂದ್ರೆ ಯಾರಿಗ ಇಷ್ಟ ಇಲ್ಲ. ಸೊ ಯಾರು ಅಷ್ಟು ಬೇಗ ಈಸಿಯಾಗಿ ಓಪನ್ ಮಾಡಿಟ್ಟ ಇಡಲ್ಲ. ನೆಕ್ಸ್ಟ್ ಥಿಂಗ್ ಇಸ್ ಓಪನ್ ಡಾಟಾ, ಅಂದ್ರೆ ಓಪನ್ ಆಗಿ ವೈಫೈ. ಇವಾಗ ಎಲ್ಲೋ ಒಂದ್ ಕಡೆ ಪಬ್ಲಿಕ್ ಪ್ಲೇಸ್ ಹೋಗಿರ್ತೀರಾ, ಹೋದಾಗ ಅಲ್ಲೆಲ್ಲೋ ಒಂದು ಓಪನ್ ಆಗಿ ಒಂದು ವೈಫೈ ಸಿಕ್ತು. ನಮ್ಗೆಲ್ಲರಿಗೂ ಖುಷಿಯಲ್ಲಿ ಓಪನ್ ಆಗಿ ವೈಫೈ ಸಿಕ್ಬಿಟ್ರೆ ಒಳ್ಳೆ ಮೂವಿ ಡೌನ್ಲೋಡ್ ಮಾಡೋಣ, ಏನಾದ್ರು ಡೌನ್ಲೋಡ್ಸ್ ಇರುತ್ತೆ ಈಸಿಯಾಗಿ ಡೌನ್ಲೋಡ್ ಮಾಡ್ಬೋದು ಅಂತ. ದ ಮೋಸ್ಟ್ ರಾಂಗೆಸ್ಟ್ ಥಿಂಗ್ ಇಟ್ ಇಸ್. ಯಾಕೆ ಅಂದ್ರೆ ಸಮಥಿಂಗ್ ದೇರ್ ಇಸ್ ಒನ್ ಅಟ್ಯಾಕ್ ಕಾಲ್ಡ್ ಮ್ಯಾನ್ ಇನ್ ದ ಮಿಡಲ್ ಅಟ್ಯಾಕ್ ಅಂತ ಹೇಳ್ತಾರೆ. ಏನಂದ್ರೆ ಈ ಹ್ಯಾಕರ್ ಏನ್ ಮಾಡ್ತಾನೆ ಅಂದ್ರೆ, ಒಂದು ಇಲ್ಲಿ ನೋಡ್ಬೋದು, ಐ ಆಮ್ ಜಸ್ಟ್ ಶೋಯಿಂಗ್ ಯು ಸಮ್ ಇಮೇಜ್ ರೈಟ್. ಈ ಹ್ಯಾಕರ್ ಏನಿದಾನೆ ಒಂದು ಫ್ರೀ ಆಗಿ ನಿಮ್ಗೆ ವೈಫೈ ಕೊಟ್ಬಿಡ್ತಾನೆ. ಓಕೆನಾ, ಫ್ರೀ ಆಗಿ ವೈಫೈ ಕೊಡ್ತಾನೆ. ವೈಫೈ ಕೊಟ್ಬಿಟ್ಟು ಆಚೆ ಕಡೆ ನಿಮ್ಗೆ ಏನೇ ಕನೆಕ್ಷನ್, ಡೈರೆಕ್ಟ್ ಕನೆಕ್ಷನ್ಸ್ ಏನಿರುತ್ತೆ ಅದನ್ನ ಈ ತರ ಕಟ್ ಮಾಡ್ಬಿಟ್ಟು ಎವ್ರಿಥಿಂಗ್ ಗೋಸ್ ಥ್ರೂ ಮೀ ಅನ್ನೋ ತರ ಆಗೋಗುತ್ತೆ. ಜಸ್ಟ್ ಥಿಂಕ್, ಇದು ಹಾಟ್ಸ್ಪಾಟ್ ಅಂತ ಅನ್ಕೊಳ್ಳಿ. ಇದು ನಿಮ್ಮ ಬೇಕಾಗಿರೋ ವೆಬ್ ಅಡ್ರೆಸ್, ನೀವು ಕನೆಕ್ಟ್ ಮಾಡ್ಕೊಂಡಿದ್ದೀರಾ. ನೀವು ಏನೋ ಒಂದು ಮೆಸೇಜ್ ಇವಾಗ www.facebook.com ಅಂತ ಇಲ್ಲಿ ಹಾಕಿದ ತಕ್ಷಣ ಅದು ಫಸ್ಟ್ ಇವನ ಹತ್ರ ಹೋಗುತ್ತೆ, ಇವನಿಂದ ಅಲ್ಲಿಗೆ ಹೋಗುತ್ತೆ. ಸೊ ಇವನೇನ್ ಮಾಡ್ತಾನೆ ಅಂದ್ರೆ, ನಿಮ್ಗೆ ಆಲ್ರೆಡಿ ಒಂದ್ಸತಿ ಫಿಶಿಂಗ್ ಅಟ್ಯಾಕ್ ತೋರಿಸ್ತೆ, ಒಂದು ವೆಬ್ಸೈಟ್ ತೋರಿಸ್ದೆ, ಅಲ್ಲಿ ಲಾಗಿನ್ ID ಹಾಕಿದ ತಕ್ಷಣ ನನಗೆ ಅದು ಮತ್ತೆ ಲಾಗಿನ್ ID ಪಾಸ್ವರ್ಡ್ ಏನಿತ್ತು ಅಂತ ನಾನು ಇನ್ನೊಂದ್ ಕಡೆ ತೋರಿಸ್ದೆ ಅಲ್ವಾ. ದಟ್ ಈಸ್ ಹೌ ದ ಹ್ಯಾಕಿಂಗ್ ವರ್ಕ್ಸ್ ಆಕ್ಚುಲಿ. ಸೊ ಆ ತರ ಅವ್ನು ಏನ್ ಮಾಡ್ತಾನೆ ಅಂದ್ರೆ, ನೀವು www.facebook.com ಅಂತ ಒತ್ತಿದ ತಕ್ಷಣ
ಇವಂದೇ ಆದಂತ ಒಂದು ಲಿಂಕ್ ವೆಬ್ಸೈಟ್ ನ ನಿಮಗ್ ಕಳಿಸ್ತಾನೆ, ಸೊ ದಟ್ ನೀವು ಅದನ್ನ ಜಾಯ್ನ್ ಆಗ್ಲಿ ಅಂತ. ಸೊ ನೀವೇನ್ ಮಾಡ್ತೀರಾ, ಇಟ್ಸ್ ಅಫಿಷಿಯಲ್ ವೆಬ್ಸೈಟ್ ಅನ್ಕೊಂಡು ನಿಮ್ ಲಾಗಿನ್ ಐಡಿ ಎಲ್ಲ ಕೊಟ್ಬಿಡ್ತೀರಾ. ಸೊ ಈಸಿಲಿ ನಿಮ್ಗೆ ಸಿಕ್ಬಿಡುತ್ತೆ ಅಲ್ವಾ. ಆ ತರ ಈ ವೆಬ್ಸೈಟ್ ಯೂಸ್ ಮಾಡ್ಕೊಂಡ್ರೆ ನಿಮ್ಗೆ ಹ್ಯಾಕರ್ಸ್ ಹ್ಯಾಕ್ ಮಾಡ್ತಾರೆ. ಬಿಕಾಸ್ ದಿಸ್ ಇಸ್ ದ ಮೋಸ್ಟ್ ಈಸಿಯಸ್ಟ್ ಮೆಥಡ್ ಆಲ್ಸೋ. ಅವ್ರು ಜಸ್ಟ್ ಅವ್ರ ಹಾಟ್ಸ್ಪಾಟ್ ಆನ್ ಮಾಡ್ತಾರೆ. ಅಂಡ್ ಆಲ್ಮೋಸ್ಟ್ ಹ್ಯೂಮನ್ ಸೈಕಾಲಜಿಯಲ್ಲಿ ನಮ್ಗೆ ಯಾವಾಗೂ ಅಷ್ಟೇ, ಫ್ರೀ ಆಗಿ ಸಿಕ್ಕ ತಕ್ಷಣ ವಿ ವಿಲ್ ಜಸ್ಟ್ ಕನೆಕ್ಟ್ ಇಟ್ ಆಫ್. ಯಾಕಂದ್ರೆ ಬಿಡೋ ಸಿಗುತ್ತಲ್ಲ ಅನ್ನೋ ತರ ಅನ್ಕೊಂತೀವಿ. ಓಕೆ, ಇವಾಗ ಏನೋ ಕನೆಕ್ಷನ್ ಮಾಡ್ಕೊಂಡಿದ್ದೀರಾ, ಇವಾಗ ಸರಿ ಏನೋ ವಿಧಿನೇ ಇಲ್ಲ ಅಂತ ಅನ್ಕೊಳ್ಳೋಣ, ಕನೆಕ್ಟ್ ಮಾಡ್ಕೊಬೇಕು, ವಿ ನೀಡ್ ಫಾರ್ ಸಮಥಿಂಗ್. ಬಟ್ ನೀವು ಕನೆಕ್ಟ್ ಮಾಡ್ಕೊಂಡ್ರು ಇವಾಗ, ಯಾಕಂದ್ರೆ ತುಂಬಾ ಕಡೆ ಫ್ರೀ ವೈಫೈ ಕೊಟ್ಟಿದ್ದಾರೆ, ಸೊ ಯೂಸ್ ಮಾಡಿದ್ರೆ ಇರಕ್ಕಂತೂ ಆಗಲ್ಲ. ವಾಟ್ ಯು ಕ್ಯಾನ್ ಡೂ ಇಸ್, ದೇರ್ ಇಸ್ ಸಮಥಿಂಗ್ ಕಾಲ್ಡ್ VPN, ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಓಕೆ, ಆ VPN ಯಾವ್ದಾದ್ರು ಒಂದು ಅಪ್ಲಿಕೇಶನ್ ಹಾಕೊಂಡು ಅದು ನಿಮ್ಮ ವೈಫೈಗೆ ಕನೆಕ್ಟ್ ಮಾಡಿ, ದೆನ್ ಯು ಕ್ಯಾನ್ ಯೂಸ್ ಇಟ್ಸ್ ಈಸಿಲಿ ನಾಟ್ ಹ್ಯಾಕಬಲ್. ಬಿಕಾಸ್ ಎಲ್ಲಾನು ನೀವು ಎಲ್ಲ ಬೇರೆ ಕಡೆಯಿಂದ ಬರ್ತಿರೋ ತರ ಇರುತ್ತೆ ಅಂಡ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಅಂದ್ರೆ ರೋಡ್ ಟ್ರಾಫಿಕ್ ಅಲ್ಲ, ನೆಟ್ವರ್ಕ್ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಸೊ ಇಟ್ಸ್ ಹಾರ್ಡ್ ಫಾರ್ ಹಿಮ್ ಆಲ್ಸೋ. ಅಂಡ್ ಇನ್ನೊಂದು ಟಿಪ್ ಏನಂತ ಹೇಳ್ಬೋದಂದ್ರೆ, ನೆವರ್ ಎವರ್ ಯೂಸ್ ಎನಿ ಬ್ಯಾಂಕಿಂಗ್ ಸೆಕ್ಟರ್ಸ್ ಆರ್ ಎನಿ ಅದರ್ ಬ್ಯಾಂಕಿಂಗ್ ಕ್ರೆಡೆನ್ಶಿಯಲ್ಸ್ ಏನೇ ಇದ್ರು ಅದನ್ನ ಫ್ರೀ ವೈಫೈ ಅಲ್ಲಿ ಯೂಸ್ ಮಾಡಬೇಡಿ. ಓಕೆನಾ? ಸೊ ಇದರಿಂದ ಆಲ್ಮೋಸ್ಟ್ ಐ ಹ್ಯಾವ್ ಕವರ್ಡ್ ಆಲ್ಮೋಸ್ಟ್ ದಿಸ್ ಟಾಪಿಕ್ಸ್. ಬಟ್ ಸ್ಟಿಲ್ ನಿಮ್ಗೆ ತುಂಬಾ ಟಾಪಿಕ್ಸ್ ಇದೆ ಕವರ್ ಮಾಡೋಕ್ಕೆ. ಟೈಮ್ ಇಸ್ ರಿಯಲಿ ಲೆಸ್ ಫಾರ್ ಅಸ್. ವಿ ವಿಲ್ ಶ್ಯೂರ್ಲಿ ಮೇಕ್ ಅ 2.2 ಸೆಷನ್ ಫಾರ್ ಯು. ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಇನ್ನೂ ಚೆನ್ನಾಗಿರೋ ಇನ್ಫಾರ್ಮೇಶನ್ ಕೊಡೋಕೆ ಟ್ರೈ ಮಾಡ್ತೀವಿ. ಅಂಡ್ ಇನ್ನ ಯಾರಾದ್ರೂ ನೆಕ್ಸ್ಟ್ ಜಾಯ್ನ್ ಆಗೋಕ್ಕಾದ್ರೆ ಅವ್ರಿಗೆ ಇನ್ಫಾರ್ಮೇಶನ್ ಕೊಡಿ, ಈ ತರ ಒಳ್ಳೆ ಸೆಷನ್ ಇದೆ ಅಂತ. ವಿ ಆಲ್ವೇಸ್ ಲೈಕ್ ಫಾರ್ ಯುವರ್ ಫೀಡ್ಬ್ಯಾಕ್. ಅಂಡ್ ಇವಾಗ ಲೆಟ್ಸ್ ಗೋ ಇನ್ ಟು ದ ಕ್ವಶನ್ ಅಂಡ್ ಆನ್ಸರ್ ಸೆಷನ್. ಸೊ ನಿಮ್ಗೆ ಆಲ್ರೆಡಿ ಇವಾಗ ಫಸ್ಟ್ ಇಂದ ನೋಡಿರ್ತೀರಾ, ಮೊಬೈಲ್ ಸೆಕ್ಯೂರಿಟಿ, ಇಂಟರ್ನೆಟ್ ಸೆಕ್ಯೂರಿಟಿ, ಪಾಸ್ವರ್ಡ್ ಸೆಕ್ಯೂರಿಟಿ ಎಲ್ಲ ನೋಡಿದ್ದೀರಲ್ವಾ? ಅದನ್ನ ನೋಡಿ ಎಂಜಾಯ್ ಮಾಡಿರ್ತೀರಾ ಅಂತ ಅನ್ಕೊಂತೀನಿ. ಅದಷ್ಟರಲ್ಲೂ ನಿಮ್ಗೆ ಏನಾದ್ರು ಕ್ವಶನ್ ಅಂಡ್ ಆನ್ಸರ್ ಇದ್ರೆ, ಯು ಜಸ್ಟ್ ಇವಾಗ ಕ್ವಶನ್ ಅಂಡ್ ಆನ್ಸರ್ ಸೆಷನ್ ಇರುತ್ತೆ, ಸೊ ಜಸ್ಟ್ ಆನ್ಸರ್ ಇಟ್. ಯು ಕ್ಯಾನ್ ಜಸ್ಟ್ ಟೈಪ್ ಯುವರ್ ಕ್ವಶನ್ಸ್ ಇನ್ ಇಟ್, ಸೊ ವಿಲ್ ಬಿ ಆನ್ಸರಬಲ್. ಪ್ಲೀಸ್. Yes, Vanama ma'am has just congratulated. Thank you very much, ma'am. It will be always honored for working under you. So, ಯಾರ್ದೇ ಪ್ಲೀಸ್ ಕ್ವಶನ್ ಏನಾದರೂ ಇದ್ರೆ ಕೇಳಿ. ಎನಿ ಕ್ವಶನ್ಸ್ ನಾಟ್ ಓನ್ಲಿ ರಿಲೇಟೆಡ್ ಟು ದಿಸ್, ಏನಾದರೂ ನೆಟ್ವರ್ಕ್ ಇಶ್ಯೂ ಕ್ವಶನ್ಸ್ ಇದ್ರೆ ಆರ್ ಎನಿ ಸಡನ್ ಆಗಿ ಏನಾದರೂ ಇದ್ರೆ ನಿಮಗೆ ಯು ಕ್ಯಾನ್ ಜಸ್ಟ್ ಆಸ್ಕ್. Yes, thank you very much, Pankaj Gupta sir. Sorry, Pankaj Sharma. Any questions? Anything related to this you can be asked. Yes, surely we will be doing, because ತುಂಬಾ ಜನ ಇವಾಗ ಸಂಡೇ ಆಗಿರೋದ್ರಿಂದ ಮೇ ಬಿ ಅವ್ರು ಬರಕ್ ಆಗಿಲ್ಲ ಅನ್ಸುತ್ತೆ. ಸೊ ನೆಕ್ಸ್ಟ್ ಸೆಷನ್ ಮಾಡ್ತೀವಿ. ಶ್ಯೂರ್ಲಿ ಎನಿಬಡಿ ಕ್ಯಾನ್ ಜಾಯಿನ್. Okay, we are getting some questions now. Okay, somebody has just asked, sir, any VPN for free use? Yes, most of the developers will actually provide you with a free VPNs also, because ಅವರು ಕೂಡ they are also network experts like me. ಅವ್ರು ಏನ್ ಮಾಡ್ತಾರೆ ಅಂದ್ರೆ they like because ಅವ್ರು ಕೂಡ ಗೊತ್ತಿರುತ್ತೆ what are the drawbacks of not being secure ಅಂತ. ಸೊ ಅವರೆಲ್ಲ ನೋಡಿರೋದ್ರಿಂದ they will also just give free VPNs also. For example, ನಾನು ಹೇಳ್ಬೇಕಂದ್ರೆ there is something called Secure VPN ಅಂತ ಒಂದು ಆ್ಯಪ್ ಇದೆ.
I don't like I'm not recommending it, or I'm not sponsoring it. They're not sponsoring me for this. But still, ನೀವು ಕೇಳಿರೋದ್ರಿಂದ ಐ ವಿಲ್ ಜಸ್ಟ್ ಸೇ ಫಾರ್ ಯು. ಸೆಕ್ಯೂರ್ ವಿ ಪಿ ಎನ್ ಅಂತ ಇದೆ. ಐ ಹ್ಯಾವ್ ಜಸ್ಟ್ ಯೂಸ್ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ತೀನಿ. ಇಟ್ ಈಸ್ ಗುಡ್. ಅದ್ರಲ್ಲಿ ಏನಂದ್ರೆ ನೀವು ಸೆಟ್ಟಿಂಗ್ಸ್ ಅಲ್ಲಿ ನೀವು ಯಾವುದೇ ನೆಟ್ವರ್ಕ್ಗಾದ್ರೂ ವಿ ಪಿ ಎನ್ ಹಾಕೊಬಹುದು. ಅಂಡ್ ಈ ಯಾವ್ದಾದ್ರು ವಿ ಪಿ ಎನ್ ಹಾಕೊಂಡಾಗ ಸೆಟ್ ಇಟ್ ಟು ಆಟೋ. ಮ್ಯಾನ್ಯುಯಲ್ ಆಗಿ ಯಾವುದೇ ಕಂಟ್ರಿನೂ ಸೆಲೆಕ್ಟ್ ಮಾಡಕ್ ಹೋಗ್ಬೇಡಿ, ಆಟೋ ಕೊಡಿ. ಬಿಕಾಸ್ ಮ್ಯಾನ್ಯುಯಲ್ ಆಗಿ ಕೊಟ್ಟಾಗ ಕೂಡ ಟ್ರಾಫಿಕ್ ಕಮ್ಮಿ ಇರುತ್ತೆ. ಸೊ ಇಟ್ ವಿಲ್ ಬಿ ಈಸಿಲಿ ಹ್ಯಾಕಬಲ್. ಐ ರಿಕಮೆಂಡ್ ಯು ಆಟೋಮೆಟಿಕ್ ಅಂತ ಕೊಟ್ಟಿರಿ. ನೀವು ಆ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನೋಡಿದಾಗ ನಿಮ್ಗೆ ಸಿಗುತ್ತೆ. ಓಕೆ, ಸೊ ನೆಕ್ಸ್ಟ್ ಇಸ್ Yuva has just said I have to download movie, but Yuva, can you just specify your question again, please? And somebody has just asked next session about next session. Next session ಬಗ್ಗೆ ನಾವು ಶೂರ್ ಆಗಿ ಹೇಳ್ತೀವಿ. If you are okay with us, you can just join our WhatsApp group where we can just update you with the next session ಯಾವಾಗ ಅಂತ. And ನಿಮಗೆ ನಮ್ಮ ವೆಬ್ಸೈಟ್ ಕೂಡ ಇದೆ, ಮೀನ್ ಫೇಸ್ಬುಕ್ ಪೇಜ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್, ಅಲ್ಲಿ ಕೂಡ ಅಪ್ಡೇಟ್ ಮಾಡಿರ್ತೀವಿ. ಹರಿಹರನ್ ಸರ್ ಅವ್ರು ನಿಮಗೆ ಅದ್ರ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಇವಾಗ. ಅಂಡ್ Pankaj Kumar Sharma sir just asked, what is ransomware? This is also in PC. Yes sir, ransomware ಅನ್ನೋದು PC ಗೆ ಮೊಬೈಲ್ ಗೆ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಇಟ್ ಇಸ್ ಆಲ್ಮೋಸ್ಟ್ ಫಾರ್ ತುಂಬಾ ಥಿಂಗ್ಸ್ ಗೆ ಇರುತ್ತೆ. PC ಕೂಡ ಆಕ್ಚುಲಿ ಇದು ಜಾಸ್ತಿ ಅಟ್ಯಾಕ್ ಆಗುತ್ತೆ PC ಗೆ, ಬಿಕಾಸ್ ಆಲ್ಮೋಸ್ಟ್ ಮೆನಿ ಕಂಪನೀಸ್ ಯೂಸ್ PC ಅಲ್ವಾ. ಸೊ ದೇ ಜಸ್ಟ್ ಇಂಜೆಕ್ಟ್ ಇಟ್. ಹೆಂಗೆ ಈ ರ್ಯಾನ್ಸಮ್ವೇರ್ ಬರುತ್ತೆ ಅಂದ್ರೆ, ಇಟ್ ಇಲ್ ಆಲ್ಸೋ ಕಮ್ ಲೈಕ್ ಅ ಇಮೇಜ್. ನಾರ್ಮಲ್ ಫೋಟೋ ತರನೇ ಬರುತ್ತೆ, ಬಟ್ ಆ ಫೋಟೋ ಒಳಗಡೆ ಕೂಡ ವಿ ಕ್ಯಾನ್ ಟೈಪ್ ದ ಕೋಡ್ ಕೂಡ ಬರಿಬಹುದು. ಆ ಫೋಟೋ ಒಳಗಡೆ ಕೂಡ ನಾವು ಕೋಡ್ ಬರಿಬಹುದು. ಬಿಕಾಸ್ ಟೆಕ್ನಾಲಜಿನೋ ಗೊತ್ತಲ್ವಾ, ಟೆಕ್ನಾಲಜಿ ಎಷ್ಟೇ ಡೆವಲಪ್ ಆಗ್ತಾ ಹೋದ್ರು ಅಷ್ಟೇ ದೊಡ್ಡದಾಗಿ ಸೆಕ್ಯೂರಿಟಿ ಕೂಡ ಇದಾಗ್ತಿದೆ, ಹಂಗೆ ಹ್ಯಾಕರ್ಸ್ ಕೂಡ ಡೆವಲಪ್ ಆಗ್ತಿದ್ದಾರೆ. ಸೊ ransomware is for both. Yes, and you just ನೀವು ಬೇಕಾದ್ರೆ you can just type. We will surely justify your question, please. You are ಸಾಯಿವರ್ಧನ್ ಅವರು ಕೇಳಿದ್ದಾರೆ, some websites they will show icon and after login as last it is show error. Why? ಅದು ಫಸ್ಟ್ ನೀವು ಯಾವುದೇ ವೆಬ್ಸೈಟ್ ಚೆಕ್ ಮಾಡೋಕ್ಕಿಂತ ಮುಂಚೆ ನಾನು ಹೇಳಿದ್ದೀನಿ HTTP or HTTP ಅಂತ. ಓಕೆ, HTTP ಆಗಿ ಕೂಡ ನಿಮ್ಗೆ ಏನಾದರೂ ಆ ಥರ ಲಾಗಿನ್ ಮಾಡಕ್ ಹೋದಾಗ ಎರರ್ ತೋರಿಸಿದ್ರೆ ಇಟ್ ಈಸ್ ಬಿಕಾಸ್ ಆಫ್ ಸಮಥಿಂಗ್ ಕಾಲ್ಡ್ DDoS ಅಂತ ಹೇಳ್ತಾರೆ. ಅಂದ್ರೆ ಈ ಯೂಸರ್ಸ್ ಲಿಮಿಟ್ ಅಂತ ಒಂದಿರುತ್ತೆ. ಸೊ ಮಲ್ಟಿಪಲ್ ಆಗಿ ತುಂಬಾ ಥೌಸಂಡ್ಸ್ ಆಫ್ ಇದು ಒಂದು ಅಟ್ಯಾಕ್. ಆಕ್ಚುಲಿ ಈ ಹ್ಯಾಕರ್ಸ್ ಯಾರಾದ್ರೂ ಆ ವೆಬ್ಸೈಟ್ ಮೇಲೆ ಅವ್ರಿಗೆ ಇಷ್ಟ ಆಗ್ದಿರಾ ಇಲ್ಲ ಸಮ್ ಆಫ್ ದ ಪರ್ಸನಲ್ ರೀಸನ್ಸ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಲ್ಯಾಕ್ಸ್ ಅಂಡ್ ಲ್ಯಾಕ್ಸ್ ಆನ್ ಯೂಸರ್ಸ್ ಆ ವೆಬ್ಸೈಟ್ ನ ಅಕ್ಸೆಸ್ ಮಾಡೋ ತರ ಒಂದು ವರ್ಚುವಲ್ ಆಗಿ ಕ್ರಿಯೇಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ವೆಬ್ಸೈಟ್ಗೆ ಓವರ್ಲೋಡ್ ಆಗಿ ಅದು ಶಟ್ ಡೌನ್ ಆಗುತ್ತೆ. ಸೊ ಅದರಿಂದ ಆ ತರ ಆಗುತ್ತೆ ಸಮ್ಟೈಮ್ಸ್. ಅಂಡ್ ಇನ್ನೊಂದ್ ತರ ಬಂದ್ಬಿಟ್ಟು ಟೆಕ್ನಿಕಲ್ ಎರರ್. ಜಸ್ಟ್ ಟೆಕ್ನಿಕಲ್ ಎರರ್ ಇಂದ 808 ಅಂತಾನು ಬರುತ್ತೆ, 404 ಅಂತಾನು ಬರುತ್ತೆ. 404 ಅಂತ ಎರರ್ ಬರ್ಬೋದು ನಿಮಗೆ, 808 ಅಂತಾನು ಬರ್ಬೋದು. ಇಟ್ ಡಿಪೆಂಡ್ಸ್ ಆನ್ ದ ಟೆಕ್ನಿಕಲ್ ಎರರ್ ಕೋಡ್ ಅಷ್ಟೇ ಅವೆಲ್ಲ. I guess it's up to your answer now. So yes, Lakshmikant is just yes, we will surely recording ನೆಲ್ಲ ನಾವು ಯೂಟ್ಯೂಬ್ ಚಾನಲ್ಗೆ ಹಾಕ್ತೀವಿ. ಸೊ ಯು ಕ್ಯಾನ್ ಜಸ್ಟ್ ವಾಚ್. ನಾವು ಅದ್ರದ್ದು ಲಿಂಕ್ ಕೂಡ ನಿಮ್ಗೆ ಎಲ್ಲರಿಗೂ ಶೇರ್ ಮಾಡ್ತೀವಿ. ಸೊ ಹೂವರ್ ಡಿಡೆಂಟ್ ಕಮ್ ಯು ಕ್ಯಾನ್ ಜಸ್ಟ್ ಅವ್ರು ಕೂಡ ಅದನ್ನ ನೋಡ್ಬೋದು. ಆರ್ ನಾವು 2.0 ವರ್ಷನ್ ನೆಕ್ಸ್ಟ್ ಸೆಷನ್ ಮಾಡಿದಾಗ ಕೂಡ ದೇ ಕ್ಯಾನ್ ಜಸ್ಟ್ ಜಾಯಿನ್. Thank you very much, Rajeshwari Rajendra Kacharaga. Thank you very much, ma'am. It will be always honor for us. Yes.
ರಾಜಶೇಖರ್ ಅವರು ಕೂಡ ನಿಮ್ಗೆ ಒಂದು ಇನ್ಫಾರ್ಮೇಶನ್ ಕೊಡಿ. ಎಸ್ 100% ರಾಜಶೇಖರ್, ಆ 2.0 ವರ್ಷನ್ ಅಲ್ಲಿ ನಾವು ಅದ್ರ ಬಗ್ಗೆ ಕೂಡ ಮಾತಾಡ್ತೀವಿ. ಅಬೌಟ್ ದ SMS ಇಂದ ಹೆಂಗೆ ಫ್ರಾಡ್ ಆಗ್ತಾರೆ, ಅಂಡ್ ಬ್ಯಾಂಕ್ ಈ ಫೋನ್ ಕಾಲ್ ಮಾಡಿದಾಗ ನೀವು ಯಾವ ತರ ಅವ್ರ ಜೊತೆ ಇಂಟರಾಕ್ಟ್ ಮಾಡಬೇಕು, ಅದ್ರ ಬಗ್ಗೆ ಎಲ್ಲ ನಾವು 2.0 ವರ್ಷನ್ ಅಲ್ಲಿ ಮಾಡ್ತೀವಿ. ಅಂಡ್ ಇಟ್ ವಿಲ್ ಬಿ ಪ್ಯೂರ್ ಅಬೌಟ್ ದೋಸ್ ಥಿಂಗ್ಸ್ ಆಲ್ಸೋ. ಎಸ್ ಎಸ್ Okay, you are ಕಳಿಸಿದರೆ ಐ ವಾಂಟ್ ಟು ಡೌನ್ಲೋಡ್ ಮೂವಿ ಬಟ್ ಐ ವಾಂಟ್ ಟು ಕೀಪ್ ಮೈ ಫೋನ್ ಆರ್ PC ಸೆಕ್ಯೂರ್. ನೀವು ಹೇಳಿದ್ನಲ್ಲ, ಸೊ ಇಫ್ ಯು ಡೌನ್ಲೋಡ್ ಸಮಥಿಂಗ್ ಫ್ರಮ್ ಟೊರೆಂಟ್ ಆರ್ ಎನಿ ಇಂಟ್ರೆಸ್ಟೆಡ್ ವೆಬ್ಸೈಟ್ ಇಂದಾನೆ ನೀವು ಡೌನ್ಲೋಡ್ ಮಾಡಿದಿರ ಅಂದ್ರೆ, ವಾಟ್ ನೀವು ಅದನ್ನ ಡೌನ್ಲೋಡ್ ಮಾಡಬೇಕಾದ್ರೆ ಅದು ಸೆಲೆಕ್ಷನ್ ಇರುತ್ತಲ್ಲ, ಅದನ್ನ SD ಕಾರ್ಡ್ಗೆ ಕೊಟ್ಟಿರಿ. SD ಕಾರ್ಡ್ ಕೊಟ್ಟಾಗ ನಿಮ್ಗೆ ಏನಾಗುತ್ತೆ ಅಂದ್ರೆ, ಮೆಮೊರಿ ಕಾರ್ಡ್, SD ಕಾರ್ಡ್ ಮೆಮೊರಿ ಕಾರ್ಡ್, ಎಕ್ಸ್ಟರ್ನಲ್ ಮೆಮೊರಿ ಕಾರ್ಡ್ ಏನಾಗುತ್ತೆ ಅಂದ್ರೆ, ನಿಮ್ಮ ಮೆಮೊರಿ ಕಾರ್ಡ್ ಇಂದ ಯಾವುದೇ ವೈರಸ್ ನಿಮ್ಮ ಫೋನ್ ಸ್ಟೋರೇಜ್ಗೆ ಹೋಗೋ ಲಿಮಿಟ್ ಕಮ್ಮಿ. ಬಿಕಾಸ್ ಫೋನ್ ಸ್ಟೋರೇಜ್ ನ ಅಕ್ಸೆಸ್ ಮಾಡ್ಬೇಕಂದ್ರೆ ನಿಮ್ಗೆ ಯಾವಾಗೂ ಅಲೋ ಅಂತ ಒಂದು ಐಕಾನ್ ಬರುತ್ತೆ, ಅಲೋ ಮಾಡ್ಬೋದಾ ಅಂತ ಕೇಳುತ್ತೆ. ಸೊ ನೀವು ಏನೇ ಡೌನ್ಲೋಡ್ ಮಾಡ್ಬೇಕಾದ್ರೂ ನಿಮ್ಮ ಮೆಮೊರಿ ಕಾರ್ಡ್ಗೆ ಡೌನ್ಲೋಡ್ ಮಾಡಿ. ಡೌನ್ಲೋಡ್ ಮಾಡಾದ್ಮೇಲೆ ಆಂಡ್ರಾಯ್ಡ್ಗೆ ಕೂಡ ತುಂಬಾ ಒಳ್ಳೊಳ್ಳೆ ಆಂಟಿವೈರಸ್ ಡೆವಲಪ್ ಆಗಿದೆ, ಅದನ್ನು ಯೂಸ್ ಮಾಡಿ ಆ ಫೈಲ್ ನ ಒಂದು ಸ್ಕ್ಯಾನ್ ಮಾಡಿ. ಸ್ಕ್ಯಾನ್ ಮಾಡಿದ್ಮೇಲೆ ಇಫ್ ಯು ಡೋಂಟ್ ಫೈಂಡ್ ಎನಿಥಿಂಗ್, ಅದರಲ್ಲಿರೋ ಎಕ್ಸ್ಟರ್ನಲ್, ಇವಾಗ ಮೂವಿ ಡೌನ್ಲೋಡ್ ಮಾಡಿದಿರಾ ಅಂದ್ರೆ ಅದರಲ್ಲಿರೋ ಟೆಕ್ಸ್ಟ್ ಫೈಲ್ ನ ಆರ್ ಇಮೇಜ್ ಫೈಲ್ ನ ಡಿಲೀಟ್ ಮಾಡಿ ಬರೀ ಮೂವಿ ಮಾತ್ರ ಬೇರೆದಕ್ಕೆ ಕಾಪಿ ಮಾಡ್ಕೊಳಕ್ ಹೋಗ್ಬೇಡಿ. ಅದೇ ಫೈಲ್ ಅಲ್ಲಿ ರಿವ್ಯೂ ಮಾಡಿ. ಅದಾದ್ಮೇಲೆ ಮಲ್ಟಿಪಲ್ ಕಾಪೀಸ್ ನ ಮಾಡಕ್ ಹೋಗ್ಬೇಡಿ. ಮಲ್ಟಿಪಲ್ ಕಾಪೀಸ್ ಮಾಡಿದಾಗ ವೈರಸ್ ಟ್ರಿಗರ್ ಆಗುತ್ತೆ. ಟ್ರಿಗರ್ ಆಗಿ ಇಟ್ ವಿಲ್ ಸ್ಪ್ರೆಡ್ ಆಲ್ ಓವರ್ ಯುವರ್ ಸಿಸ್ಟಮ್. Yes, we'll surely sir. ನೀವು ಮೂವೀಸ್ ನ ಸೆಕ್ಯೂರ್ ಮಾಡ್ಕೊಬೇಕಂದ್ರೂ ಸೇಮ್ VPN ಯೂಸ್ ಮಾಡ್ಕೊಂಡು ಸೆಕ್ಯೂರ್ ಆಗಿ ಡೌನ್ಲೋಡ್ ಮಾಡ್ಕೊಬೋದು. ಬಟ್ ಡೌನ್ಲೋಡಿಂಗ್ ಇಸ್ ಸಮಥಿಂಗ್, ಅದೊಂಥರ ಬ್ಲಾಕ್ ಬಾಕ್ಸ್ ಇದ್ದಂಗೆ. ಅಂಟಿಲ್ ಅಂಡ್ ಅನ್ಲೆಸ್ ವಿ ಡೋಂಟ್ ಓಪನ್ ಇಟ್, ಅದ್ರೊಳಗಡೆ ಏನಿದೆ ಅಂತ ನಿಮ್ಗೆ ಗೊತ್ತಾಗಲ್ಲ. ಸೊ ನೀವು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಸೆಕ್ಯೂರ್ ಮಾಡ್ಕೊಳ್ಳೋದೇ ಇಟ್ಸ್ ರೈಟ್ ವೇ ಅನ್ಕೊಂತೀನಿ. ಸೆಕ್ಯೂರ್ ಆಗಿ ಡೌನ್ಲೋಡ್ ಮಾಡ್ಕೊಬೇಕು ಅಂದ್ರೆ ವಿ ಹ್ಯಾವ್ ಆಲ್ರೆಡಿ ಸೆಡ್ ರೈಟ್, ಟ್ರಸ್ಟೆಡ್ ವೆಬ್ಸೈಟ್ಸ್ಗೆ ಹೋಗಿ ಅಂಡ್ ಡೋಂಟ್ ಕ್ಲಿಕ್ ಆನ್ ಎನಿ ಡೌನ್ಲೋಡ್ ಅಂತ ದೊಡ್ಡ ಐಕಾನ್ಸ್ ಜಾಸ್ತಿ ಇರುತ್ತೆ, ಅಲ್ಲೆಲ್ಲ ಕ್ಲಿಕ್ ಮಾಡಕ್ ಹೋಗ್ಬಿಡಿ. ಒನ್ಸ್ ಯು ಕ್ಲಿಕ್ ಇಟ್ ವಿಲ್ ಬಿ ರೀಡೈರೆಕ್ಟೆಡ್ ಟು ಅದರ್ ವೆಬ್ಸೈಟ್. ಆ ತರ ಯಾವುದೇ ಒಂದು ಕ್ಲಿಕ್ ಮಾಡಿದಾಗ ಬೇರೆ ವೆಬ್ಸೈಟ್ಗೆ ಹೋಗ್ತಿದೆ ಅಂತ ತಕ್ಷಣ ಇಮಿಡಿಯೇಟ್ಲಿ ಎಕ್ಸಿಟ್ ಒತ್ತಿ. ಯಾವ್ದಾದ್ರು ಡೌನ್ಲೋಡ್ ಆದ್ರೂ ಏನಾದ್ರು ಒತ್ತಿದಾಗ ಸೇಮ್ ವೆಬ್ಸೈಟ್ ಅಲ್ಲಿ ಲೋಡ್ ಆಗ್ತಿದೆ ಅಂದ್ರೆ ಮಾತ್ರ ನೀವು ಅದನ್ನ ಯೂಸ್ ಮಾಡಿ. ಓಕೆ, ಎಸ್, ಮ್ಯಾಕ್ಸಿಮಮ್ ಐ ಗಾಟ್ 404 ಎರರ್. ಎಸ್, 404 ಎರರ್ ಎಲ್ಲ ಬಿಕಾಸ್ ಆಫ್ ದ ಓವರ್ಲೋಡಿಂಗ್ ಓನ್ಲಿ, ಅಂಡ್ ಅದು ಟೆಕ್ನಿಕಲ್ ಇಶ್ಯೂಸ್ ಇಂದ ಆಗುತ್ತೆ. ಓವರ್ಲೋಡಿಂಗ್ ಇಂದಾನೆ ಆಗೋದು 404 ಎರರ್ ಮೋಸ್ಟ್ ಆಫ್. somebody has just asked Zoom app secure right now ಅಂತ ಹಾಕಿದ್ದಾರೆ. ಆಕ್ಚುಲಿ ಇವಾಗ Zoom ಆಪ್ ಸೆಕ್ಯೂರ್ ಆಗಿದೆ. ಮೋಸ್ಟ್ ಆಫ್ ದ ಥಿಂಗ್ಸ್ ಮುಂಚೆ ಏನಾಗ್ತಿತ್ತು ಅಂದ್ರೆ, Zoom ಆಪ್ ವಿತೌಟ್ ದ ಪಾಸ್ವರ್ಡ್ ಅವರು ಲಿಂಕ್ ನ ಶೇರ್ ಮಾಡ್ತಿದ್ರು ಬಿಕಾಸ್ ಈಸಿಯಾಗಿ ಜಾಯ್ನ್ ಆಗ್ಬೋದು ಅಂತ. ಸೊ ಇವಾಗ ಅವ್ರೇನು ಹ್ಯಾಕರ್ಸ್ ಏನ್ ಮಾಡ್ತಿದ್ರು ಅಂದ್ರೆ, ಆ ಲಿಂಕ್ ನ ರೀಡೈರೆಕ್ಟ್ ಮಾಡ್ಕೊಂಡು ಅದರಲ್ಲಿರೋ ಇನ್ಫಾರ್ಮೇಶನ್ ತಗೊಂತಿದ್ರು. ಆಸ್ ನೌ ದ ಆಪ್ ಇಸ್ ಆಲ್ರೆಡಿ ಡೆವಲಪ್, ಇವಾಗ ನೋ ನೀಡ್ ಆಫ್ ಮೇಕಿಂಗ್ ಆಲ್ ದಿಸ್ ಸೆಕ್ಯೂರಿಟಿ ಪರ್ಪಸ್. ಆಲ್ಮೋಸ್ಟ್ ಇವಾಗ ನಮ್ ಎಲ್ಲಾ ತರ ಕ್ರೆಡೆನ್ಶಿಯಲ್, ಇವಾಗ ನಮ್ ಮೀಟಿಂಗ್ ಏನಿದೆ ಇದಕ್ಕೆ ನಮ್ಗೆ ಸೆಕ್ಯೂರಿಟಿ ಇದೆ ಬಿಕಾಸ್ ಐ ಆಮ್ ಆಲ್ಸೋ ಯೂಸಿಂಗ್ ದ VPN ಆಲ್ಸೋ. VPN ಯೂಸ್ ಮಾಡ್ತಿರೋದ್ರಿಂದ ನಾವು ಸೆಕ್ಯೂರ್ ಆಗೇ ಇದೀವಿ. ಅಂಡ್ ಅನದರ್ ಥಿಂಗ್ ಇಸ್, ನಮ್ಗೆ ಈ Zoom ಮೀಟಿಂಗ್ ಕಂಡಕ್ಟ್ ಮಾಡ್ಬೇಕಾದ್ರೆ ಕೆಳಗಡೆ ನಮ್ಗೆ ಪ್ರೊಟೆಕ್ಷನ್ ಅಂತ ಒಂದು ಐಕಾನ್ ಇರುತ್ತೆ. ಆ ಪ್ರೊಟೆಕ್ಷನ್ ಅಂತ ಏನಿರುತ್ತೆ ಸೆಕ್ಯೂರಿಟಿ ಅಂತ, ಅಲ್ಲಿ ಕೂಡ ನಮ್ಗೆ ಯಾವ ಟೈಪ್ ಆಫ್ ಪ್ರೊಟೆಕ್ಷನ್ ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೊಬಹುದು. and it is also updated. ನಾವು ಅಪ್ಡೇಟೆಡ್ ವರ್ಷನ್ ಆಫ್ ದಿಸ್ ಆಪ್ ಕೂಡ ಯೂಸ್ ಮಾಡ್ತಿದ್ವಿ. Okay, I guess most of the questions are already answered. I request Farna ma'am to speak some words for our rows and benches. So unmute ಮಾಡ್ತೀನಿ ಮ್ಯಾಮ್ ನಿಮ್ಮನ್ನ. So please few words ಮಾತಾಡಿ.
Hello, good evening, all of you. Good evening, ma'am. Yeah, Santosh, congratulations. You did very well. It's a very Thank you very much, informative. ma'am. It's a very informative, and congratulate your guiders also, and you, your team, all the team members. Okay, and I congratulate your rover leader. Then you can make one more webinar for the adult leaders, Yes, ma'am, surely. for our scout masters and guide captains. Okay, when you are available, you can just inform me, and I will send the message all the our unit leaders. Okay, congratulations, Yes, well ma'am. done. Thank Thank you you. very much, ma'am. Thank Thank you, you. ma'am. Thank you very much. All the best. Yes, ma'am. Thank you very much, ma'am. Okay. So, ಏನೇ ಡೌಟ್ಸ್ ಡೌಟ್ಸ್ ಏನೇ ಇದ್ರು ನಿಮಗೆ ಯು ಕ್ಯಾನ್ ಜಸ್ಟ್ ping us on the Gmail account and Facebook account. It will be always available. Now, Hariharan will just give you some information about those things. Hari, over to you now. Yes, yeah. Thank you so much, Santosh. Yeah. Further, what we have planned, we have something to tell you also. Your topics ಏನಿದೆ just overview ಮಾತ್ರ ನಿಮ್ಗೆ ನಾವು select ಮಾಡಿ ನಾವು ನಿಮ್ಗೆ explain ಮಾಡಿರೋದು ಇವತ್ತು about starting from website security, passwords and mobile security. ಇದ್ರ ಇನ್ನೂ ತುಂಬಾನೇ ಇರುತ್ತೆ topics to get completely secured. ನಿಮ್ಗೆ ಏನೇ small doubts ಇದ್ರೂ clarify ಮಾಡ್ಬೋದು. So we are planning for a next session also. The next session of this Scout Score Secure. If ಯಾವಾಗ ಮಾಡ್ತೀವೋ ನಿಮ್ಗೆ ಅಪ್ಡೇಟ್ ಮಾಡ್ತೀವಿ. We'll send the same message like what we did for this webinar. During that time, you can join to that 2.0 version webinar also. Okay. And along with that, if you guys have any doubts, like ಈಗ ತುಂಬಾ ಜನ ಕೇಳ್ತಿದ್ರಿ chat boxes ಅಲ್ಲಿ about the doubts. Further, ನಿಮ್ಗೆ ಏನಾದ್ರು ಡೌಟ್ಸ್ ಏನಾದ್ರು ಲೈಕ್ ನಿಮ್ಗೆ ಅರ್ಥ ಬಂದ್ರೆ we will share you the Gmail link of our unit. GSC scouting@gmail.com and all our social media pages link ಕೂಡ ಕಳಿಸ್ಕೊಡ್ತೀವಿ. Okay, we will share that in the comment section. Okay, ಅದನ್ನ follow ಮಾಡಿ. Any doubts you have, anytime you guys can contact us, message us. We are ready to help you out, ready to clarify your doubts, everything. Okay, and yes, thank you everyone for okay, there is a message from you. Actually, it happened with Zoom while creating my account. It is redirecting to other website after updating my details. Is it showing error or not working? Okay, fine. I request Santosh to answer this question about the Zoom application. Santosh? Yes, surely. ಓಕೆ, ನೀವು ಫಸ್ಟ್ ಯಾವುದೇ ಥರ ನೀವು ಝೂಮ್ ಅಕೌಂಟ್ನ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಇಟ್ಸ್ ಬೆಟರ್ ದಟ್ ಯು ಜಸ್ಟ್ ಸಿ ದಟ್ ನೀವು ಯಾವ ಕ್ರೋಮ್ ಮೀನ್ಸ್ ವಿಚ್ ಬ್ರೌಸರ್ ಯು ಆರ್ ಯೂಸಿಂಗ್ ಅಂತ ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿದ್ಮೇಲೆ ಇಫ್ ಇಟ್ ಇಸ್ ರೀಡೈರೆಕ್ಟಿಂಗ್ ಆಲ್ವೇಸ್, ಇಟ್ ಈಸ್ ಬೆಟರ್ ದಟ್ ಫಸ್ಟ್ ನೀವು www.zoom.com ದ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ನೀವು ನಿಮ್ಮ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಡೈರೆಕ್ಟ್ ಆಗಿ ಕ್ರಿಯೇಟ್ ಮಾಡ್ಕೊಳಕ್ ಹೋಗಬೇಡಿ. ಆರ್ ಅದರ್ ಥಿಂಗ್ ಆಲ್ಸೋ ಯು ಕ್ಯಾನ್ ಡೂ ಇಸ್, ನೀವು ಝೂಮ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ನೀವು ಅಲ್ಲಿ ಲಾಗಿನ್ ವಿತ್ ಗೂಗಲ್ ಅಕೌಂಟ್ ಅಂತ ಇರುತ್ತೆ, ಅಲ್ಲಿ ಕನೆಕ್ಟ್ ಮಾಡಿದಾಗ ಇಫ್ ಯು ಆರ್ ನಾಟ್ ಕ್ರಿಯೇಟೆಡ್ ಅಕೌಂಟ್, ನಿಮಗೆ ಅಲ್ಲಿ ಕೂಡ ರಿಜಿಸ್ಟರ್ ಮಾಡಿ ಅಂತ ಕೇಳುತ್ತೆ ಅಲ್ವಾ. ಸೊ ಯು ಕ್ಯಾನ್ ಜಸ್ಟ್ ಗೋ ದೇರ್ ಆಲ್ಸೋ. ಆ್ಯಂಡ್ ಇದನ್ನ ಯಾರಾದ್ರೂ ಸ್ಕ್ರೀನ್ಶಾಟ್ ತಗೊಂಡಿದ್ರೆ ಐ ಕ್ಯಾನ್, ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರು, ನಿಮ್ಗೆ ಏನಾದ್ರು ಎನಿ ಅದರ್ ಇನ್ಫಾರ್ಮೇಶನ್ ಬೇಕಾದ್ರೂ ಯು ಕ್ಯಾನ್ ಜಸ್ಟ್ ಗೋ ಫಾರ್ ಅವರ್ Facebook pages and Instagram pages. Hashtag GSC Scouting ಅಂತ ಹಾಕಿದ ತಕ್ಷಣ you'll get our all the details. ನಮ್ಮ ಡೀಟೇಲ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಫೇಸ್ಬುಕ್ ಅಕೌಂಟ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಇಸ್ ಆಲ್ಸೋ ಟೈಡ್ ವಿತ್ ದಿಸ್. ಸೊ ಇಲ್ಲಿ ಹೋಗಿ ನಿಮಗೆ ಇವನ್ ಯು ವಿಲ್ ಗೆಟ್ ಲೈಕ್ ನಮ್ಮ ಮೇಲ್ ಐ ಡಿ ಕೂಡ ಇಲ್ಲಿ ಕೊಟ್ಟಿದ್ದೀವಿ, gscscouting@gmail.com ಅಂತ. You can just go and ಇಲ್ಲಿ ಸೆಂಡ್ ಇಮೇಲ್ ಅಂತ ಒತ್ಬಿಟ್ಟು you can just any type of queries ಇದ್ರೂ ನೀವು ಅಲ್ಲಿ ಕಳಿಸ್ಬೋದು. ಆರ್ ಇನ್ನ ಏನಾದ್ರು ನಿಮ್ಮ ಯೂನಿಟ್ಗೆ ಆರ್ ಎನಿಥಿಂಗ್ ಏನಾದ್ರು ನಾವು ಕಂಡಕ್ಟ್ ಮಾಡ್ಬೇಕಂದ್ರೆ ವಿಲ್ ಬಿ ಹ್ಯಾಪಿ ಫಾರ್ ದಟ್. ಅಂಡ್ ಕಾಂಟ್ಯಾಕ್ಟ್ ನಮ್ಮ ಮ್ಯಾಮ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವುದೇ ತರ ಡೀಟೇಲ್ಸ್ ಬೇಕಾದ್ರೂ. ಸೊ ಈ ತರ ನೀವು ಯು ಕ್ಯಾನ್ ಜಸ್ಟ್ ಫಾಲೋ ಅಂಡ್ ಲೈಕ್ ದಿಸ್.
ಅಂಡ್ ಏನಾದ್ರು ಇದ್ರ ಬಗ್ಗೆ ನೀವು ಅಪ್ಡೇಟ್ ಮಾಡ್ತೀರಾ ಅಂದ್ರೆ ವಿ ಲೈಕ್ ಯು ಟು ಜಸ್ಟ್ share, use the hashtag of #GST Scouting and Bangalore North, #Bangalore North and #GST Scouting. ಆ ಥರ ನೀವು ಹಾಕಿದ ತಕ್ಷಣ ಇಟ್ ವಿಲ್ ಲಿಂಕ್ ಫಾರ್ ಅಸ್ ಆಲ್ಸೋ. ಅಂಡ್ ನೀವು ಬೇರೆ ಕಡೆ ಕೂಡ ನೀವು ಇಲ್ಲಿ ಐಮ್ ಜಸ್ಟ್ ಸೇಯಿಂಗ್ ಯು #GST Scouting ಅಂತ ನೀವು ಟೈಪ್ ಮಾಡಿದ ತಕ್ಷಣ ಈಸಿಲಿ ನೀವು ನಮ್ಮ ವೆಬ್ಸೈಟ್ ಸಿಗುತ್ತೆ. ಅಂಡ್ ಆ ಫೇಸ್ಬುಕ್ಕಿಗೆ ಹೋದ್ರೆ ನಮ್ಮ ವಾಟ್ಸ್ಆ್ಯಪ್ ಗ್ರೂಪ್ ಲಿಂಕ್ನ ಅಪ್ಡೇಟ್ ಮಾಡ್ತೀವಿ ನಾವು ಇವಾಗ ಶಾರ್ಟ್ಲಿ. ಆ ಗ್ರೂಪ್ಗೆ ಬೇಕಾದ್ರೆ ಜಾಯ್ನ್ ಆದ್ರೆ ನಮ್ಮ ಗ್ರೂಪ್ಗೆ ಕೂಡ ನಾವೇನೇ ಸೆಷನ್ಸ್ ಫರ್ದರ್ ಸೆಷನ್ಸ್ ಯಾವುದೇ ತರ ಈ ತರ ಇಂಟರಾಕ್ಟಿವ್ ಸೆಷನ್ ಮಾಡಿದ್ರು. ಅಂಡ್ ವಿ ಆರ್ ಹೋಲ್ಡಿಂಗ್ ಆನ್ ಟು ನ್ಯೂ ಸೆಷನ್ ಆಲ್ಸೋ, ಕ್ಯಾಂಪೈನ್ ಆಲ್ಸೋ. ಆ ಕ್ಯಾಂಪೈನ್ ಕೂಡ ನೀವು ನಿಮ್ ಸಪೋರ್ಟ್ ಬೇಕಾಗುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಶ್ಯೂರ್ಲಿ ಜಾಯಿನ್ ಇನ್ ಟು ದಟ್. ಸೊ ಬೈ ಸೇಯಿಂಗ್ ಆಲ್ ದೀಸ್ ಥಿಂಗ್ಸ್ ಐ ಎಂಡ್ ಮೈ ಸೆಷನ್. ಥ್ಯಾಂಕ್ ಯು ಎವ್ರಿವನ್. ಕೀಪ್ ಸ್ಕೌಟಿಂಗ್, ಬಿ ಸೆಕ್ಯೂರ್. ಥ್ಯಾಂಕ್ ಯು.